मयो भवे च नमः शङ्कराय च मयस्कराय च नमः शिवाय च शिवतराय च। श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯ ವತಿಯಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ರುದ್ರಭಾಷ್ಯದ ಮುಂದುವರೆದ ಭಾಗ ಪ್ರವಚನ ಚಮಕ, ಇದರ ಕುರಿತಾಗಿರ್ತಕ್ಕಂಥ ಪ್ರವಚನದಲ್ಲಿ ನಾವು 5ನೇ ಅಧ್ಯಾಯದ ಅರ್ಧ ಭಾಗವಾದಷ್ಟು ಮಂತ್ರಗಳನ್ನು ನಾವು ಹಿಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡಿಕೊಂಡಿದ್ವಿ. ಈ ಪ್ರವಚನದಲ್ಲಿ 5ನೇ ಅಧ್ಯಾಯದ ಇನ್ನು ಉಳಿದ ಅರ್ಧ ಭಾಗದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಈಗ 5ನೇ ಅನುವಾಕನ್ನು ಒಂದ್ಸಲಿ ಹೇಳ್ಕೊಳ್ಳೋಣ. ಪೇಜ್ ನಂಬರ್ 29, ಪುಟದ ಸಂಖ್ಯೆ 29. ಅಶ್ಮಾಚ ಮೇ ಮೃತ್ತಿಕಾಚ ಮೇ ಗಿರಯಶ್ಚ ಮೇ ಪರ್ವತಾಶ್ಚ ಮೇ ಸಿಕತಾಶ್ಚ ಮೇ ವನಸ್ಪತಯಶ್ಚ ಮೇ ಹಿರಣ್ಯಂಚ ಮೇ ಅಯಶ್ಚ ಮೇ ಸೀಸಂಚ ಮೇ ತ್ರಪುಶ್ಚ ಮೇ ಶ್ಯಾಮಂಚ ಮೇ ಲೋಹಂಚ ಮೇ ಅಗ್ನಿಶ್ಚ ಮ ಆಪಶ್ಚ ಮೇ ವಿರುಧಶ್ಚ ಮ ಓಷಧಯಶ್ಚ ಮೇ ಕೃಷ್ಟಪಚ್ಚಂಚ ಮೇ ಅಕೃಷ್ಟಪಚ್ಚಂಚ ಮೇ ಗ್ರಾಮ್ಯಾಶ್ಚ ಮೇ ಪಶವ ಆರಣ್ಯಾಶ್ಚ ಯಜ್ಞೇನ ಕಲ್ಪತಾಂ ವಿತ್ತಂಚ ಮೇ ವಿತ್ತಿಶ್ಚ ಮೇ ಭೂತಂಚ ಮೇ ಭೂತಿಶ್ಚ ಮೇ ವಸುಚ ಮೇ ವಸತಿಶ್ಚ ಮೇ ಕರ್ಮ ಚ ಮೇ ಶಕ್ತಿಶ್ಚ ಮೇ ಅರ್ಥಶ್ಚ ಮ ಏಮಶ್ಚ ಮ ಇತಿಶ್ಚ ಮೇ ಗತಿಶ್ಚ ಮೇ. ಇದು 5ನೇ ಅನುವಾಕು. ಈಗ 5ನೇ ಅನುವಾಕಿನಲ್ಲಿ ನಾವು ಔಷಧಿಯಿಂದ ಹೇಳಬೇಕಲ್ಲ, ಆಗಿದೆ ಅಲ್ಲ. ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕು. ಇಲ್ಲಿ ಶ್ರೀ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಈ ಚಮೆ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥಿಸ್ತೀವಲ್ಲ, ಇದು ಒಂದೊಂದ್ಸರಿ ತಪ್ಪು ಅಂತ ಕಾಣೋದಿಲ್ವಾ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಯಾಕೆಂದರೆ ಕೇಳ್ತಕ್ಕಂಥದ್ದು ಕೃಪಣರ ಲಕ್ಷಣ ಅಂತ ಹೇಳ್ಬಿಟ್ಟು, ಕೃಪಣ
ಫಲಹೇತವಃ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಕೃಪಣರು ಮಾತ್ರ ಫಲದ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಇದು ತಪ್ಪಲ್ವಾ ಅಂತಕ್ಕಂಥ ಭಾವನೆ ಕೆಲವರಿಗೆ ಬರುತ್ತೆ. ಆದರೆ ಕೆಲವ್ರಿಗೆ ಅದು ಅನಿವಾರ್ಯ ಆಗಿರುತ್ತೆ. ಇವಾಗ ಕೇಳದೆ ಹೋಗಲಿ, ಭಗವಂತ ನಮಗೆ ಪಾಲನೆ ಪೋಷಣೆ ಮಾಡ್ತಾನೆ. ಯಾಕೆಂದರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ಬಿಟ್ಟು ಭಗವಂತನೇ ಹೇಳ್ಕೊಂಡಿದ್ದಾನೆ. ಇವಾಗ ಮನೆಯಲ್ಲಿ ಮಕ್ಕಳು ಕೇಳದೇ ಇದ್ರೂ ಕೂಡ ತಂದೆ ತಾಯಿಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಅದಕ್ಕೆ ಆಹಾರ, ಬಟ್ಟೆ ಇಂಥವುಗಳನ್ನೆಲ್ಲ ಒದಗಿಸ್ಕೊಡ್ತಾರೆ. ಅದರ ರಕ್ಷಣೆ ಎಲ್ಲದನ್ನೂ ತಂದೆ ತಾಯಿಗಳು ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಕೇಳಬೇಕು ಅಂತೇನಿಲ್ಲ. ಆದರೆ ವಿಶೇಷವಾಗಿ ಕೆಲವು ಮಕ್ಕಳು ಏನಾಗುತ್ತೆ, ಕೇಳ್ತಾರೆ, ಅಪ್ಪ ನನಗೆ ಇಂಥ ಕಲರ್ ಡ್ರೆಸ್ಸೇ ಬೇಕು, ನನಗೆ ಈ ಥರದ್ದೇ ವಸ್ತುಗಳು ಬೇಕು ಅಂತಕ್ಕಂಥ ಕೆಲವು ಡಿಮ್ಯಾಂಡ್ಗಳನ್ನು ಇಡ್ತಾರೆ. ಆ ಥರ ಭಗವಂತನ ಹತ್ರ ನಾವು ಕೇಳೋದು ತಪ್ಪಲ್ವಾ ಅಂತಂದರೆ, ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಚತುರ್ವಿಧ ಭಜಂತೇಮಾಂ ಜನ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷವ ಅಂತ ಹೇಳ್ಬಿಟ್ಟು. ಅಂದರೆ ಭಗವಂತನ ಹತ್ರ ನಾವು ಆ ಡಿಮ್ಯಾಂಡ್ಗಳನ್ನು ಇಡೋದು, ಕೇಳೋದು ಕೂಡ ಸುಕೃತಿಗಳು ಉದಾರಿಗಳ ಲಕ್ಷಣ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ನಾವೇನು ಯಾವುದೋ ಭೂತ ಪ್ರೇತಗಳ ಹತ್ರ ಹೋಗಿ ಕೇಳ್ತಾ ಇಲ್ವಲ್ಲ, ಇದು ಕೊಡಿ ಅದು ಕೊಡಿ ಅಂತ ಬಿಟ್ಟು. ಇಲ್ಲ ಯಕ್ಷರಾಕ್ಷಸರ ಹತ್ರ ಹೋಗಿ ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ವಲ್ಲ. ಮಾಡ್ತಾ ಇರ್ತಕ್ಕಂಥದ್ದು ಯಾರ ಹತ್ರ ಅಂದರೆ ಪರಮಾತ್ಮನ ಹತ್ರನೇ. ಹಾಗಾಗಿ ಅದೇನು ತಪ್ಪಲ್ಲ ಅದನ್ನು ಈ ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಶಂಕರ ಭಗವತ್ಪಾದರು ಶ್ರೀ ಶಂಕರಾಚಾರ್ಯರು ತೈತ್ರೇಯೋಪನಿಷತ್ತಿನ ಶಿಕ್ಷಾವಲ್ಲಿಯ 4ನೇ ಅನುವಾಕದ ಅರ್ಥವನ್ನು ವಿವರಿಸುವಾಗ ಹೀಗೆಂದು ಹೇಳಿರುತ್ತಾರೆ. ಬ್ರಹ್ಮವಿದ್ಯಾ ಪ್ರಕರಣದಲ್ಲಿ ಶ್ರೀಕಾಮನಾದವನಿಗೆ ಜಪ ಹೋಮ ಯೋಗ್ಯವಾದ ಮಂತ್ರಗಳನ್ನು ಬರೆದಿರುವುದರ ಉದ್ದೇಶವೇನೆಂದರೆ, ಧನವು ಕರ್ಮಕ್ಕೆ ಅವಶ್ಯಕವಾಗಿದೆ. ಪುಣ್ಯಕರ್ಮವನ್ನು ಮಾಡಿದರೆ ಮಾತ್ರವೇ ಪಾಪಕ್ಷಯವಾಗುವುದು. ಹಾಗೆ ಪಾಪವು ನಾಶವಾದರೆ ಮಾತ್ರವೇ ಅಂತಃಕರಣ ಶುದ್ಧಿಯುಂಟಾಗಿ ಬ್ರಹ್ಮವಿದ್ಯೆಯು ಅದರಲ್ಲಿ ಬೆಳಗಲು ಸಾಧ್ಯವಾದೀತು. ಆದ್ದರಿಂದ ಧನವನ್ನು ಬಯಸುವುದು ಯೋಗ್ಯವೇ ಆಗಿದೆ. ಇದು ಅವರ ಅಭಿಪ್ರಾಯವಾಗಿದೆ. ಅಂದರೆ ಶಂಕರ ಭಗವತ್ಪಾದರ ಅಭಿಪ್ರಾಯ ಅಂದರೆ ಧನವನ್ನು ಅಪೇಕ್ಷಿಸುವುದು ತಪ್ಪೇನಲ್ಲ. ಯಾರ ಹತ್ರ? ಭಗವಂತನ ಹತ್ರ. ಬೇರೆಯವರ ಹತ್ರ ಅಪೇಕ್ಷಿಸೋದಕ್ಕೆ ಹೋದರೆ ತಪ್ಪಾಗತ್ತೆ. ಭಗವಂತನ ಹತ್ರನೇ ಅಪೇಕ್ಷಿಸಿದರೆ ಅದೇನು ತಪ್ಪಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಇವಾಗ ಪತಿವ್ರತ ಸ್ತ್ರೀಗೆ ಎಲ್ಲ ತನ್ನ ಕಾಮನೆಗಳನ್ನು ಕೂಡ ಪತಿ ಹತ್ರನೇ ಈಡೇರಿಸ್ಕೋಬೇಕು. ಪತಿಯನ್ನು ಬಿಟ್ಟರೆ ಬೇರೆಯವ್ರನ್ನ ಕೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪತಿ ಹತ್ರನೇ ಡಿಮ್ಯಾಂಡ್ ಮಾಡ್ತಾಳೆ, ನನಗೆ ಇಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಅಂತ. ಅದು ತಪ್ಪಲ್ಲ. ಅದೇ ಥರನೇ ಹೆಂಗೆ ಪತಿವ್ರತ ಸ್ತ್ರೀಗೆ ಪತಿಯೇ ಆಧಾರನೋ ಎಲ್ಲ ಕಾಮನಾ ಪೂರ್ತಿಗಾಗಿ, ಒಬ್ಬ ಭಕ್ತನಿಗೆ ಭಗವಂತನೇ ಕಾಮನಾ ಪೂರ್ತಿಗೆ ಆಧಾರ. ಹಾಗಾಗಿ ಅವನ ಹತ್ರನೇ ನಾವು ಅಪೇಕ್ಷಿಸಬೇಕು ಅಂತಕ್ಕಂಥದ್ದು ಶ್ರೀ ಶಂಕರ ಭಗವತ್ಪಾದರ ಇಲ್ಲಿ ಒಂದು ಅಭಿಪ್ರಾಯ. ಇನ್ನು ನೆಕ್ಸ್ಟು ಕೃಷ್ಣಪಚ್ಚಂಚಮೆ ಅಂತಕ್ಕಂಥದ್ದು. ಕೃಷ್ಣಪಚ್ಚವೆಂದರೆ ನಾವು ತಿನ್ನಲು ಯೋಗ್ಯವಾದ ಪೈರು ಪಚ್ಚೆಗಳು. ಭತ್ತ, ಗೋಧಿ, ಹೆಸರು, ತೊಗರಿ, ಎಳ್ಳು ಮುಂತಾದ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಇದರಲ್ಲಿ ಸೇರಿರುತ್ತವೆ. ಪೈರು ಪಚ್ಚೆಗಳು ಅಂತ ಹೇಳ್ಬಿಟ್ಟು. ಕೃಷ್ಣಪಚ್ಚ ಅಂತಂದರೆ ಪೈರು ಪಚ್ಚೆಗಳು. ಇವಾಗ ನಾವು ಸೊಪ್ಪು ಸದೆ ಎಲ್ಲ ತಿಂತಾ ಇರ್ತೀವಿ, ತರಕಾರಿಗಳಿಗೆಲ್ಲ ಹೆಚ್ಚು ಬಳಸ್ತಾ ಇರ್ತೀವಿ. ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದೆಲ್ಲ ಕೂಡ ನನಗೆ ದೇವತೆಗಳಿರ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಇದನ್ನು ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಇನ್ನು ಅಕೃಷ್ಟಪಚ್ಚಂಚಮೆ ಅಂತ. ಅಕೃಷ್ಟಪಚ್ಚ ಅಂದರೆ ಏನು ಅಂತಂದರೆ ದ್ವಿದಳ ಧಾನ್ಯಗಳು ಅಂತ ಅರ್ಥ. ಅಂದರೆ ದೇವ ಸೃಷ್ಟಿಯಲ್ಲಿ ಕೆಲವು ಗಾಳಿ, ನೀರು ಇವುಗಳನ್ನು ಬಳಸ್ಕೊಂಡು ಯಾವುದೇ ರೈತನಿಂದ ಬಿತ್ತದೆ ಬೆಳೆಯದೆ ಕೆಲವು ಧಾನ್ಯಗಳು ಬೆಳೆಯುತ್ತೆ. ಅವುಗಳು ಅಂದರೆ ಕಾಡು ಧಾನ್ಯಗಳು, ಕಾಡಲ್ಲಿ ಬೆಳೀತಾ ಇರ್ತಕ್ಕಂಥ ಇವಾಗ ಬಿದಿರಿನ ಅಕ್ಕಿ ಅಥವಾ ಕಾಡು ಧಾನ್ಯಗಳು ಅಥವಾ ದ್ವಿದಳ ಧಾನ್ಯಗಳು ಇವೆಲ್ಲ ಕೂಡ ಅಕೃಷ್ಟ ಪಚ್ಚಂಚಮೆ ಅಂತ ಹೇಳ್ಬಿಟ್ಟು, ದ್ವಿದಳ ಧಾನ್ಯಗಳು ಅಂತ ಹೇಳ್ಬಿಟ್ಟಂತ. ಇವುಗಳನ್ನು ಕೂಡ ನಮಗೆ ಹೆಚ್ಚಾಗಿ ಹೇರಳವಾಗಿ ದೇವತೆಗಳಿರೇ ನಮಗೆ ಸಮರ್ಪಣೆಗಾಗಿ ಯಜ್ಞಕ್ಕಾಗಿ ಕೊಡ್ರಿ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಆಮೇಲೆ ಕಾಡು ಪ್ರಾಣಿಗಳು ಇದಕ್ಕೆ ಉದಾಹರಣೆ ಹೇಳಬಹುದು ಅಂತ ಹೇಳ್ತಾರೆ. ಪಶವ ಆರಣ್ಯಾಶ್ಚಮೆ ಅಂತ, ಗ್ರಾಮ್ಯಾಶ್ಚಮೆ ಪಶವ ಆರಣ್ಯಾಶ್ಚಮೆ ಅಂತಕ್ಕಂಥ ಮಂತ್ರ. ಅಂದರೆ ಗ್ರಾಮಗಳಲ್ಲಿರ್ತಕ್ಕಂಥ ಪಶುಗಳು, ಅರಣ್ಯಗಳಲ್ಲಿರ್ತಕ್ಕಂಥ ಪಶುಗಳು ಇವುಗಳನ್ನು ಹೇರಳವಾಗಿ ಬೆಳೆಸ್ರಿ, ದೇವತೆಗಳಿರ ಹೇರಳವಾಗಿ ಬೆಳೆಸಿ ಅಂತೇಳ್ಬಿಟ್ಟು. ಇವಾಗ ಗ್ರಾಮಗಳಲ್ಲಿರ್ತಕ್ಕಂಥ ಪಶುಗಳೇನೋ ಓಕೆ, ಯಾಕೆಂದ್ರೆ ನಾವು ಅದ್ರ ಮೇಲೆ ಆಧಾರ ಪಟ್ಟಿರ್ತೀವಿ. ಹಾಲು, ಬೆಣ್ಣೆ, ತುಪ್ಪ ಇವುಗಳನ್ನೆಲ್ಲ ಮಾಡ್ಕೊತೀವಿ. ಕುರಿ ತುಪ್ಪಟಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತೀವಿ. ಮೇಕೆಗಳನ್ನು ಉಪಯೋಗಿಸ್ತೀವಿ ಹೋಮಕ್ಕೆ, ಹವನಗಳಿಗೆ, ಎಲ್ಲದಕ್ಕೂ ಕೂಡ. ಆದರೆ ಈ ಗ್ರಾಮವಾಗ ಇದು ಅರಣ್ಯ ಪಶುಗಳನ್ನು ಏನಕ್ಕೆ ಕೇಳ್ಕೊತಾ ಇದ್ದಾರೆ ಇಲ್ಲಿ ಅಂತಂದರೆ, ಹಿಂದಿನ ಕಾಲದಲ್ಲಿ ಅರಣ್ಯ ಪಶುಗಳ ಒಂದು ಸಂಪತ್ತನ್ನು ಕೂಡ ಬಳಕೆ ಮಾಡ್ಕೊತಕ್ಕಂಥ ಒಂದು ಪದ್ಧತಿ ಇತ್ತು. ಆ ಜಿಂಕೆ ಚರ್ಮಗಳು, ಜಿಂಕಿಗಳು, ಆಮೇಲಿಂದ ಈ ಆನೆ ದಂತಗಳು, ಇಂಥ ಒಂದು ಕೆಲವು ಪದಾರ್ಥಗಳನ್ನು ಇವುಗಳನ್ನೆಲ್ಲ ಕೂಡ ಪೂಜಾ ಪರಿಕರಗಳಾಗಿ, ಇವಾಗ ಕಸ್ತೂರಿ
ಆಮೇಲೆ ಈ ಥರದ್ದೆಲ್ಲ ಕೂಡ ಏನು ಮಾಡೋರು ಅಂತಂದರೆ ಆಗಿನ ಕಾಲದಲ್ಲಿ ಅದನ್ನು ಯೂಸ್ ಮಾಡೋರು. ಪುನುಗು ನಾವೆಲ್ಲ ಕೇಳಿರ್ತೀವಿ. ಈಗಲೂ ತಿರುಪತಿನಲ್ಲಿ ಪುನುಕ್ಕಾಪು ಅಂತ ಕೊಡ್ತಾರೆ. ಪ್ರತಿ ಶುಕ್ರವಾರ ಅಭಿಷೇಕಕ್ಕೆ ಮುಂಚೆ ನೀವೆಲ್ಲ ಕೇಳಿರ್ತೀರ, ಪುನುಕ್ಕಾಪು ಅಂತ ಕೊಡ್ತಾರೆ ಭಗವಂತನಿಗೆ. ಅಲ್ಲಿ ಆ ಪುನುಗಿನ ಬೆಕ್ಕುಗಳನ್ನು ಬೆಕ್ಕದು, ಅದೊಂದು ಬೆಕ್ಕದು ಪುನುಗು ಅನ್ನೋದು. ಆ ಪುನುಗಿನ ಬೆಕ್ಕನ್ನು ತಂದುಬಿಟ್ಟು ಒಂದು ಕಡೆ ಒಂದು ರೂಮಲ್ಲಿ ಅದನ್ನು ಇಟ್ಟಿರ್ತಾರೆ. ಆ ಪುನುಗೆ ಏನು ಮಾಡಿರ್ತಾರೆ ಅಂತಂದರೆ ಒಂದು ದೊಡ್ಡದೊಂದು ದಿಮ್ಮಿನ ಹೀಗೆ ಅಡ್ಡವಾಗಿ ನಿಲ್ಲಿಸಿರ್ತಾರೆ. ಈ ಪುನುಗೊಂದು ಇದಿರುತ್ತೆ, ಏನೋ ಒಂದು ಅದಕ್ಕೊಂದು ನೇಚರ್. ಅದೇನು ಅಂತಂದರೆ ತನ್ನ ಪೃಷ್ಠಭಾಗನ ಆ ಕಟ್ಟಿಗೆಗೆ ಹಾಕಿ ತಿಕ್ತಾ ಇರುತ್ತೆ ಯಾವಾಗಲೂ ಕೂಡ. ಅದಕ್ಕೇನೋ ನವೇನೋ ಏನೋ ಪಾಪ ಅದು ತಿಕ್ತಾ ಇರುತ್ತೆ. ಆ ಪುನುಗಿನ ಬೆಕ್ಕಿಗೆ ಏನಾಗುತ್ತೆ ಅಂತಂದರೆ ಈ ಮಲ ಮೂತ್ರಗಳು ವಿಸರ್ಜಿಸ್ತಕ್ಕಂಥ ಒಂದು ಜಾಗದಲ್ಲಿ ದಿವ್ಯವಾಗಿರ್ತಕ್ಕಂಥ ಒಂದು ಸುಗಂಧ ಬರುತ್ತೆ. ಆ ಸುಗಂಧನ ಪುನುಗು ಅಂತ ಕರೀತಾರೆ. ಅದೊಂಥರ ಈ ಕಪ್ಪುಗೆ ಈ ಎಳ್ಳು ಉದುರದಂಗೆ ಉದುರುತ್ತದು. ಅದನ್ನೇನು ಮಾಡುತ್ತೆ, ಆ ಕೊರಡಿಗೆ ಹಾಕಿ ತಿಕ್ಕುತ್ತೆ ಚೆನ್ನಾಗಿ ಆ ಬೆಕ್ಕು. ಆ ಕೊರಡಿಗೆ ಹಾಕಿ ತಿಕ್ಕಿದಾಗ ಆ ಪುನುಗನ್ನು ಇವರೇನು ಮಾಡ್ತಾರೆ, ಶೇಖರಣೆ ಮಾಡ್ತಾರೆ. ಕಪ್ಪುಗೆ ಅದಕ್ಕೆಲ್ಲ ಮೆತ್ಕೊಂಡಿರ್ತಕ್ಕಂಥದ್ದನ್ನು ನೀಟಾಗಿ ಅದನ್ನು ತೆಕ್ಕೊಂಡು ಅದನ್ನು ಎಣ್ಣೆಗೆ ಹಾಕಿ ಕಾಯಿಸ್ತಾರೆ. ಅದನ್ನು ಪುನುಗು ತೈಲ ಅಂತ ಕರೀತಾರೆ. ನಾವೆಲ್ಲ ಕೇಳಿರ್ತೀವಿ. ತಿರುಪತಿನಲ್ಲಿ ಇವತ್ತಿಗೂ ಕೂಡ ಶುಕ್ರವಾರ ಅಭಿಷೇಕಕ್ಕೆ ಮುಂಚೆ ಪಾದದಿಂದ ಹಿಡಿದು ಮುಡಿಯವರೆಗೂ ಕೂಡ ಪರಮಾತ್ಮನಿಗೆ ಆ ಪುನುಗಿನ ಎಣ್ಣೆಯನ್ನು ಬಳಿತಾರೆ. ಪುನುಗಿನ ಎಣ್ಣೆಯನ್ನು ಬಳೆದು ಬಿಟ್ಟು ಆ ಕೆಂಡದ ಮೇಲೆ ಒಂದು ದಿಂಬು ಥರದ್ದು ಒಂದು ವಸ್ತು ಇರುತ್ತೆ. ಶಂಖ ಚಕ್ರ ನಾಮ ಎಲ್ಲ ಮಾಡಿರ್ತಕ್ಕಂಥದ್ದು ಒಂದು ದಿಂಬು ಥರದ್ದು ಇರುತ್ತೆ. ಅದನ್ನು ಆ ಕೆಂಡದ ಮೇಲೆ ಬಿಸಿ ಮಾಡಿ ಅದನ್ನು ಪಾದದಿಂದ ಮುಡಿಯವರೆಗೂ ಕೂಡ ಹೀಗೆ ಒತ್ತೋದು, ಅಂದರೆ ಈ ಏನು ಮಾಲಿಶ್ ಟೈಪು ಒತ್ತೋದು, ಅದನ್ನು ಪುನುಕ್ಕಾಪು ಅಂತ ಕರೀತಾರೆ. ಅದೊಂದು ಆಯೋಜಿತ ಸೇವೆ ಅದು ಪರಮಾತ್ಮನಿಗೆ. ಆ ಪುನುಕ್ಕಾಪು ಕೊಟ್ಟಿದ್ದಾದಮೇಲೆ ಆಮೇಲೆ ಚಂದನ ಎಲ್ಲ ಬಳದು ಮೈಗೆ ಆಮೇಲೆ ಅಭಿಷೇಕ ಅಂತಕ್ಕಂಥದ್ದು ನಡೆಯುತ್ತೆ. ಹಾಗಾಗಿ ಇವುಗಳಿಗೆಲ್ಲ ಕೂಡ ನಮಗೆ ಕಾಡು ಪ್ರಾಣಿಗಳ ಅವಶ್ಯಕತೆ ಇದೆ. ಹೆಚ್ಚು ನಾವು ಕಾಡು ಪ್ರಾಣಿಗಳ ಮೇಲೂ ಕೂಡ ಆ ಅವಶ್ಯಕತೆ ಇದೆ. ಇವಾಗ ರೈತನಿಗೆ ಇಲಿಗಳು ಜಾಸ್ತಿ ಆಗಿಬಿಟ್ರೆ ಹೊಲದಲ್ಲಿ ಹಾವುಗಳ ಅವಶ್ಯಕತೆ ಬಂದೇ ಬರುತ್ತೆ. ಹಾವುಗಳೇನು ಮಾಡಬೇಕು, ಆವಾಗ ಹಾವುಗಳು ಬರಲೇಬೇಕು, ಆ ಇಲಿಗಳನ್ನು ತಿನ್ನಲೇಬೇಕು. ಆಮೇಲೆ ಕೀಟಗಳು ಇವೆಲ್ಲ ಹೆಚ್ಚಾದಾಗ ಕೆಲವು ಕಾಡು ಪ್ರಾಣಿಗಳು ಕೀಟಗಳನ್ನು ತಿಂತಕ್ಕಂಥ ಪಕ್ಷಿಗಳು ಪ್ರಾಣಿಗಳು ಇವೆಲ್ಲ ಇರುತ್ತೆ. ಹಾಗಾಗಿ ಇಲ್ಲೇನು ಮಾಡಿದ್ದಾರೆ ಅಂತಂದರೆ, ಗ್ರಾಮದಲ್ಲಿರ್ತಕ್ಕಂಥ ಪಶುಗಳು, ಅರಣ್ಯದಲ್ಲಿರ್ತಕ್ಕಂಥ ಪಶುಗಳು, ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ಹೇರಳವಾಗಿ ಕೊಡ್ರಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹುಲಿ, ಸಿಂಹ, ನರಿ, ತೋಳ, ಕಾಡಾನೆ, ಜಿಂಕೆ ಮುಂತಾದವುಗಳು. ಇನ್ನು ವಿತ್ತಶ್ಚಮೆ ವಿತ್ತಿಶ್ಚಮೆ ಅಂತ ಹೇಳ್ಬಿಟ್ಟು ಅಂತ. ವಿತ್ತ ಅಂದರೆ ಏನು ಅಂದರೆ ಪಿತ್ರಾರ್ಜಿತವಾಗಿರ್ತಕ್ಕಂಥ ಧನ, ಪಿತ್ರಾರ್ಜಿತ ತಂದೆ ತಾಯಿಗಳಿಂದ ಬಂದಿರತಕ್ಕಂಥ ಧನನ್ನ ಅಥವಾ ಒಂದು ಐಶ್ವರ್ಯನ ವಿತ್ತ ಅಂತ ಕರೀತಾರೆ. ಆಮೇಲೆ ಇದು ಬರೀ ದುಡ್ಡು ಅಂತಲೇ ತಿಳ್ಕೊಬಾರ್ದು. ಬರೀ ಪಿತ್ರಾರ್ಜಿತ ಅಂದ ತಕ್ಷಣಕ್ಕೆ ದುಡ್ಡು ಎಲ್ಲ ನಿಧಿ ಬಚ್ಚಿಟ್ಟಿದ್ದಾರೆ, ಅಪ್ಪ ಅಮ್ಮಂದು ಆಸ್ತಿ ಹಂಗೆ ತಿಳ್ಕೊಬಾರ್ದು. ಆಸ್ತಿನೂ ಆಗುತ್ತೆ. ನಮ್ಮ ದೇಹ ಪಿತೃಗಳು ಕೊಟ್ಟಿರ್ತಕ್ಕಂಥದ್ದು, ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಆಸ್ತಿ ಯಾವುದು ಅಂತಂದರೆ ನಾವು ಉಪಯೋಗಿಸ್ತಾ ಇರತಕ್ಕಂಥ ದೇಹ. ದೇಹಮು ವಿಜ್ಞಾನಮು ಬ್ರಹ್ಮೋಪದೇಶಮಿಚ್ಚಿ ಇಹ ಪರಾಲು ಸಾಧಿಂಚೆ ಹಿತಮಿಚ್ಚಿನ ತಂಡ್ರಿನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇಳಿರ್ತೀವಿ ಅದನ್ನು. ಹಾಗಾಗಿ ದೇಹ ಅಂತಕ್ಕಂಥದ್ದು ತಂದೆ ತಾಯಿಗಳಿಂದ ಬಂದಿರತಕ್ಕಂಥ ವರ ಅದು. ಇದು ಕೂಡ ಭಗವಂತ ಪಿತ್ರಾರ್ಜಿತವಾಗಿರ್ತಕ್ಕಂಥ ಒಂದು ಐಶ್ವರ್ಯ. ಅದಲ್ದಿರ ಕೆಲವು ಮನೆಗಳಲ್ಲಿ ಏನಾಗಿರುತ್ತೆ ಅಂತಾರೆ ನೋಡಿ, ಒಳ್ಳೆ ಕಲಾಕಾರರು ಇರ್ತಾರೆ, ಯಾರೋ ಕಲೆ ಮಾಡ್ತಕ್ಕಂಥವ್ರು ಇರ್ತಾರೆ. ಅವ್ರು ಏನು ಯಾರೋ ಕಲಿದಿರನೇ ಹುಟ್ಟಿದಾಗ್ಲಿಂದನೇ ಆ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಆ ಕಲೆ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಹೇಗೆ ಬರುತ್ತೆ? ಅದು ಹೆರಿಡಿಟ್ರಿ, ಆ ಜೀನ್ಸಿಂದ ಬಂದಿರತಕ್ಕಂಥದ್ದು. ಅದು ಕೂಡ ಪಿತ್ರಾರ್ಜಿತನೇ. ಒಳ್ಳೆ ಕಳೆ, ಮುಖದಲ್ಲಿರ್ತಕ್ಕಂಥ ಒಳ್ಳೆ ಕಳೆ ಅಥವಾ ಒಳ್ಳೆ ಸಂಸ್ಕಾರ, ಕೆಲವರು ಒಳ್ಳೆ ಮಾತುಗಾರಿಕೆ ಇರುತ್ತೆ, ಚೆನ್ನಾಗಿ ಮಾತುಗಾರಿಕೆ. ಕೆಲವು ಮನೆಗಳಲ್ಲಿ ಅದನ್ನ ಹೇಳ್ಕೊಡ್ಬೇಕಾದ್ದೇ ಇಲ್ಲ, ಆಟೋಮೆಟಿಕ್ಕಾಗಿ ಅದು ಇದರಲ್ಲಿ ಬಂದ್ಬಿಡ್ತಾ ಇರುತ್ತೆ, ರಕ್ತದಲ್ಲೇ ಬಂದ್ಬಿಡ್ತಾ ಇರುತ್ತೆ. ಅವೆಲ್ಲ ಕೂಡ ಪಿತ್ರಾರ್ಜಿತಗಳು. ಕೆಲವು ಕಾಣ್ತಕ್ಕಂಥ ಆಸ್ತಿ ಇರುತ್ತೆ, ಕೆಲವು ಕಾಣದೇ ಇರತಕ್ಕಂಥ ಆಸ್ತಿ ಇರುತ್ತೆ. ಇವಾಗ ಮುಖದ ವರ್ಚಸ್ಸು, ಮಾತು, ಆಮೇಲೆ ಕಲೆ, ನೃತ್ಯ, ಸಂಗೀತ, ಗಾಯನ ಇವೆಲ್ಲ ಕೂಡ ಪಿತ್ರಾರ್ಜಿತವಾಗಿ ಬಂದ್ಬಿಡುತ್ತೆ. ಅಥವಾ ಆಸ್ತಿ ಪಾಸ್ತಿ ಇರ್ಬೋದು, ಹೊಲ ಗದ್ದೆ ಇರ್ಬೋದು, ಎಲ್ಲರಿಗೂ ಕಾಣ್ತಾ ಇರ್ತಕ್ಕಂಥ ಒಂದು ಇದು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಆಧ್ಯಾತ್ಮ ವಿದ್ಯೆ ಅಥವಾ ಪಾಂಡಿತ್ಯ ಇವೆಲ್ಲ ಕೂಡ ಕೆಲವು ಕಾಣಲ್ಲ, ಹೊರಗಡೆ ಕಾಣಲ್ಲ, ಅದು ಕೂಡ ಪಿತ್ರಾರ್ಜಿತವಾಗಿ ಬಂದ್ಬಿಡುತ್ತೆ. ಹಾಗಾಗಿ ಈ ಥರದ ಯಾವುದು ಪಿತ್ರಾರ್ಜಿತವಾಗಿದೆಯೋ ಐಶ್ವರ್ಯ, ಹೇ ದೇವತೆಗಳಿರ ಅದನ್ನು ಹೆಚ್ಚಾಗಿ ನಮಗೆ ಕೊಡ್ರಿ. ಯಾಕೆಂದರೆ 21 ತಲೆಮಾರಿನ ಜೀನ್ಸು ನಮ್ಮಲ್ಲಿ ಪ್ರಕಟ ಆಗ್ತಕ್ಕಂಥ ಚಾನ್ಸಸ್ ಇರುತ್ತಂತೆ. ಒಂದು ರೋಗಗಳಾಗಿರ್ಬೋದು, ಅಥವಾ ಒಂದು ಯಾವುದಾದ್ರೂ ಒಂದು ಕಲೆ ಆಗಿರ್ಬೋದು, ಅಥವಾ ಇನ್ನೇನನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಗುಣಗಳಿರ್ಬೋದು, ಇವೆಲ್ಲ ಕೂಡ ತಾಯಿ ಕಡೆ 21 ತಲೆಗಳು, ತಂದೆ ಕಡೆ 21 ತಲೆಗಳು ಈ ಜೀನ್ಸ್ನಲ್ಲಿ ಇರುತ್ತಂತೆ. ಯಾವುದು ಯಾವಾಗ ಹೇಗೆ ಹೊರಗೆ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಎಷ್ಟೋ ಮಕ್ಕಳನ್ನು ನಾವು ನೋಡ್ತಾ ಇರ್ತೀವಿ, ತಂದೆನೂ ಬೆಳ್ಳಗಿರ್ತಾನೆ,
ತಾಯಿನೂ ಬೆಳ್ಳಗಿರ್ತಾಳೆ, ಆದರೆ ಮಗು ಮಾತ್ರ ಕಪ್ಪಗೆ ಹುಟ್ಟುಬಿಟ್ಟಿರುತ್ತೆ. ಯಾರೋ ಒಬ್ರು ಗಲಾಟೆ ಮಾಡ್ತಾ ಇದ್ರಂತೆ, ಏನಿದು ಹಿಂಗಾಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಅವ್ರು ಹೇಳಿದ್ರಂತೆ, ಅಪ್ಪ ವಿಳ್ಯದಲ್ಲೇ ಹಸಿರಿಗಿರುತ್ತೆ, ಸುಣ್ಣ ಬೆಳ್ಳಗಿರುತ್ತೆ, ಅಡಿಕೆ ಕೆಂಪಗಿರುತ್ತೆ, ಬಾಯಲ್ಲಿ ಹಾಕೊಂಡಾಗಿದ್ರೆ ಎಲ್ಲ ಕೆಂಪಗಾಗ್ಬಿಡುತ್ತೆ. ಅದೇ ಥರನೇ ಜೀನ್ಸಲ್ಲಿ ಯಾವ್ದು ಯಾವಾಗ ಹೆಂಗೆ ಬರುತ್ತೆ ಅಂತ ಹೇಳಕ್ಕೆ ಇಲ್ಲ. ತಂದೆ ತಾಯಿ ಕಪ್ಪಗಿರ್ತಾರೆ, ಕೆಲವರು ಮಕ್ಕಳು ಚೆನ್ನಾಗಿ ಹುಟ್ಬಿಟ್ಟಿರ್ತಾರೆ ಬೆಳ್ಳಗೆ. ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಯಾಕೆಂದರೆ 21 ತಲೆಮಾರಲ್ಲಿ ಯಾವ್ದು ಬೇಕಾದರೂ ಬಂದುಬಿಡ್ಬೋದು. ಕೆಲವರಿಗೆ ಇದ್ದಕ್ಕಿದ್ದಂಗೆ ಕೆಲವರು ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿಗಳು ಅಥವಾ ಬೇರೆ ಯಾವುದಾದ್ರು ಶಾರೀರಿಕವಾಗಿರ್ತಕ್ಕಂಥ ವ್ಯಾಧಿಗಳು, ತಂದೆ ತಾಯಿ ಚೆನ್ನಾಗಿರ್ತಾರೆ, ಆದರೆ ಮಕ್ಕಳಿಗೆ ಆ ಥರ ಬಂದ್ಬಿಡುತ್ತೆ. ಹಾಗಾಗಿ ಇವೆಲ್ಲ ಕೂಡ ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳು ಅಂತ ಹೇಳ್ಬಿಟ್ಟು. ವಿತ್ತಿಶ್ಚಮೆ, ವಿತ್ತಿ ಎಂದು ಕರೆಯುವುದು ಯಾವುದನ್ನ ಅಂತಂದರೆ ಸ್ವಯಾರ್ಜಿತವಾಗಿರ್ತಕ್ಕಂಥ ಧನ. ಸ್ವಯಾರ್ಜಿತ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಐಶ್ವರ್ಯ ಅಥವಾ ಪಾಂಡಿತ್ಯ ಅಥವಾ ನಮ್ಮ ಕಲೆ ಏನಿರುತ್ತೆ ಅದೆಲ್ಲ ಕೂಡ ಕಷ್ಟದಿಂದ ಸಾಧನೆ ಮಾಡಿರ್ತಕ್ಕಂಥದ್ದು. ಸಾಧತಾ ವಿದ್ಯಾ ಬಾಧತಾ ಧನಂ ಅಂತ ಹೇಳ್ಬಿಟ್ಟು ಅಂತ. ಸಾಧತಾ ವಿದ್ಯಾ, ನೀವೆಷ್ಟು ವಿದ್ಯೆಯನ್ನು ಸಾಧನೆ ಮಾಡಿದ್ರೆ ಅಷ್ಟು ಕರಗತ ಆಗ್ತಾ ಹೋಗುತ್ತೆ. ನೋಡಿ ಎಂಥ ಸಿಂಪಲ್ ಸೂತ್ರವನ್ನು ಹಿರಿಯರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬಾಧತಾ ಧನಂ, ಎಷ್ಟು ಕಷ್ಟಪಟ್ಟರೆ ಅಷ್ಟು ನಮಗೆ ದುಡ್ಡು ಅಂತಕ್ಕಂಥದ್ದು ಸಿಗುತ್ತೆ. ಕಷ್ಟಪಡ್ದಿರ ನಾವು ಕಾಲ ಮೇಲೆ ಕಾಲು ಹಾಕ್ಕೊಂಡು ನನಗೆ ಕೂತ್ ಕಡೆಗೆ ನನಗೆ ದುಡ್ಡು ಬರಬೇಕು ಅಂತಂದರೆ ಎಲ್ಲೂ ಬರೋದಿಲ್ಲ. ಯಾರು ಕೂಡ ಬಿಟ್ಟಿಯಾಗಿ, ಈ ಪ್ರಪಂಚ ಹೇಗೆ ಅಂತಂದರೆ ಬಿಟ್ಟಿಯಾಗಿ ಏನೂ ಕೊಡಲ್ಲ. ಪ್ರತಿಯೊಂದು ಕೂಡ ಕಷ್ಟಪಟ್ಟರೆ ಮಾತ್ರನೇ ಬರ್ತಕ್ಕಂಥದ್ದು. ಹಾಗಾಗಿ ಕಷ್ಟಪಟ್ಟವನಿಗೆ ದುಡ್ಡು ಸಿಗುತ್ತೆ, ಸಾಧನೆ ಮಾಡೋದವನಿಗೆ ವಿದ್ಯೆ ಸಿಗುತ್ತೆ. ಇನ್ನೂ ಒಂದು ಗಾದೆ ಮಾತಿದೆ, ಆಕಾಶ ನೋಡೋಕೆ ನೂಕು ನುಗ್ಗಲ ಅಂತ. ನಾವೆಲ್ಲ ಕೇಳಿದ್ದೀವಿ ಅದನ್ನೆಲ್ಲ. ಆಕಾಶ ನೋಡೋಕೆ ನೂಕು ನುಗ್ಗಲ ಅಂತ ಹೇಳಿ ಕೆಲವರು ಹೇಳ್ತಾ ಇರ್ತಾರೆ, ಓ ಅದೆಲ್ಲ ಇಂಥವ್ರಿಗೆ ಮಾತ್ರನೇ, ಅಂಥವ್ರಿಗೆ ಮಾತ್ರನೇ, ಎಲ್ರಿಗೂ ಬರ್ತಕ್ಕಂಥದ್ದಲ್ಲ, ಹೀಗೆಲ್ಲ ಹೇಳ್ತಾರೆ. ಅಲ್ಲಿ ಇಲ್ಲ, ಸಾಧನೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಬರ್ತಕ್ಕಂಥದ್ದು. ಹಾಗಾಗಿ ಆಕಾಶ ನೋಡೋಕೆ ನೂಕು ನುಗ್ಗಲ, ತಲೆ ಯಾರು ಎತ್ತಿದ್ರೆ ಅವ್ರಿಗೆಲ್ಲ ಕಾಣುತ್ತೆ. ಹಾಗಾಗಿ ದುಡ್ಡು ಬೇಕಾಗಲಿ ಅಥವಾ ಇನ್ನೇನ ವಿದ್ಯೆ ಪಾಂಡಿತ್ಯ ಬೇಕಾಗಲಿ, ಏನೇ ಬೇಕಾಗಿದ್ರು ಕೂಡ ನಾವು ಕಷ್ಟಪಟ್ಟರೆ ಅದು ನಮ್ಮ ಕರಗತ ಅಂತಕ್ಕಂಥದ್ದು ಆಗತ್ತೆ. ಈ ಥರ ವಿತ್ತಿಶ್ಚಮೆ ಅಂದರೆ ಸ್ವಯಾರ್ಜಿತವಾಗಿರ್ತಕ್ಕಂಥ ಐಶ್ವರ್ಯನ ಹೇ ದೇವತೆಗಳಿರ ನಮಗೆ ಆಗಿ ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ನೀಡ್ರಿ. ಭೂತಶ್ಚಮೆ, ಭೂತವೆಂದರೆ ಗುಪ್ತವಾದ ಧನ. ಗುಪ್ತವಾದ ಧನ, ಇಲ್ಲಿ 2 ಥರದ ಗುಪ್ತವಾದ ಧನ ಇದೆ. ಹಿರಿಯರು ಏನು ಮಾಡ್ತಾ ಇದ್ರು, ಹಿಂದಿನ ಕಾಲಕ್ಕೆ ಬ್ಯಾಂಕುಗಳಿರಲಿಲ್ಲ. ಆವಾಗ ಏನು ಮಾಡೋರು ಅಂತಂದರೆ ಬಂಡೆಗಳ ಕೆಳಗಡೆ, ಮನೆ ಗೋಡೆಗಳಲ್ಲಿ, ಮನೆಯ ನೆಲಗಳಲ್ಲಿ ಇವುಗಳೆಲ್ಲ ಬಚ್ಚಿಡೋರು. ಕೆಲವರೆಲ್ಲ ಟಾಪಲ್ಲೂ ಬಚ್ಚಿಡೋರು. ಈ ಥರ ಎಲ್ಲ ಬಚ್ಚಿಡೋರು. ಹೀಗೆಲ್ಲ ಬಚ್ಚಿಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇಲ್ಲ ತನಗಾಗಬೇಕು, ಇಲ್ಲ ತನ್ನ ವಂಶಿಕರು ಯಾರನ್ನ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಈ ದ್ವಾರಬಂಧಗಳಿರುತ್ತಲ್ಲ, ದ್ವಾರಬಂಧಗಳ ಮೇಲೆ, ದ್ವಾರಬಂಧಗಳ ಸೈಡ್ಗಳಲ್ಲಿ ಒಳಗಡೆ ಕೆಲವರೆಲ್ಲ ಅದೇ ಕೆಲಸವಾಗಿ ಸೀಕ್ರೆಟಾಗಿ ಇದನ್ನೆಲ್ಲ ಮಾಡಿ ಅದರೊಳಗೆಲ್ಲ ಇಡೋರು. ಯಾಕೆಂದರೆ ಅವಾಗ ಬ್ಯಾಂಕ್ಗಳಿರಲಿಲ್ಲ, ಕಳ್ಳಕಾಕರ ಕಾಟ ಜಾಸ್ತಿ ಇತ್ತು. ಆಮೇಲೆ ಬಂಧುಗಳ ಕಾಟ ಜಾಸ್ತಿ ಇತ್ತು. ಆಮೇಲೆ ಇವರು ಯಾರೋ ಈ ರಾಜರ ಕಾಟ ಜಾಸ್ತಿ ಇತ್ತು. ಎಲ್ಲಿ ಐಶ್ವರ್ಯ ಜಾಸ್ತಿ ಇದೆ ಅಂತಂದರೆ ಅಲ್ಲಿ ರಾಜರು ಏನೋ ಒಂದು ನೆಪ ಹುಡ್ಕೊಂಡು ಎತ್ಕೊಂಡು ಹೊಟ್ಟೋಗೋರು. ಹಾಗಾಗಿ ಆಪದ್ದನವಾಗ ಅವ್ರೇನು ಮಾಡೋರು ಅಂತಂದರೆ ಬಚ್ಚಿಡ್ತಕ್ಕಂಥ ಒಂದು ಇದಿತ್ತು. ಅದು ಯಾವಾಗಲೂ ಅವ್ರಿಗೋ ಅಥವಾ ಅವ್ರ ವಂಶಿಕರಿಗೋ ಯಾವಾಗೋ ಏನೋ ಮಾಡೋವಾಗ ನಾವೆಲ್ಲ ನೋಡಿರ್ತೀವಿ, ಏನೋ ರಿಪೇರಿ ಮಾಡ್ತಾ ಇದ್ರಂತೆ, ಅಲ್ಲೇನೋ ದುಡ್ಡು ಸಿಕ್ತಂತೆ ಅಂತ. ದೇವಸ್ಥಾನಗಳನ್ನಲ್ಲೂ ಅಷ್ಟೇ, ಯಾವುದೋ ಏನೋ ರಿಪೇರಿ ಮಾಡ್ತಾ ಇದ್ರಂತೆ, ಯಾವುದೋ ಕೋಣೆ ಸುಮಾರು ವರ್ಷಗಳಿಂದ ತೆಗೆದೇ ಇರಲಿಲ್ವಂತೆ, ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ವಂತೆ, ಬಾಗ್ಲಿಲ್ಲ, ಅದಕ್ಕೇನೂ ಇಲ್ಲ. ಬಟ್ ಏನಾಗಿರುತ್ತೆ ಅಂದರೆ ಒಂದು ಮೂಲೆಯನ್ನು ಹಿಂಗೆ ಮಾಡಿರ್ತಾರೆ, ಏನೋ ಬಿಡು ಅದೇನೋ ದೊಡ್ಡ ಗೋಡೆನೋ ಬುರ್ಜೋ ಏನೋ ಕಟ್ಟಿದ್ದಾರೆ ಅಂತ. ಇದ್ದಕ್ಕಿದ್ದಂಗೆ ಏನೋ ರಿಪೇರಿ ಮಾಡ್ತಾ ಇದ್ದೀವಿ ಅಂತ ಬಿಟ್ಟು ಅದನ್ನು ಹೊಡಿತಾರೆ. ನೋಡಿದ್ರೆ ಅದರೊಳಗೆ ಬೆಳ್ಳಿ ಇಟ್ಕೆಗಳು, ಬಂಗಾರದ ಇಟ್ಕೆಗಳು, ಎಲ್ಲ ಐಶ್ವರ್ಯ ಇವೆಲ್ಲ ಸಿಕ್ಬಿಡುತ್ತೆ. ಇವೆಲ್ಲ ಏನು ಅಂತಂದರೆ ಗುಪ್ತ ನಿಧಿಗಳು ಅಂತ ಕರೀತಾರೆ. ಈಗಲೂ ಕೂಡ ನಾವು ಗುಪ್ತ ನಿಧಿಗಳು ಹುಡುಕ್ತೀವಿ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳನ್ನೆಲ್ಲ ವಿಕೃತ ಮಾಡಾಕ್ಬಿಡ್ತಾಯಿದ್ರೆ. ವಿಗ್ರಹಗಳನ್ನೆಲ್ಲ ಒಡೆದಾಕೋದು, ದೇವಸ್ಥಾನಗಳನ್ನೆಲ್ಲ ವಿರೂಪ ಮಾಡ್ತಕ್ಕಂಥದ್ದು. ಆಮೇಲೆ ಹಿಸ್ಟಾರಿಕಲ್ ಪ್ಲೇಸಸ್ ಅಂತ ಹೇಳ್ತಾರೆ, ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಪ್ರದೇಶಗಳು, ಅದನ್ನೆಲ್ಲ ಹಾಳು ಮಾಡ್ತಕ್ಕಂಥದ್ದು. ಇವೆಲ್ಲ ದೌರ್ಭಾಗ್ಯ ಇದು ನಮ್ಮದು. ಯಾಕೆಂತಂದರೆ ಅದನ್ನು ಉಳಿಸ್ಕೋಬೇಕು, ನಾವು ಮುಂದಿನ ತಲೆಮಾರಿಗೆ ಉಳಿಸ್ಕೋಬೇಕು. ಅದನ್ನೆಲ್ಲ ಹಾಳು ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಅವೆಲ್ಲ ಕೂಡ ಬಿಡಬೇಕು. ಯಾವುದು ಕೂಡ ಬಿಟ್ಟಿಯಾಗಿ ಬರೋದಿಲ್ಲ. ಆಮೇಲೆ ಯಾವುದು ಭೂಮಿಯಲ್ಲಿ ಸಿಗುತ್ತೆ, ಯಾವುದು ಗುಪ್ತ ನಿಧಿ ಅಂತ ಸಿಗುತ್ತೆ, ಇವತ್ತಿನ ಒಂದು ನಿಯಮಗಳ ಪ್ರಕಾರ ಅದು ಯಾವುದು ಕೂಡ ಸಿಕ್ಕದವನು ತೊಗೊಳೋ ಹಂಗಿಲ್ಲ, ಅದು ಕ್ರೈಮ್ ಆಗುತ್ತೆ. ಅದು ಯಾರಿಗೆ ಹೋಗಬೇಕು? ಸರ್ಕಾರಕ್ಕೆ ಸೇರಬೇಕಾಗಿರ್ತಕ್ಕಂಥದ್ದು. ಯಾರಿಗೆ ಸಿಕ್ಕಿದ್ರು ಕೂಡ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಸಿಕ್ಕಿದೆ ಅಂತ ಗೊತ್ತಾದರೂ ಕೂಡ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಯಾವುದೇ ಒಂದು ವಿಗ್ರಹಗಳು ಸಿಗಲಿ, ಹಳೆ ವಿಗ್ರಹಗಳು, ಅದು ಕಲ್ಲಿಂದಾಗಿರಲಿ, ಮೆಟಲ್ದಾಗಿರಲಿ, ಏನೇ ಆಗಿರಲಿ, ಅದು ಸರ್ಕಾರಕ್ಕೆ ಸೇರಬೇಕಾಗಿರ್ತಕ್ಕಂಥ ಆಸ್ತಿ. ಹಾಗಾಗಿ ನೋಡಿ, ಈ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ಅದ್ಭುತವಾಗಿರತಕ್ಕಂಥ ಕತೆ. ಈ ಕಲಿರಾಜ್ಯ ಪ್ರಾರಂಭ ಆಗಿಬಿಟ್ಟಿತ್ತಂತೆ, ದ್ವಾಪರ ಯುಗ ಮುಗಿದೋಗ್ಬಿಟ್ಟಿತ್ತಂತೆ, ಕಲಿಯುಗ ಪ್ರಾರಂಭ ಆಗೋಗ್ಬಿಟ್ಟಿತ್ತಂತೆ.
ಕಲಿಯುಗ ಪ್ರಾರಂಭ ಆಗೋಗ್ಬಿಟ್ಟು ಪರೀಕ್ಷಿತ ರಾಜ್ಯ ಆಳ್ತಾ ಇದ್ರಂತೆ. ಈ ಪರೀಕ್ಷಿತ ರಾಜ್ಯ ಆಳ್ತಾ ಇದ್ರು ಕೂಡ ಮಹಾಧರ್ಮಾತ್ಮ, ಅರ್ಜುನನ ಮೊಮ್ಮಗ, ಶ್ರೀಕೃಷ್ಣನ ಅನನ್ಯ ಭಕ್ತ, ಮಹಾಧರ್ಮಾತ್ಮ. ಈತ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಯಾರಿಗೋ ಏನಾಯ್ತಂತೆ ಅಂದರೆ ಒಂದು ಸ್ವಲ್ಪ ಹೊಲನ್ನ ಯಾರಿಗೋ ಮಾರಿದ್ರಂತೆ, ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಮಾರಿದ್ರಂತೆ. ಆ ಕೊಂಡ್ಕೊಂಡಿರ್ತಕ್ಕಂಥ ಅವನು ಒಳ್ಳೆ ಬೆಳೆ ಇಡೋಣ, ಮಳೆ ಬಂದಿದೆ, ಒಳ್ಳೆ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಅಂತ ಬಿಟ್ಟು ನೇಗಿಲಿಟ್ಕೊಂಡು ಉತ್ತಾ ಇದ್ರೆ 2 ಬಿಂದಿಗೆಗಳು ಸಿಕ್ತಂತ. 2 ಬಿಂದಿಗೆಗಳು ತುಂಬ ಚಿನ್ನದ ನಾಣ್ಯಗಳಿತ್ತಂತೆ. ಇವಾಗ ಅವನೇನು ಮಾಡೋದಂತೆ, ನಮ್ಮಂಥವ್ರಾಗಿದ್ರೆ ಏನು ಮಾಡ್ತಾ ಇದ್ವಿ, ಸಿಕ್ತು ಅಂತ ಎತ್ತಿಕೊಂಡ್ಬಿಡ್ತಾ ಇದ್ವಿ. ಆತ ಏನು ಮಾಡೋದಂತೆ, ಯಾರು ಮಾರಿದ್ದ ಹೊಲ ಆತನ ಹತ್ರಕ್ಕೆ ಓಡೋದಂತೆ. ಆತನ ಹತ್ರಕ್ಕೆ ಓಡೋಗ್ಬಿಟ್ಟು ಆತನಿಗೆ ಹೇಳದ್ನಂತೆ, ನೋಡಪ್ಪ, ಈ ಬಿಂದಿಗೆಗಳು ನೀನು ಮಾರಿರ್ತಕ್ಕಂಥ ಹೊಲದಲ್ಲಿ ಸಿಕ್ಕಿದೆ, ಇದು ನಿನಗೆ ಸೇರಬೇಕಾಗಿತ್ತು. ನಿಮ್ಮ ಪಿತ್ರಾರ್ಜಿತ, ಯಾರೋ ನಿಮ್ಮ ತಾತನೋ ಮುತ್ತಾತನೋ ಅಥವಾ ನಿಮ್ಮ ತಂದೆನೋ ಯಾರೋ ಬಚ್ಚಿಟ್ಟಿದ್ದಾರೆ, ಇದು ನಿನಗೆ ಸೇರಬೇಕಾಗಿದ್ದು ಅಂತ ಹೇಳೋದು. ಆತ ಹೇಳದಂತೆ, ನೋಡಪ್ಪ, ನಾವು ಅಗ್ರಿಮೆಂಟ್ ಬರ್ಕೊಂಡಾಗ ಏನು ಬರ್ದಿದ್ದೆ, ಅಲ್ಲಿ ಸಿಗ್ತಕ್ಕಂಥ ಕಲ್ಲು, ಮಣ್ಣು, ಮರ, ಮಟ್ಟು ಎಲ್ಲಾದ್ರ ಸಮೇತ ನಿನಗೆ ಕೊಟ್ಬಿಟ್ಟಿದ್ದೀನಿ ಹೊಲ ಅಂತ ಬಿಟ್ಟು ಬರೆದು ಬಿಟ್ಟಿದ್ದೀನಿ. ಹಾಗಾಗಿ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಕೊಡ್ಕೊಂಡಿರೋದ್ರಿಂದ ಇದು ನಿನ್ನ ಧನ, ನಂದಲ್ಲ, ಇದು ಅಧರ್ಮ ಆಗತ್ತೆ ನಾನು ತಗೊಂಡ್ರೆ ಅಂತ ಹೇಳೋದು. ಇಬ್ಬರಿಗೂ ವಾದ ವಿವಾದ ಆಯ್ತಂತೆ. ಇಬ್ಬರು ಬಿಂದಿಗೆಗಳನ್ನು ತಗೊಂಡು ಪರೀಕ್ಷಿತ ರಾಜನ ಹತ್ರಕ್ಕೆ ಬಂದ್ರಂತೆ. ಸ್ವಾಮಿ ನೋಡಿ ಹಿಂಗಾಗೋಗ್ಬಿಟ್ಟಿದೆ, ಇದು ಯಾರಿಗೆ ಸೇರ್ಬೇಕಾಗಿರ್ತಕ್ಕಂಥದ್ದು? ಸರಿ, ಅವನ್ಗೆ ಇವಾಗ ಹೊಲ ಮಾರ್ದವನಿಗೆ ಸೇರ್ಬೇಕಾ, ಹೊಲ ಕೊಂಡ್ಕೊಂಡವ್ನಿಗೆ ಸೇರ್ಬೇಕಾ? ಪರೀಕ್ಷಿತನಿಗೂ ದೊಡ್ಡ ತಲೆನೋವು ಆಗೋಯ್ತಂತೆ. ಯಾರಿಗೆ ಹಂಚೋದಿದು? 2 ಬಿಂದಿಗೆಗಳಿದೆ, ಬೇಕಾದ್ರೂ ಅವ್ರಿಗೊಂದು ಇವ್ರಿಗೊಂದು ಕೊಟ್ಟು ಕಳಿಸ್ಬೋದು. ಬಟ್ ಅವನು ಒಪ್ತಾ ಇಲ್ಲ, ಈತನೂ ಒಪ್ತಾ ಇಲ್ಲ, ನಂಗಲ್ಲ ಅಂತ ಹೇಳ್ಬಿಟ್ಟು ಓಲಿ ಮುಟ್ಗೋಲು ಹಾಕೊಂಡ್ಬಿಡೋಣ ರಾಜನ್ಗೆ ಅಂತಂದರೆ, ರಾಜನೇ ಮುಟ್ಗೋಲು ಹಾಕೊಂಡ್ಬಿಡೋಣ ನಮ್ಮ ರಾಜ್ಯಕ್ಕೆ ಇರಲಿ ಅಂತಂದರೆ ಅದು ರಾಜಂದ ಧರ್ಮ ಆಗುತ್ತೆ. ಯಾರಿಗೆ ಸೇರಬೇಕಾಗಿದೆಯೋ ನ್ಯಾಯಬದ್ಧವಾಗಿ. ಮಂತ್ರಿಯನ್ನು ಕೇಳ್ತಾರೆ, ಸ್ವಾಮಿ ಒಂದು 3 ದಿವಸ ಇಟ್ಟು ಬಿಡೋದಕ್ಕೆ ಹೇಳಿ, ಇಲ್ಲೇ ಇಟ್ಟು ಹೋಗಲಿ, 3 ಡೇಸ್ ಬಿಟ್ಕೊಂಡು ಬರೋದಕ್ಕೆ ಹೇಳ್ರಿ, ಆಮೇಲೆ ನ್ಯಾಯ ಕೊಡೋಣ ಅಂತ ಹೇಳ್ಬಿಟ್ಟು. ಸರಿ, 3 ದಿವಸ ಬಿಟ್ಕೊಂಡು ಇಬ್ಬರು ಬಂದ್ರಂತೆ. ಬರೋ ಅಷ್ಟೊತ್ತಿಗೆ ಜಗಳ ಸ್ಟಾರ್ಟ್ ಆಗಿತ್ತಂತೆ. ಅದು ನಾನು ಮಾರಿರೋ ಹೊಲದಲ್ಲಿ ಸಿಕ್ಕಿರೋದ್ರಿಂದ ನನಗೆ ಸೇರಬೇಕು ಅಂತ. ಯಾರೋ ಮಾರಿರೋನು, ಆಮೇಲೆ ಇವನು ಯಾರೋ ಕೊಂಡ್ಕೊಂಡಿರೋನು, ಇಲ್ಲ ನನಗೆ ನೀನು ಬರ್ಕೊಟ್ಬಿಟ್ಟಿದ್ದೀಯ ಅಗ್ರಿಮೆಂಟು, ಹಂಗಾಗಿ ನನಗೆ ಸೇರಬೇಕು ಅಂತ. ಏನು ಇಬ್ಬರೂ ಜಟಾಪಟಿ ಹಿಡ್ದಿದಾರಂತೆ. ಪರೀಕ್ಷಿತನಿಗೆ ಆಶ್ಚರ್ಯ ಆಗೋಯ್ತಂತೆ. 3 ದಿವಸದ ಕೆಳಗೆ ಈ ಥರ ಬಂದಿದ್ರು, 3 ದಿವಸ ಆಗೋಷ್ಟೊತ್ತಿಗೆ ಇದು ನನಗೆ ಬೇಕು ಅಂತ ಕಚ್ಚಾಡ್ತಾ ಇದ್ದಾರಲ್ಲ, ಇದು ಹೆಂಗೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಮಂತ್ರಿಗಳನ್ನ ಕೇಳದ್ನಂತೆ, ಏನು ಇದು ಸಮಾಚಾರ ಅಂತಂದರೆ, ಸ್ವಾಮಿ ಕಲಿ ಪ್ರವೇಶ ಆಗೋಗಿದೆ, ಕಲಿಯುಗ ಪ್ರಾರಂಭ ಆಗೋಗಿದೆ, ಇದು ದ್ವಾಪರ ಅಲ್ಲ, ಕಲಿಯುಗ, ಕಲಿರಾಜ್ಯ ಅಂತಕ್ಕಂಥದ್ದು ಪ್ರಾರಂಭ ಆಗಿರೋದ್ರಿಂದ ಕಲಿಪುರುಷ ಅಧರ್ಮದ ಕಡೆಗೆ ಎಳಿತಾನೆ ಜನನ್ನ, ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಹಾಗಾಗಿ ಇವ್ರ ಮೇಲೆ ಕಲಿ ಪ್ರಭಾವ ಆಗಿದೆ ಅಂತ ಹೇಳಿದ್ರೆ, ಹಾಗಾಗಿ ಕಲಿ ಪ್ರಭಾವ ಆಗೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ, ಬೇರೆಯವ್ರ ಪರವಸ್ತು ನನಗೆ ಬೇಕು, ಪರಸ್ತ್ರೀ ನನಗೆ ಬೇಕು, ಕಂಡಿದ್ದೆಲ್ಲ ನನಗೆ ಬೇಕು, ನಾನೊಬ್ಬ ಚೆನ್ನಾಗಿರಬೇಕು, ಬೇರೆಯವರು ಹಾಳಾಗೋದ್ರು ಚಿಂತೆ ಇಲ್ಲ. ಇವೆಲ್ಲ ಕೂಡ ಕಲಿಪುರುಷನ ಲಕ್ಷಣಗಳು. ಈ ಕಲಿಪುರುಷನ ಲಕ್ಷಣಗಳು ನಮಗೆ ತಾಕದೇ ಇರಬೇಕು ಅಂತಂದರೆ ಭಗವನ್ ನಾಮ ಅಂತಕ್ಕಂಥದ್ದನ್ನು ಅನವರತವಾಗಿ ಜಪಿಸ್ತಾ ಇರಬೇಕಂತೆ. ಕಲಿದೋಷಾಪಹ ಅಂತ ಕರೀತಾರೆ. ಭಗವನ್ ನಾಮಕ್ಕೆ ಕಲಿದೋಷಾಪಹ ಅಂತ. ಯಾರು ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ ಅವ್ರ ಹತ್ರಕ್ಕೆ ಕಲಿಪುರುಷನ ಆಟ ಏನೂ ನಡೆಯೋದಿಲ್ಲ. ಅವನ ಹತ್ರಕ್ಕೆ ಕೂಡ ಬರೋದಿಲ್ವಂತೆ, ಓಡೋಗ್ಬಿಡ್ತಾನಂತೆ. ಹಾಗಾಗಿ ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಕಲಿ ಪ್ರೇರಣೆ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು. ಸರಿ, ಒಂದ್ಸಲ ಏನಾಗುತ್ತಂತೆ ಅಂದರೆ ನೋಡಿ, ಇನ್ನೂ ಒಂದು ತಮಾಷೆ ಕತೆ ಹೇಳ್ಬಿಡ್ತೀನಿ. ಕಲಿಪುರುಷ ಎಷ್ಟು ಟ್ಯಾಲೆಂಟೆಡ್ಡು, ಎಂಥ ಚಾಣಾಕ್ಷ, ನಮ್ಮನ್ನು ಹೆಂಗೆ ಯಾಮಾರಿಸ್ತಾನೆ ಅಂತಂದರೆ, ಕಲಿಪುರುಷನ ಪ್ರಭಾವ ಹೇಗಾಗುತ್ತೆ ಅಂತಂದರೆ, ಒಂದ್ಸಲ ಯಾರೋ ಕೇಳಿದ್ರಂತೆ, ಸ್ವಾಮಿ ಕಲಿಪುರುಷ ಹೇಗೆ, ಅವನು ಹೆಂಗೆ ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ, ಇದರಿಂದ ನಮ್ಗೆ ಆಗ್ತಕ್ಕಂಥ ತೊಂದರೆ ಏನು ಹೇಳಿ ಅಂತ ಹೇಳ್ಬಿಟ್ಟು. ಏನಿಲ್ಲಪ್ಪ, ಬಾ, ನೀನು ನನಗೆ ಹೇಳೋದಲ್ಲ, ಒಂದು ಸಂದರ್ಭವನ್ನು ತೋರಿಸ್ತೀನಿ ನಿನಗೆ, ಬಾ ಅಂತ ಹೇಳ್ಬಿಟ್ಟು. ಸರಿ, ಒಂದು ಕಡೆ ಕರ್ಕೊಂಡು ಹೋದಂತೆ ಒಂದು ಮಹಡಿ ಮನೆಯಲ್ಲಿ ಮೊದಲನೇ ಮಹಡಿ ಕಿಟಕಿ ಹತ್ರ ಒಂದು ಮಗು ನಿಂತ್ಕೊಂಡು ಒಂದೇನೋ ಸಿಹಿ ಪದಾರ್ಥ, ಒಂದು ಪಾಕದಿಂದ ಮಾಡಿರ್ತಕ್ಕಂಥ ಒಂದು ಜಾಮೂನೋ ಜಿಲೇಬಿನೋ ಅಂದ್ಕೊಳ್ಳಿ, ಅಂಥ ಪದಾರ್ಥನ ತಿಂತಾ ಇದ್ದಂತೆ. ನಿನ್ಗೇನು ಕಾಣ್ತಾ ಇದೆ ಅಂತ ಕೇಳದಂತೆ. ಗುರು ಕೇಳದಂತೆ ಶಿಷ್ಯನಿಗೆ, ಯಾಕೆಂದ್ರೆ ಶಿಷ್ಯ ಕೇಳ್ತಾ ಇದ್ದಾನೆ, ಕಲಿಪುರುಷನ ಹೆಂಗೆ, ಅದು ಪ್ರಭಾವ ಹೆಂಗೆ ನಂಗೆ ತೋರಿಸಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರಿ ಇವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಜ್ಞಾನಿ, ಗುರು ಜ್ಞಾನಿ. ಆ ತಿಂತಾ ಇರ್ತಕ್ಕಂಥ ಹುಡುಗನ ಕೈಯಿಂದ ಆ ಪಾಕ ಅಂತಕ್ಕಂಥದ್ದು ನಿಧಾನಕ್ಕೆ ಜಾರಿ ಆ ಮೊದಲನೇ ಮಹಡಿಯ ಆ ಗ್ರೌಂಡ್ ಫ್ಲೋರ್ ಇರುತ್ತಲ್ಲ ಅದ್ರ ಗೋಡೆ ಮೇಲೆ ಬಿತ್ತಂತೆ ಪಾಕ. ನಿಧಾನಕ್ಕೆ ಪಾಕ ಬಿದ್ದು ಸೋರ್ಕೊಂತ ಬರ್ತಾ ಇತ್ತಂತೆ ಪಾಕ. ಸ್ವಾಮಿ, ಇದರಲ್ಲಿ ಏನು ಕಲಿಪುರುಷಂದು ಪ್ರಭಾವ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಆತ ಸ್ವೀಟ್ ತಿಂತಾ ಇದ್ದಾನೆ ಹುಡುಗ, ಪಾಕ ಜಾರಿ ಕೆಳಗೆ ಬಿತ್ತು. ಇದರಿಂದ ಏನು, ನೀನು ಸ್ವಲ್ಪ ಅಬ್ಸರ್ವ್ ಮಾಡಪ್ಪ, ಆ ಥರ ಪಡಬೇಡ, ನಿಧಾನಕ್ಕೆ ನೋಡ್ತಾರು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾನೆ ಅಲ್ಲೊಂದು 20-30 ನೊಣಗಳು ಸೇರ್ಕೊಂತಂತೆ. ಯಾಕೆ, ಆ ಪಾಕನ
ತಿನ್ನಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೊಣಗಳು ಸೇರ್ಕೊಂಡ್ರು. ಆ ನೊಣನ ತಿನ್ನಬೇಕು ಅಂತ ಹೇಳ್ಬಿಟ್ಟು ಒಂದು ಹಲ್ಲಿ ಬಂತಂತೆ. ಆ ಗೋಡೆ ಮೇಲೆ ಇದ್ದಿದ್ದು ಹಲ್ಲಿ ಬಂತಂತೆ. ಆ ಹಲ್ಲಿ ಇನ್ನೇನು ನೊಣನ ತಿನ್ನಬೇಕು ಅನ್ನೋಷ್ಟೊತ್ತಿಗೆ ಒಂದು ಬೆಕ್ಕು ಎಲ್ಲಿತ್ತೋ ಬಂದುಬಿಟ್ಟು ಆ ಹಲ್ಲಿನ ಹಿಡ್ಕೊಂಡ್ಬಿಡ್ತಂತೆ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಅದು ಎಲ್ಲಿಂದನೋ ಇನ್ನೊಂದು ನಾಯಿ ಬಂದುಬಿಡ್ತಂತೆ, ಜೋರಾಗಿ ಬಂದ್ಬಿಟ್ಟು ಆ ಬೆಕ್ಕನ್ನು ಹಿಡ್ಕೊಂಡು ಕಚ್ಚಿಬಿಡ್ತಂತೆ. ಬೆಕ್ಕು ಸತ್ತೋಗ್ಬಿಡ್ತಂತೆ. ಈ ಬೆಕ್ಕು ಯಾರ್ದು ಅಂತಂದರೆ ಈ ಪಾಕ ತಿಂತಾ ಇದ್ನಲ್ಲ ಹುಡುಗ, ಅವ್ರ ಪಕ್ಕದ ಮನೆ ಎಡಗಡೆ ಇರ್ತಕ್ಕಂಥ ಮನೆ ಅವ್ರದ್ದು ಬೆಕ್ಕು. ಈ ಬಂದು ಕಚ್ಚಿದ ನಾಯಿ ಯಾರ್ದು ಅಂದರೆ ಬಲಗಡೆ ಇರ್ತಕ್ಕಂಥ ಮನೆಯವ್ರದ್ದು. ನಿನ್ನ ನಾಯಿ ನಮ್ಮ ಬೆಕ್ಕನ್ನು ಕಚ್ಚಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಡತಿ ಬಂದ್ಬಿಟ್ಲಂತೆ. ಯಾರೋ ಆ ಮನೆ ಹೆಂಗ್ಸ್ ಬಂದ್ಬಿಟ್ಲಂತೆ, ನಮ್ಮ ಬೆಕ್ಕನ್ನು ಕಚ್ಚಾಕ್ಬಿಟ್ಟಿದೆ, ಏನಿದು ಎಂಥ ಕೆಲಸ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಜಗಳಕ್ಕೆ ಬಂದ್ಬಿಟ್ಲಂತೆ. ಇವಳು ಬಂದ್ಬಿಟ್ಲಂತೆ, ನಮ್ಮ ನಾಯಿ ಏನು ಅನ್ಕೊಂಡಿದ್ಯಾ, ನಮ್ಮ ನಾಯಿನ 50,000 ರೂಪಾಯಿ ಕೊಟ್ಟು ತಂದಿದ್ದೀನಿ, ಡಾಲ್ಮೇಷನ್ನ ಯಾವುದೋ ಇದು ಒಳ್ಳೆ ಕಂಪ್ನಿ ಇದು, ಇದಕ್ಕೆಲ್ಲ ಇಂಜೆಕ್ಷನ್ಗಳೆಲ್ಲ ಹಾಕಿಸ್ಬಿಟ್ಟಿದ್ದೀನಿ, ನಮ್ಮ ಮಗು ಥರ ನೋಡ್ಕೊಂಡಿದ್ದೀನಿ, ಇದನ್ನು ಬೈತೀಯ ನೀನು, ಬಾಯಿಗೆ ಬಂದಂಗೆಲ್ಲ ಬೈತೀಯ ಅಂತ ಹೇಳ್ಬಿಟ್ಟು. ಸರಿ, ಬೆಕ್ಕು ನಾಯಿಗೋಸ್ಕರ ಮನೆ ಒಡತಿಯರಿಬ್ರು ಕೂಡ ಜುಟ್ಟು ಹಿಡ್ಕೊಂಡು ಜಗಳ ಆಡೋದಕ್ಕೆ ಶುರು ಮಾಡಿದ್ರಂತೆ. ಶಿಷ್ಯನಿಗೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ವಂತೆ. ಅದರಲ್ಲೂ ಗೊತ್ತಲ್ವಾ, ಅವರು ಹಿಡ್ಕೊಂಡ್ಬಿಟ್ರೆ ಮತ್ತೆ ಬಿಡೋದಿಲ್ಲ, ಉಡುಂಪಟ್ಟು ಅಂತಾನೆ ಅದು. ಏನು ಜುಟ್ಟು ಹಿಡ್ಕೊಂಡು ಜಗ್ಗಾಡ್ಕೊತಾ ಇದ್ದಾರಂತೆ. ಇನ್ನು ಪಾಪ ಇದನ್ನು ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವಳು ಗಂಡ ಅವನ ಗಂಡ ಬಂದಂತೆ ಆಚೆ ಕಡೆಗೆ. ಯಾಕೆ ಜಗಳ ಆಡ್ತಾ ಇದ್ರ ಏನು ಎತ್ತ ಅಂತ ಬಿಡಿಸೋದಕ್ಕೆ ಬಂದಂತೆ. ಏನು ಇವರು ಬಡ್ಪಟ್ಟಿಗೆ ಬಿಡೋರಲ್ಲ. ನೋಡಿ ನಮ್ಮ ನಾಯಿನ ಬೈದ್ಬಿಟ್ಟಿದ್ದಾಳೆ ಅಂತ ಇವಳು, ನೋಡಿ ನಮ್ಮ ಬೆಕ್ಕನ್ನು ಸಾಯಿಸ್ಬಿಟ್ಟಿದೆ ಇವ್ರ ನಾಯಿ ಅಂತ ಇಬ್ರು ಜಗಳ ಮಾಡ್ಕೊತಾ ಇದ್ರಂತೆ. ಕಡೆಗೆ ಇವ್ರು ಜಗಳ ಬಿಡಿಸೋ ಆತರದಲ್ಲಿ ಹಂಗು ಮಾಡಿ ಇವನನ್ನು ಅವನು ಬೈದ್ನಂತೆ. ಈ ಮನೆಯವನು ಅವನನ್ನು ಬೈದ್ನಂತೆ, ಆ ಮನೆಯವನು ಇವನನ್ನು ಬೈದ್ನಂತೆ. ನೀನು ನನ್ನನ್ನು ಬೈತೀಯ ಅಂತ ಹೇಳ್ಬಿಟ್ಟು ಇವ್ರು ಎದೆ ಉಬ್ಬಿಸ್ಕೊಂಡು ಇಬ್ಬರು ಜಗಳ ಆಡೋದಕ್ಕೆ ಶುರು ಮಾಡಿದ್ರಂತೆ. ಕಡೆಗೆ ಜಗಳ ತಾರಕಕ್ಕೆ ಏರ್ಬಿಡ್ತಂತೆ. ಸರಿ ನಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಮನೆಗೆ ಹೋಗಿ ಮಚ್ಚು ತೊಗೊಂಡು ಬಂದಂತೆ. ಯಾರು? ಆ ಬೆಕ್ಕಿನ ಓನರ್. ಈ ನಾಯಿ ಓನರ್ ಏನು ಮಾಡಂದಂತೆ, ಮನೆಗೆ ಹೋಗಿ ಒಂದು ಗಡಾರಿ ಎತ್ಕೊಂಡ್ಬಂದಂತೆ. ಹಾರೆಗ ಇದು ಗಡಾರಿ ಎತ್ಕೊಂಡ್ಬಂದಂತೆ. ತಡಿ ನಿಂಗೆ ಮಾಡ್ತೀನಿ ಅಂತ ಗಡಾರಿ ತೊಗೊಂಡು ಈ ಬೆಕ್ಕಿನ ಓನರ್ ತಲೆಗೆ ಧಮಾರ್ ಅಂತ ಹೊಡೆದ್ನಂತೆ. ಅವನೇನು ಮಾಡದಂತೆ, ಮೊಚ್ಚು ತೊಗೊಂಡು ಇವ್ನ ಕೈಗೆ ಹಾಕದ್ನಂತೆ. ಇವ್ನ ಕೈ ಕತ್ತರಿಸೋಯ್ತಂತೆ, ಅವ್ನ ತಲೆ ಹೊಡೀತಂತೆ. ಇಬ್ಬರು ಕೂಡ ಡ್ಯಾಮೇಜು, ಇವನ ಕೈ ಹೋಯ್ತು, ಅವನಿಗೆ ತಲೆ ಹೋಯ್ತು, ಈ ಥರ ಆಗೋಯ್ತಂತೆ. ಇಷ್ಟೆಲ್ಲ ನೋಡಿದ್ದಾದ್ಮೇಲೆ ಗುರು ಹೇಳದಂತೆ ಶಿಷ್ಯನ್ಗೆ, ಇದೇಪ್ಪ ಕಲಿಪ್ರಭಾವ ಅಂದರೆ. ಅಲ್ಲೇನೂ ಇಲ್ಲ, ಒಂದು ಸಿಲ್ಲಿ ತಿಂಗು, ಒಂದು ಸ್ವೀಟಿನ ಪಾಕ ನೋಡಿ ಇಷ್ಟೆಲ್ಲ ಕೆಲಸ ಮಾಡಿಸ್ಬಿಡ್ತು. ಇದೇಪ್ಪ ಕಲಿಪ್ರಭಾವ ಅಂದರೆ. ಕಲಿಯುಗ ಅಂದರೆ ಹೀಗೇನೆ. ನಾವು ನೋಡ್ತಾ ಇರ್ತೀವಿ ಸಾಮಾನ್ಯಕ್ಕೆ 100ಕ್ಕೆ 90 ಭಾಗದ ಜಗಳಗಳು, ಕದನಗಳು, ದೊಡ್ಡ ಕೊಲೆಗಳು, ಮರ್ಡರ್ಗಳು ಸಿಲ್ಲಿ ಕಾರಣಗಳಿಗೆ ಆಗೋದು. ಚಿಕ್ಕ ಕಾರಣ, ಅದೇನು ದೊಡ್ಡದೇನಲ್ಲ, ಚಿಕ್ಕ ಕಾರಣಗಳಿಗೆ ದೊಡ್ಡ ಜಗಳಗಳು ಮಾಡಿಕೊಂಡು ಹೊಡ್ಕೊಂಡು ಬಡ್ಕೊಂಡು ನೀನು ನಾನು ಎಷ್ಟು ಅಂದ್ಕೊಂಡು ಕೆಲವರೆಲ್ಲ ಜೈಲಿಗೆ ಹೊಟ್ಟೋಗ್ತಾರೆ, ಕೆಲವರೆಲ್ಲ ಕೊಲೆಗಳು ಮಾಡಿ ಮರ್ಡರ್ಗಳು ಮಾಡಿ ಇದಾಗ್ಬಿಡ್ತಾರೆ. ಅವ್ರ ಲೈಫು ಹಾಳಾಗುತ್ತೆ, ಇವ್ರ ಲೈಫು ಹಾಳಾಗುತ್ತೆ. ಇದೆಲ್ಲ ಏನು ಅಂದರೆ ಕಲಿಪ್ರಭಾವ ಅಂತ ಹೇಳ್ಬಿಟ್ಟು. ಹಾಗಾಗಿ ವಿತ್ತಿಶ್ಚಮೆ ಅಂದರೆ ಸ್ವಯಾರ್ಜಿತವಾಗಿರ್ತಕ್ಕಂಥ ಧನ ನಮಗೆ ಹೇ ದೇವತೆಗಳಿರ ನಮಗೆ ಕೊಡ್ರಿ. ಆಮೇಲೆ ಅಲ್ಲ, ಭೂತ ಹೇಳ್ತಾ ಇದ್ದೆ, ಭೂತಶ್ಚಮೆ ಅಂತಂದರೆ ಗುಪ್ತವಾದ ನಿಧಿಗಳನ್ನು ನಮಗೆ ದೊರಕಿಸ್ಕೊಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ಗುಪ್ತವಾದ ನಿಧಿಗಳು ಅಂತಂದರೆ ಏನು ಹೇಳ್ತಾರೆ ಇಲ್ಲಿ ವ್ಯಾಖ್ಯಾನಕಾರರು ಅಂದರೆ, ಮನೆ, ಹೊಲ, ಒಡವೆ, ವಸ್ತುಗಳು ಇವರು ಪ್ರಕಟವಾಗಿರ್ತಕ್ಕಂಥ ಗುಪ್ತ ನಿಧಿಗಳು. ನಮ್ಗೆ ಏನೋ ಅಗೆಯುವಾಗ ಏನೋ ಸಿಗುತ್ತೆ, ಅಥವಾ ಮನೆದು ಯಾವುದೋ ಒಂದು ವ್ಯಾಲ್ಯೂಬಲ್ ಐಟಮ್ಸು ಸಿಗುತ್ತೆ. ಆಮೇಲೆ ವಿವೇಕ, ಆಸ್ತಿಕ್ಯ, ಭಕ್ತಿ, ಶ್ರದ್ಧೆ, ವಿದ್ಯೆ ಮತ್ತು ದಾನ, ಪರೋಪಕಾರಾದಿ ಗುಣಗಳು ಇವು ಕೂಡ ಗುಪ್ತ ನಿಧಿಗಳೇ. ಕೆಲವರಿಗೆ ಅದು ಪರಂಪರಾಗತವಾಗಿ ಬಂದ್ಬಿಟ್ಟಿರುತ್ತದು, ಅದು ಕೂಡ ಗುಪ್ತ ನಿಧಿಗಳೇ. ಇಂತಹ ಗುಪ್ತ ನಿಧಿಗಳನ್ನು ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ನೀಡ್ರಿ ಅಂತ ಹೇಳ್ಬಿಟ್ಟು ಅಂತ. ಮತ್ತು ವಸು ಮತ್ತು ವಸತಿಗಳು ಅಲ್ಲ, ಭೂತಶ್ಚಮೆ ಭವಿಷ್ಯಶ್ಚಮೆ, ಭೂತಿಶ್ಚಮೆ. ಭೂತಿ ಅಂತಂದರೆ ಏನು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಐಶ್ವರ್ಯ, ವ್ಯಾಲ್ಯೂಬಲ್ ಥಿಂಗ್ಸು. ಮನೆಯಲ್ಲಿ ಏನಾಗಿರುತ್ತೆ ಅಂತಂದರೆ ಭೂತಿ ಅಂತಂದರೆ ಏನು ಅಂತಂದರೆ, ಇವಾಗ ನೋಡಿ ನಾವು ಕೇಳಿರ್ತೀವಿ ವಿಭೂತಿ ಕೇಳಿರ್ತೀವಿ, ವಿಶೇಷವಾಗಿರ್ತಕ್ಕಂಥ ಭೂತಿ ಅಂತ. ವಿಭೂತಿ ಅಂದರೆ ಐಶ್ವರ್ಯ, ಮನೆಯಲ್ಲಿ ತುಂಬಿರ್ತಕ್ಕಂಥ ಪದಾರ್ಥಗಳು. ಆಮೇಲೆ ನಮೋಸ್ತು ಭೂತಿದಾಯೈ ಅಂತ, ವಿಭೂತ್ಯೈ ನಮಃ, ಭೂತಿದಾಯಿನ್ಯೈ ನಮಃ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ಅಷ್ಟೋತ್ತರದಲ್ಲಿ ಬರುತ್ತೆ. ಭೂತಿ ಅಂತಂದರೆ ಏನು ಅಂತಂದರೆ ಕಾಣ್ತಾ ಇರತಕ್ಕಂಥ ಐಶ್ವರ್ಯದ ನಿಧಿ. ಇವಾಗ ಮನೆಯಲ್ಲಿ ಒಂದು ಸೋಫಾ ಸೆಟ್ಟು, ಚೇರುಗಳು, ಅಥವಾ ಮನೆಯಲ್ಲಿರ್ತಕ್ಕಂಥ ಫ್ಯಾನು, ಗಡಿಯಾರ ಇವೆಲ್ಲ ನಮ್ಗೆ ಇರಬೇಕು ಅಂತಂದರೆ ಅದಕ್ಕೆ ಭಗವತಿಯ ಅಂದರೆ ಭಗವಂತನ ಆಶೀರ್ವಾದ ಇರಬೇಕು. ಇಲ್ಲ ಅಂತಂದರೆ ಅವೆಲ್ಲ ಕೂಡ ನಮ್ಗೆ ಸುಮ್ಮನೆ ಬರೋದಿಲ್ಲ. ಕೆಲವರು ನಾವು ನೋಡಿರ್ತೀವಿ, ಫ್ರಿಜ್ ತೊಗೋಬೇಕು ಅಂತೇಳ್ಬಿಟ್ಟು ಒಂದೇನೋ ಚೀಟಿ ಹಾಕ್ತಾ ಇರ್ತಾರೆ. ಇನ್ನೇನು ಫ್ರಿಜ್ ಬಂತು ತಗಲ್ತು ಅನ್ನೋದಕ್ಕೆ ಅವ್ನು ಚೀಟಿ ಹಾಕೋನೇ ಎದ್ದೊಟ್ಟೋಗಿರ್ತಾರೆ.
ಊರು ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ. ಇವಳು ಫ್ರಿಜ್ ಕನಸು ನಿರ್ನಾಮ ಆಗೋಗಿರುತ್ತೆ ಅಲ್ವಾ. ನಾವು ಎಷ್ಟು ನೋಡ್ತಾ ಇರ್ತೀವಿ ಜೀವನದಲ್ಲಿ ಆ ಥರದ್ದೆಲ್ಲ. ಅವ್ರು ಅವಾಗ ಅಳ್ತಾ ಇರ್ತಾರೆ, ಅಯ್ಯೋ ಸ್ವಾಮಿ ಹೊಟ್ಟೆ ಬಟ್ಟೆ ಕಟ್ಟಿ ಮನೆಗೆ ಫ್ರಿಜ್ ಬೇಕು ಅಂತ ಹೇಳ್ಬಿಟ್ಟು ಕೂಡಿಟ್ಟಿದ್ವಿ, ಹಿಂಗೆ ಆಗೋಗ್ಬಿಡ್ತು ಅಂತೇಳ್ಬಿಟ್ಟು. ಭಗವಂತನ ಕೃಪೆ ಇಲ್ಲದೆ ಇದ್ದರೆ ನಮ್ಮ ಮನೆಯಲ್ಲಿ ಯಾವ ವಸ್ತುನೂ ತರೋಕ್ಕಾಗೋದೇ ಇಲ್ಲ. ಇನ್ನು ಭಗವಂತನ ಕೃಪೆ ಇದ್ರೆ ಏನಾಗುತ್ತೆ ಅನ್ಕೊಳ್ಳಿ, ಅವ್ರು ಅನ್ಕೊಂಡೇ ಇರೋದಿಲ್ಲ, ಇದಕ್ಕಿದಂಗೆ ಫ್ರಿಜ್ ಮನೆಗೆ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಯಾವನೋ ಚೀಟಿ ಹಾಕ್ತಾ ಇರ್ತಾನೆ, ಇವನು ಹಾಕಿದ ತಕ್ಷಣ ಫಸ್ಟ್ ಚೀಟಿ ಇದರಲ್ಲೇ ಫ್ರಿಜ್ ತಗಲ್ಬಿಡುತ್ತೆ, ಮನೆಗೆ ಫ್ರಿಜ್ ಬಂದ್ಬಿಡುತ್ತೆ. ಈ ಥರದ್ದೆಲ್ಲ ನಾವು ನೋಡಿರ್ತೀವಿ ಮನೆಯಲ್ಲಿ. ಹಾಗಾಗಿ ಭಗವಂತನ ಕೃಪೆ ಇದ್ದರೆ ಏನು ಅಂದರೆ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳಿದೆ, ಚೀಟಿ ಅಂತಲ್ಲ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳಿದೆ. ಭಗವಂತ ಕೃಪೆ ಮಾಡಿದ್ರೆ ಅನ್ಎಕ್ಸ್ಪೆಕ್ಟೆಡಾಗಿ ಅಂಥ ವಸ್ತುಗಳೆಲ್ಲ ಮನೆಗೆ ಬಂದ್ಬಿಡುತ್ತೆ. ಅವ್ನು ಕೃಪೆ ಮಾಡಲಿಲ್ಲ ಅಂದರೆ ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಾವು ಅದನ್ನು ಮನೆಗೆ ತರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ವಸು ಮತ್ತು ವಸತಿಗಳು. ವಸು ಅಂತಂದರೆ ಏನು ಅಂದರೆ ಗೃಹೋಪಕರಣ ವಸ್ತುಗಳು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇದೆ ಗೃಹೋಪಕರಣ, ಇಷ್ಟೊತ್ತು ನಾವು ಮಾತಾಡ್ಕೊಂಡ್ವಿ, ಅದನ್ನು ವಸು ಅಂತಲೂ ಕರೀತಾರೆ. ಇನ್ನು ವಸತಿ ಅಂದರೆ ಮನೆ. ಇನ್ನು ಕೆಲವರಿಗೆ ಮನೆ ಕಟ್ಟಬೇಕು, ಒಳ್ಳೆ ಮನೆ ಕಟ್ಟಬೇಕು, ಸೈಟ್ ಕೊಂಡ್ಕೋಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಜೀವನ ಪರ್ಯಂತ ಕಷ್ಟಪಡ್ತಾರೆ, ಮನೆ ಕಟ್ಟಬೇಕು. ಇವತ್ತಂತೂ ಬಿಡಿ, ಇವತ್ತು ಸೈಟ್ ಕೊಂಡ್ಕೊಳೋದು, ಮನೆ ಕಟ್ಟೋದು ಅಂತಕ್ಕಂಥದ್ದಂತೂ ಆಕಾಶದಲ್ಲಿ ಮಲ್ಲಿಗೆ ಹೂವನ್ನು ಬಿಡಿಸ್ಕೊಂಡಂಗೆ. ಸಿಮೆಂಟ್ ರೇಟ್ ಜಾಸ್ತಿ, ಐರನ್ ರೇಟ್ ಜಾಸ್ತಿ, ಕೂಲಿ ರೇಟ್ ಜಾಸ್ತಿ, ಬೇರೆ ಸಿಗಲ್ಲ ಇವಾಗ. ಎಷ್ಟು ಕಷ್ಟ. ಯಾರೋ ಕೆಲವ್ರು ನೋಡಿದ್ರೆ ಬಿಲ್ಡಿಂಗ್ಗಳು ಎಬ್ಬಿಸ್ತಾ ಇರ್ತಾರೆ. ಇವ್ರು ನೋಡಿದ್ರೆ ಪಾಪ ಏನೋ ಆ ಲೋನ್ ತೊಗೊತೀನಿ, ಈ ಲೋನ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಅಂತ. ಸಿಕ್ಕಿರ್ತಕ್ಕಂಥ ಲೋನು ಯಾವುದಕ್ಕೂ ಸಾಕಾಗೋದಿಲ್ಲ. ಹಂಗಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಮನೆಗಳನ್ನ ಅವ್ರು ಕಟ್ಕೊಳಕ್ಕಾಗೋದಿಲ್ಲ. ಅವ್ರದ್ದೇನೋ ಒಂದು ಆಸೆ ಇರುತ್ತೆ, ಹೀಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಎಷ್ಟು ಕಷ್ಟಪಡ್ತಾರೆ ಮನೆ ಕಟ್ಟೋದಕ್ಕೆ. ಅದಕ್ಕೂ ಕೂಡ ಭಗವಂತನ ಕೃಪೆ ಬೇಕು. ನಾವಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಮಂಡ್ಯದ ಹತ್ರ ವರಾಹಸ್ವಾಮಿ ಟೆಂಪಲ್ ಇದೆ. ಮಂಡ್ಯ ಹತ್ರ ಭೂ ವರಾಹಸ್ವಾಮಿ ದೇವಸ್ಥಾನ ಇದೆ. ತುಂಬ ದೊಡ್ಡದದು, ಎತ್ತರವಾಗಿರತಕ್ಕಂಥ ವಿಗ್ರಹ. ಈ ಕೃಷ್ಣದೇವರಾಜನ ಕಾಲದ್ದು ಅಂತ ಹೇಳ್ತಾರೆ. ತುಂಬ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ, ಭಾಳ ಫೇಮಸ್ಸು ಅದು. ಮಂಡ್ಯ ಹತ್ರ ಇರತಕ್ಕಂಥ ವರಾಹ ದೇವಸ್ಥಾನ ತುಂಬ ಫೇಮಸ್ಸು. ಅಲ್ಲಿ ಹೆಂಗೆ ಅಂತಂದರೆ, ಈ ಸಂಬಂಧವಾಗಿರ್ತಕ್ಕಂಥ ವ್ಯಾಜ್ಯಗಳಿರುತ್ತೆ. ಇವಾಗ ದಾಯಾದಿಗಳಲ್ಲಿ ಮತ್ಸರಗಳು, ಅಥವಾ ಭೂಮಿ ವ್ಯಾಪಾರಕ್ಕೆ ಇದಾಗ್ತಾರಲ್ಲ, ಅಥವಾ ಮಾರಾಟಕ್ಕೆ ಬರ್ತಾ ಇರೋದಿಲ್ಲ, ಅಥವಾ ಮಾರಬೇಕು ಅಂದ್ಕೊಂಡ್ರು ಏನೋ ತೊಡಕುಗಳಿರುತ್ತೆ, ಅಥವಾ ಕೊಣ್ಕೋಬೇಕು ಅಂದರೆ ಏನೋ ತೊಡಕುಗಳಿರುತ್ತೆ, ಮನೆ ಕಟ್ಟಬೇಕು ಅಂದರೆ ಏನೋ ತೊಡಕುಗಳಿರುತ್ತೆ. ಈ ಥರದ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ಅಂಥ ಭೂ ಸಮಸ್ಯೆಗಳಿರ್ತಕ್ಕಂಥವರೆಲ್ಲ ಅಲ್ಲಿಗೆ ಹೋಗ್ತಾರೆ, ವರಾಹ ಸ್ವಾಮಿ ಹತ್ರಕ್ಕೆ. ಅವ್ರೇನು ಮಾಡ್ತಾರೆ, ಆ ವರಾಹ ಸ್ವಾಮಿ ಪಾದದ ಹತ್ರ ಇಟ್ಟಿಗೆಗಳನ್ನು ಇಟ್ಟು ಕೊಡ್ತಾರೆ. ಇಟ್ಟಿಗೆಯನ್ನು ಇಟ್ಟುಬಿಟ್ಟು ಹೊಸ ಇಟ್ಟಿಗೆ ಪೂಜೆ ಮಾಡಿ, ಆ ಪೂಜೆ ಮಾಡಿರ್ತಕ್ಕಂಥ ಆ ಅಷ್ಟೋತ್ತರ ಹೇಳ್ಕೊಂಡು ಪೂಜೆ ಮಾಡ್ತಾರೆ. ಅಲ್ಲಿ ವರಾಹಸ್ವಾಮಿ ಅಷ್ಟೋತ್ತರ ಎಲ್ಲ ಹೇಳಿ ಪೂಜೆ ಮಾಡಿ ಪ್ರಸಾದ ರೂಪದಲ್ಲಿ ಆ ಇಟ್ಟಿಗೆಯನ್ನು ಕೊಡ್ತಾರೆ. ಯಾರಿಗೆ ಹೋಗಿರ್ತಕ್ಕಂಥ ಭಕ್ತಾದಿಗಳಿಗೆ ಆ ಇಟ್ಟಿಗೆಯನ್ನು ಕೊಡ್ತಾರೆ. ಅದನ್ನು ತಂದು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಕನಿಷ್ಠ ಪಕ್ಷ 3 ತಿಂಗಳಂತೆ, ಗರಿಷ್ಠ 1 ವರ್ಷನಂತೆ. ಕರೆಕ್ಟಾಗಿ 1 ವರ್ಷದೊಳಗೆ ಅವರ ಒಂದು ಕೋರಿಕೆ ನೆರವೇರುತ್ತೆ ಅಂತ. ಅಂದರೆ ಅವ್ರದ್ದು ಏನೇ ವ್ಯಾಜ್ಯ ಇದ್ರೂ ತೀರಿ ಅವ್ರದ್ದು ನೆರವೇರುತ್ತೆ ಅಂತಕ್ಕಂಥದ್ದು ಒಂದು ಶ್ರದ್ಧೆ, ನಂಬಿಕೆ ಭಕ್ತರಲ್ಲಿ. ಆವಾಗ ಏನು ಮಾಡ್ತಾರಂತೆ ಅಂದರೆ, ಆ ಪಾಯ ಪೂಜೆ ಮಾಡ್ತಾರಲ್ಲ, ಆವಾಗ ದೇವ ಮೂಲೆಯಲ್ಲಿ ಆ ಇಟ್ಟಿಗೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಅಂತ. ಏಕೆಂದರೆ ನಾವು ಸಾಕಷ್ಟು ಜನರು ಬಾಯಿನಲ್ಲಿ ಕೇಳ್ತಾ ಇರ್ತೀವಿ, ಈ ಪಾಯ ಪೂಜೆಗಳಿಗೆ, ಈ ಗುದ್ದಲಿ ಪೂಜೆಗಳಿಗೆ ಅಂತ ಹೇಳ್ಬಿಟ್ಟು ಹೋದರೆ ಅವರು ಅದೇ ಕೆಲಸವಾಗಿ ತರ್ತಾರೆ. ಸ್ವಾಮಿ ಮಂಡ್ಯ ವರಾಹ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ, ನಮ್ಮ ಕೋರಿಕೆ ನೆರವೇರ್ತು, ಈ ಥರ ಇಟ್ಟಿಗೆ ತಂದಿದ್ದೀವಿ, ದಯವಿಟ್ಟು ಇದನ್ನು ದೇವ ಮೂಲೆಯಲ್ಲಿ ಇಡಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ ಪ್ರತ್ಯಕ್ಷವಾಗಿ ನಿಜ ಜೀವನದಲ್ಲಿ. ಹಾಗಾಗಿ ಇದೇನು ಅಂದರೆ, ಭಗವಂತನ ಕೃಪೆ ಇದ್ದರೆ ಮಾತ್ರನೇ ವಸತಿ ಅಂತಕ್ಕಂಥದ್ದು ಆಗೋದಕ್ಕೆ ಸಾಧ್ಯ. ಆಮೇಲೆ ಮನೆ ಕಟ್ಟಿರ್ತಾನೆ, ಎಲ್ಲ ಥರದಲ್ಲೂ ಅನುಕೂಲ ಮಾಡ್ಕೊಂಡಿರ್ತಾನೆ, ನೆಮ್ಮದಿ ಇರಲ್ಲ ಮನೆಯಲ್ಲಿ. ನೆಮ್ಮದಿಯಾಗಿರುತ್ತೆ ಮನೆ ಎಲ್ಲ, ಏನು ಪ್ರಶಾಂತವಾಗಿರ್ತಕ್ಕಂಥ, ಯಾವುದೇ ಟ್ರಾಫಿಕ್ ಏರಿಯಾ ಅಲ್ಲ, ಸುತ್ತೂರ ಕೂಡ ಪ್ರಶಾಂತವಾಗಿರ್ತಕ್ಕಂಥ ಜಾಗ. ಮನೆ ತುಂಬ ಚೆನ್ನಾಗಿ ಕಟ್ಟಿರ್ತಾನೆ, ಯಾವುದೇ ವಸತಿಗಳಿಗೆ ಆಗಲಿ ಅಥವಾ ಅನುಕೂಲಗಳಿಗಾಗಲಿ ಏನೂ ಸಮಸ್ಯೆ ಇರಲ್ಲ. ಆದರೆ ಈತನಿಗೆ ನೆಮ್ಮದಿ ಇರಲ್ಲ. ಇದು ಕೂಡ ಭಗವಂತನ ಕೃಪೆ ಆದರೆ ಮಾತ್ರನೇ ಅದು ಸಾಧ್ಯ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಅಂತ. ಅದಕ್ಕೆ ಇಲ್ಲಿ, ಹೇ ದೇವತೆಗಳಿರ ವಸು ಮತ್ತು ವಸತಿಗಳು ನಮಗೆ ಹೇರಳವಾಗಿ ಕೊಡ್ರಿ, ಯಾತಕ್ಕಾಗಿ? ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ಕೊಡ್ರಿ ಅಂತ ಹೇಳ್ಬಿಟ್ಟು ಅಂತ. ಇವಾಗಿನ ಕಾಲದಲ್ಲಿ ಬಿಡ್ರಿ, ಇವಾಗ ಹೆಂಗೆ ಅಂತಂದರೆ, ಯಾರಾದರೂ ಮನೆಗೆ ಸಮಯ ಬಸ್ ತಪ್ಪೋಗ್ಬಿಟ್ಟಿದೆ, ಯಾರೋ ನಿಮ್ಮ ರಿಲೇಟಿವು ಏನೋ ಮಲಗಿದ್ದು ಬೆಳಗ್ಗೆ ಗೆದ್ದೋಗ್ತೀವಿ ಅಂತಂದರೆ, ಇಲ್ಲ ಹೋಗಿ ನಮಗೆ ಮೈಲ್ಗೆ ಬಂದಿದೆ, ಇಲ್ಲಾಂದರೆ ನಾವು ಇವಾಗ ನೈಟ್ ಫ್ಲೈಟ್ಗೆ ಈಗಲೇ ಎಲ್ಗೋ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು ಅಲ್ವಾ, ಈ ಥರದ ಪರಿಸ್ಥಿತಿ. ಆಮೇಲೆ ಯಾರನ್ನೂ ನಂಬದೇ ಇರೋಂಥ ಕಾಲನೂ ಬಂದುಬಿಟ್ಟಿದೆ, ನಂಬೋಕ್ಕೂ ಆಗಲ್ಲ, ಯಾರನ್ನೂ ಮನೇಲಿ ಬಿಟ್ಕೊಳೋಕ್ಕೂ ಆಗಲ್ಲ ಅಂತ ಒಂದು ಸಮಸ್ಯೆ ಬಂದುಬಿಟ್ಟಿದೆ. ಹಾಗಾಗಿ ಕರ್ಮಾನುಷ್ಠಾನಗಳಿಗೆ ವಿಶಾಲವಾದ ಜಾಗವು ಅಗತ್ಯವಾಗಿರುತ್ತದೆ. ವಿಶಾಲವಾದ ಮನಸ್ಸು ಮತ್ತು ವಿಶಾಲವಾದ ಜಾಗ ಎರಡೂ ಕೂಡ ಅವಶ್ಯಕತೆ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಕರ್ಮ ಮತ್ತು ಶಕ್ತಿಗಳು,
ಕರ್ಮ ಮಾಡ್ತಕ್ಕಂಥ ಒಂದು ಭಾಗ್ಯನ ನಮಗೆ ಕೊಡು ಅಂತೇಳ್ಬಿಟ್ಟು. ನೋಡಿ, ಸದಾ ಬ್ಯುಸಿಯಾಗಿರ್ತಾರಲ್ಲ, ನಾನು ಯಾವಾಗಲೂ ಬ್ಯುಸಿ ಅಂತ, ಅದು ಕೂಡ ಭಗವಂತನ ವರ. ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಎಲ್ಲೋ ಫುಟ್ಪಾತ್ ಮೇಲೆ ಅಥವಾ ಪಾರ್ಕ್ಗಳಲ್ಲಿ ಬೆಂಚುಗಳ ಮೇಲೆ ಮಲ್ಕೊಂಡು ಜೀವನ ಸವಸ್ತಾರೆ ನೋಡಿ, ಏನೂ ಕೆಲಸ ಇಲ್ದಿರ, ಏನೋ ತಿಂದೆ, ನಾನು ಬದುಕಿದೆ, ನಾನು ಹೋದೆ ಅಂತೇಳ್ಬಿಟ್ಟು. ಇನ್ನು ಕೆಲವರು ಕುಡಿದ್ಬಿಟ್ಟು ಎಲ್ಲೋ ಬೀದಿ ಫುಟ್ಪಾತ್ಗಳ ಮೇಲೆ ಮಲ್ಕೊಂಡು ಆ ಅದೆಲ್ಲ ಕೂಡ ಭಗವಂತನ ಕೃಪೆ ಇಲ್ಲದೆ ಇದ್ರೆ ಹಂಗೆ ಆಗ್ಬಿಡುತ್ತೆ. ಭಗವಂತನ ಕೃಪೆ ಇರ್ತಕ್ಕಂಥ ಅವ್ರಿಗೆ ಏನಾಗುತ್ತೆ ಅಂತಂದರೆ, ಯಾವಾಗಲೂ ಬ್ಯುಸಿ, ಬೆಳಗ್ಗೆ ಎದ್ದಾಗಲಿಂದ ಬ್ಯುಸಿ, ಏನೋ ಒಂದು ಕೆಲಸದಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ತಮ್ಮದೇ ಆಗಿರ್ತಕ್ಕಂಥ ಪ್ಲ್ಯಾನ್ಗಳು, ಬ್ಯುಸಿಯಾಗಿ ಏನೋ ಮಾಡ್ತಾ ಇರ್ತಾರೆ. ಕೈ ತುಂಬ ಕೆಲಸ ಅಂತ ಹೇಳ್ತಾರಲ್ಲ, ಅದು ಆ ಕೈ ತುಂಬ ಕೆಲಸ ಸಿಗ್ತಕ್ಕಂಥದ್ದು ಭಗವಂತನ ಕೃಪೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂತೇಳ್ಬಿಟ್ಟು ಅಂತ. ಇವಾಗ ಬಿಡಿ, ಸ್ತ್ರೀ ಲಕ್ಷಣ ಕೂಡ ಆಗೋಗಿದೆ. ಅದಕ್ಕೆ ಇವಾಗ ಏನೋ ಅಡುಗೆ ಮಾಡೋದು ಪುರುಷ ಲಕ್ಷಣ ಆಗೋಗಿದೆ ಇವಾಗ ಅಂತ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತಾ ಇದ್ದೀವಿ ನಾವು. ಹಾಗಾಗಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಯಾವಾಗಲೂ ಕೈ ತುಂಬ ಕೆಲಸ ಇರತಕ್ಕಂಥದ್ದು ಕೂಡ ಭಗವಂತನ ಕೃಪೆ. ಅದಿದೆ ಅಂತಂದರೆ ಭಗವಂತನ ಕೃಪೆ ಇದೆ ಅಂತೇಳ್ಬಿಟ್ಟು ಅಂತ. ಅಂತಹ ಒಂದು ಕರ್ಮ ಅಂದರೆ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯನ ಹೇ ದೇವತೆಗಳಿರ ನನಗೆ ಕೊಡಿಸ್ಕೊಡ್ರಿ. ನಾನು ಯಾವತ್ತೂ ಕೂಡ ಐಡ್ಲಾಗಿ, ಆಮೇಲೆ ಕೆಲಸ ಇಲ್ದಿರ ಸೋಮಾರಿತನದಿಂದ ಇರೋವಂಥ ಭಾಗ್ಯ ನನಗೆ ಬೇಡ. ಯಾವಾಗಲೂ ಕೂಡ ಏನೋ ಒಂದು ಕೆಲಸ ಬ್ಯುಸಿ, ಯಾವಾಗ ಕೇಳೋರು ಬ್ಯುಸಿ ಅಂತ ಹೇಳಿಸ್ಕೊಡೋ ಮಟ್ಟಕ್ಕೆ ನನ್ನನ್ನು ಇಟ್ಟುಬಿಡು ಸಾಕು ಅಂತ ಕೇಳ್ಕೊತಿದ್ದಾರೆ. ಇನ್ನು ಶಕ್ತಿ, ಇನ್ನು ಇಷ್ಟೆಲ್ಲ ಕರ್ಮಗಳನ್ನು ಮಾಡಬೇಕಂದ್ರೆ ಶಕ್ತಿ ಬೇಕು. ಮಾನಸಿಕವಾಗಿರ್ತಕ್ಕಂಥ ಶಕ್ತಿ ಬೇಕು, ಆರ್ಥಿಕವಾಗಿರ್ತಕ್ಕಂಥ ಶಕ್ತಿ ಬೇಕು, ಮತ್ತು ದೈಹಿಕವಾಗಿರ್ತಕ್ಕಂಥ ಶಕ್ತಿ ಬೇಕು. ಕೆಲಸ ಮಾಡೋದಕ್ಕಾಗಲಿ ಅಥವಾ ಭಗವತ್ ಸೇವೆ ಮಾಡೋದಕ್ಕಾಗಲಿ, ಎರಡಕ್ಕೂ ಕೂಡ ಈ ಶಕ್ತಿ ಇರಬೇಕು. ದುಡ್ಡಿಲ್ದಿರ ನಾವೇನು ಮಾಡೋದಕ್ಕಾಗಲ್ಲ. ದಾನ ಧರ್ಮ ಆಗಲಿ, ಪೂಜೆ ಪುನಸ್ಕಾರ ಆಗಲಿ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಮಾನಸಿಕವಾಗಿರ್ತಕ್ಕಂಥ ಶಕ್ತಿ ಇಲ್ದಿರ ನಾವೇನು ಮಾಡೋದಕ್ಕಾಗೋದಿಲ್ಲ. ಕೆಲವರೆಲ್ಲ ಮಾನಸಿಕವಾಗಿ ವೀಕ್ನೆಸ್ ಇರ್ತಾರೆ. ಯಾಕೆಂದ್ರೆ ನಮ್ಮನ್ನು ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸ್ವಾಮಿ 2 ಬತ್ತಿ ಹಾಕ್ಬೇಕಾ, 3 ಬತ್ತಿ ಹಾಕ್ಬೇಕಾ, ಬತ್ತಿ ಪೂರ್ವಕ್ಕೆ ಕುರಿಬೇಕಾ, ಉತ್ತರಕ್ಕೆ ಕುರಿಬೇಕಾ, ಆಮೇಲೆ ಹೂವು ಯಾವ ಥರದ್ದು ಹಾಕಬೇಕು, ಶಾಮಂತಿಗೆ ಹೂವು ಹಾಕ್ಬೋದಾ, 3 ಹೂವು ಹಾಕ್ಬೋದಾ, 6 ಹೂವು ಹಾಕ್ಬೋದಾ, ಆಮೇಲೆ ಹಾಲನ್ನ ಯಾವ ಥರ ಇಡಬೇಕು, ಬಿಸಿ ಹಾಲು ಇಡಬೇಕಾ, ತಣ್ಣಗಿರೋ ಹಾಲು ಇಡಬೇಕಾ ಅಂತ. ಇದೆಲ್ಲ ಯಾಕೆಂದರೆ ಮಾನಸಿಕ ವಿಕಾರಗಳಿವೆಲ್ಲ ಕೂಡ. ಭಕ್ತಿ ಇರಬೇಕಷ್ಟೇ. ಭಕ್ತಿಯಿಂದ ನೀವೇನು ಮಾಡಿದ್ರು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ತಲೆ ಯಾಕೆ ಕೆಡಿಸ್ಕೋಬೇಕು? ಎಂತೆಂಥ ಅವ್ರ ಮನೆಗಳಲ್ಲಿ ನಾವು ನೋಡಿದ್ದೀವಿ, ಭಕ್ತರ ಒಂದು ಚರಿತ್ರೆಗಳಲ್ಲಿ ಎಂತೆಂಥ ಅದನ್ನು ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಭಗವಂತ ತೊಗೊತಾನ ಬಿಡ್ತಾನ ಏನೂ ಕೇಳ್ತಾ ಇಲ್ಲ. ಅವ್ರಿಗೆ ಏನು ಅನಿಸುತ್ತೆ, ಏನು ಕೊಡಬೇಕೋ ಭಗವಂತನಿಗೆ ಅದನ್ನು ಕೊಟ್ಬಿಡ್ತಾ ಇದ್ರು. ವಸ್ತ್ರನೋ ಇದೋ, ನಾವು ಬೇಡರ ಕಣ್ಣಪ್ಪನ ನೋಡ್ತೀವಿ, ಆ ಕಾಡು ಹಂದಿನ ಸಾಯಿಸಿ ಅದನ್ನು ಸುಟ್ಟು ಅದನ್ನು ಅರ್ಧ ಭಾಗ ಬೇರೆ ಅದನ್ನು ಇದು ಏನೋ 50-50 ಅಂತ, ನಿನಗೆ 50 ನನಗೆ 50 ಅಂತೇಳ್ಬಿಟ್ಟು ಮಾಡಿಕೊಂಡು ಅದನ್ನು ತೊಗೊಂಬಂದು ನೈವೇದ್ಯ ಮಾಡಿದ್ರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅದನ್ನು ಅಲ್ವಾ. ನಾವು ಅದನ್ನೆಲ್ಲ ನೋಡಿರ್ತೀವಿ. ಆ ಕೋಳೂರು ಕೊಡಗೂಸ್ ಕತೆ, ಆಮೇಲೆ ನಮ್ಮ ಇವರಿದ್ರು ಯಾರೋ ತಿರುಪತಿನಲ್ಲಿ ವೆಂಗಮಾಂಬ ಅಂತ ನಾವೆಲ್ಲ ಕೇಳಿರ್ತೀವಿ. ಆಯಮ್ಮಂಗೆ ಎಷ್ಟು ಭಯ ಅಂತಂದರೆ, ಬಿಸಿ ಹಾಲು ಇಟ್ಟುಬಿಟ್ರೆ ಶ್ರೀನಿವಾಸನ್ಗೆ ನಾಲ್ಗೆ ಸುಟ್ಟುಬಿಡುತ್ತೆ, ತುಟಿ ಸುಟ್ಟುಬಿಡುತ್ತೆ ಅಂತೇಳ್ಬಿಟ್ಟು ಬಿಸಿ ಮಾಡಿ ಹಾಲನ್ನು ಅದನ್ನು ಒಂದು ಗ್ಲಾಸಲ್ಲಿ ಹಾಕಿ ನೀಟಾಗಿ ಆರಿಸಿ ಬೆರಳಿಟ್ಟು ನೋಡೋಳಂತ. ಯಾಕಂದ್ರೆ ಇದು ಬಿಸಿ ಇದೆಯಾ ಇಲ್ವಾ, ಅದು ಬಿಸಿ ತೀರ ತಣ್ಣಗೂ ಆಗಿರಬಾರ್ದು, ತೀರ ಬಿಸಿಯಾಗೂ ಇರಬಾರ್ದು, ಉಗುರು ಬೆಚ್ಚಗಿರ್ಬೇಕಂತ. ಆ ಥರ ಮಾಡಿ ಇದು ನೈವೇದ್ಯ ಮಾಡ್ತಾ ಇದ್ಲಂತೆ. ಶಬರಿ ಕೊಟ್ಟಿದ್ದ ಹಣ್ಣುಗಳು ಇವೆಲ್ಲ ನೋಡಿ ನಾವು ಉದಾಹರಣೆಗಳು ಎಷ್ಟು ನೋಡ್ತೀವಿ. ಅದಕ್ಕೆ ಇವತ್ತಿಗೂ ಕೂಡ ತಿರುಪತಿನಲ್ಲಿ ನವನೀತ ಹಾರತಿ ಅಂತ ನಡೆಯುತ್ತೆ. ರಾತ್ರಿ ಇನ್ನೇನು ಮಲಗೋ ಟೈಮ್ನಲ್ಲಿ, ಇನ್ನೇನು ಮಲಗದ ಭಗವಂತ ಅನ್ನೋವಾಗ ಆ ಶಯನೋತ್ಸವದಲ್ಲಿ ನವನೀತ ಹಾರತಿ ಅಂತ ಮಾಡ್ತಾರೆ. ಅದು ವೆಂಗಮಾಂಬ ಹೆಸರಿನಲ್ಲಿ ಮಾಡ್ತಾರೆ. ಅಂದರೆ ಅಂಥ ಪುಣ್ಯಾತ್ಗೀತಿ, ಅಂದರೆ ಮಗು ಥರ ನೋಡೋಳಂತೆ. ತಿರುಪತಿ ವೆಂಕಟರಮಣನ ಮಗು ಥರ ನೋಡೋಳಂತೆ. ಎಲ್ಲಿ ಮೂತಿ ಸುಟ್ಬಿಡುತ್ತೋ, ನಾಲ್ಗೆ ಸುಟ್ಬಿಡುತ್ತೋ ಭಗವಂತನಿಗೆ ಅಂತ ಬೆರಳಿಟ್ಟು ನೋಡಿ ಆಮೇಲೆ ಹಾಲನ್ನು ಕೊಡೋಳಂತೆ ತಿರುಪತಿ ವೆಂಕಟರಮಣನಿಗೆ. ಅಂಥ ಒಂದು ಭಕ್ತಿ ಅವೆಲ್ಲ ನೋಡಿದ್ವಿ. ಹಾಗಾಗಿ ಭಕ್ತಿ ಇದ್ದರೆ ಭಗವಂತ ಸ್ವೀಕಾರ ಮಾಡ್ತಾನೆ ಹೊರತಾಗಿ ಹಂಗಿರ್ಬೇಕಾ, ಹಿಂಗಿರ್ಬೇಕಾ, ಹಿಂಗೆ ಕೊಡ್ಲಾ, ಬರೀ ಡೌಟ್ಗಳೇ ಆಗೋಗ್ಬಿಟ್ರೆ ಜೀವನ ಪರ್ಯಂತ ಕೊಡೋದು ಯಾವ ಕಾಲಕ್ಕೆ. ಹಾಗಾಗಿ ಅದು ಮಾನಸಿಕವಾಗಿರ್ತಕ್ಕಂಥ ಒಂದು ಇದು ಅದಿರಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ಮಾನಸಿಕವಾಗಿ ಇರಬಾರ್ದು. ಇನ್ನು ದೈಹಿಕವಾಗಿ ಕಾಯಿಲೆಗಳಿದ್ರೆ, ನೆಗಡಿ, ಕೆಮ್ಮು, ಜ್ವರ ಈ ಥರದ್ದೆಲ್ಲ ಇದ್ದರೆ ನಾವು ಭಗವತ್ ಸೇವೆ ಏನು ಮಾಡೋದಕ್ಕಾಗತ್ತೆ, ಅಥವಾ ಕರ್ಮವನ್ನು ಏನು ಮಾಡೋಕ್ಕಾಗತ್ತೆ, ಅಂದರೆ ನಮ್ಮ ನಿತ್ಯ ಕರ್ಮಗಳನ್ನು ಏನು ಮಾಡ್ಕೊಳೋದಕ್ಕಾಗತ್ತೆ. ಹಾಗಾಗಿ ನಮಗೆ ಆರೋಗ್ಯವಾಗಿರ್ತಕ್ಕಂಥ ಒಂದು ಭಾಗ್ಯ ಇರಬೇಕು, ಮಾನಸಿಕವಾಗಿರ್ತಕ್ಕಂಥ ದೃಢತೆ ಇರಬೇಕು. ಆಮೇಲೆ ನಾವೇನೇ ಮಾಡಬೇಕಾಗಿದ್ರು ಕೂಡ ನಮ್ಮ ಕೈ ಹಿಡಿಯೋದಕ್ಕೆ ಸ್ವಲ್ಪ ದುಡ್ಡಿರಬೇಕು. ದುಡ್ಡಿದ್ರೆ ಮಾತ್ರ ನಾವೇನ ಪುಣ್ಯ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಶಕ್ತಿಯನ್ನು ಹೇ ದೇವತೆಗಳರ ನನಗೆ ಕೊಡ್ರಿ, ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ಅಂತ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಅರ್ಥವೆಂದರೆ ಅರ್ಥಶಾಸ್ತ್ರವೆಂದು ಭಾಷ್ಯದಲ್ಲಿ ಬರೆದಿದೆ, ಕಲಾ ಕೌಶಲ್ಯವೆಂತ ವಿವರಿಸಿದೆ.
ಏಮವೆಂದರೆ ಅರ್ಥ ಆದಮೇಲೆ ಏಮ, ಅರ್ಥ ಏಮಗಳು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅರ್ಥ ಅಂತಂದರೆ ಕಲಾ ಕೌಶಲ್ಯಗಳು ಅಂತ ಅರ್ಥ. ಅಂದರೆ ನಮ್ಮಲ್ಲಿ ಕಲೆ ಕೌಶಲ್ಯಗಳು ಏನಿರುತ್ತೆ, ವಿಶೇಷವಾಗಿರತಕ್ಕಂಥ ವಿಶೇಷ ಗುಣಗಳು ಏನಿರುತ್ತೆ ಅದನ್ನು ಅರ್ಥ ಅಂತ ಕರೀತಾರೆ. ಏಮ ಅಂತಂದರೆ ಏನು ಅಂತಂದರೆ ಲೋಕದ ಯಶಸ್ಸು ಅಥವಾ ಕೀರ್ತಿ ಅಂತ ಅರ್ಥ. ಅಂದರೆ ಹೇ ದೇವತೆಗಳಿರ ನಮಗೆ ಹೆಚ್ಚಾಗಿರ್ತಕ್ಕಂಥ ಕೀರ್ತಿಯನ್ನು ಕೊಡ್ರಿ. ನಮಗೆ ಕೀರ್ತಿ ಇದ್ದರೆ ಏನಾಗುತ್ತೆ ಅಂತಂದರೆ 4 ಜನ ನಮ್ಮ ಒಂದು ಒಳ್ಳೆಯ ಕಾರ್ಯಕ್ಕೆ ಬೆಂತಟ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಜೊತೆಗೂಡ್ತಾರೆ. ಕೀರ್ತಿನೇ ಇಲ್ಲ, ಎಲ್ಲ ಅಪಕೀರ್ತಿನೇ ಇತ್ತು ಅಂದರೆ, ಪ್ರಖ್ಯಾತಿ ಇಲ್ಲ, ಬರೀ ಕುಖ್ಯಾತಿ ಆಗಿದ್ದೀವಿ ಅಂತಂದರೆ, ಬನ್ರಪ್ಪ ನಾನೇನೋ ಒಂದು ಇದು ಪ್ರಸಾದ ಹಂಚ್ತಾ ಇದ್ದೀನಿ ಅಂತಂದರೆ ಆ ಪ್ರಸಾದದಲ್ಲಿ ಏನು ಹಾಕಿದ್ಯೋ ನಾನು ತಿನ್ನಲ್ಲ ಅಂತಾರೆ. ಯಾರು ಇಸ್ಕೊಳೋದಕ್ಕೆ ಬರೋದಿಲ್ಲ. ಇಲ್ಲ ಏನೋ ಒಂದು ದಾನಗೇನೋ ಕೊಡ್ತಾ ಇದ್ದೀನಿ ಅಂತಂದರೆ ಅದರೊಳಗೆ ಏನು ನೀನು ಟ್ಯಾಲೆಂಟ್ ಇಟ್ಕೊಂಡಿದೆಯೋ, ದಾನ ಕೊಟ್ಟು ಏನು ಮಾಡ್ತೀಯೋ ನಮಗೆ ನಾನು ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಕುಖ್ಯಾತಿ ಇರೋರ ಹತ್ರಕ್ಕೆ ಯಾರೂ ಬರೋದಿಲ್ಲ. ಸ್ವಲ್ಪ ಪ್ರಖ್ಯಾತಿ ಅಂತಕ್ಕಂಥದ್ದು ಬೇಕು, ಯಶಸ್ಸು ಅಂತಕ್ಕಂಥದ್ದು, ಕೀರ್ತಿ ಅಂತಕ್ಕಂಥದ್ದು ಇದ್ದಾಗ ಜನಗಳು ನಮ್ಮನ್ನು ಬೆಂತಟ್ತಾರೆ, ನಮಗೆ ಪ್ರೋತ್ಸಾಹ ಮಾಡ್ತಾರೆ, ಕೈ ಜೋಡಿಸ್ತಾರೆ ಆ ಮಾಡ್ತಾ ಇರ್ತಕ್ಕಂಥ ಪುಣ್ಯ ಕಾರ್ಯಗಳಿಗೆ. ಹಾಗಾಗಿ ಯಶಸ್ಸು ಅಂತಕ್ಕಂಥದ್ದು ಸುಮ್ಮನೆ ಸಿಗ್ತಕ್ಕಂಥದ್ದಲ್ಲ, ಅದು ಕೂಡ ಭಗವಂತನ ಕೃಪೆ. ಭಗವಂತನ ಕೃಪೆ ಇದ್ದರೆ ಮಾತ್ರ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಹೇ ದೇವತೆಗಳಿರ ನಮಗೆ ಹೇರಳವಾದ ಯಶಸ್ಸನ್ನು ಕೊಡ್ರಿ, ಕೀರ್ತಿಯನ್ನು ಕೊಡ್ರಿ ಅಂತೇಳ್ಬಿಟ್ಟು. ಆಮೇಲೆ ನಾವು ಒಳ್ಳೆ ಕೆಲಸ ಮಾಡಿದವ್ರನ್ನ ಬೆಂತಟ್ಟಬೇಕು, ಪ್ರೋತ್ಸಾಹ ಮಾಡಬೇಕು. ಈತ ಕೇಳೋಕ್ಕೆ ಹೋಗಬಾರ್ದು, ಹೆಂಗೆ ನಾನು ಯಾವ ಥರ ದಾನ ಮಾಡಿದೆ, ದಾನ ಚೆನ್ನಾಗಿ ಮಾಡಿದ್ನಾ, ಪೂಜೆ ಚೆನ್ನಾಗಿ ಮಾಡಿದ್ನಾ ಅಂತ ಈತ ಕೇಳೋಕ್ಕೆ ಹೋಗಬಾರ್ದು. ಆದರೆ ಹಿರಿಯರಾಗಿರ್ತಕ್ಕಂಥವ್ರು ಪೂಜೆ ಮಾಡಿದವ್ರಿಗೆ, ಸತ್ಕಾರ್ಯ ಮಾಡಿದವ್ರಿಗೆ ಬೆಂತಟ್ಟಬೇಕು. ಚೆನ್ನಾಗಿ ಮಾಡಿದೆ, ಪರವಾಗಿಲ್ಲ, ಬೇಷ್ ಅಂತಂದಾಗ ಆತನಿಗೆ ಏನಾಗುತ್ತೆ, ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಒಳ್ಳೆ ಕೆಲಸಗಳು ಮಾಡಿದ್ರೆ 4 ಜನ ಮೆಚ್ತಾರೆ, 4 ಜನ ಮೆಚ್ಚಬೇಕು ಅಂತಂದರೆ ನಾನು ಒಳ್ಳೆ ಕೆಲಸಗಳು ಇನ್ನಷ್ಟು ಹೆಚ್ಚಾಗಿ ಮಾಡ್ತಾ ಹೋಗಬೇಕು. ಆಮೇಲೆ ಮಕ್ಕಳಿಗೂ ಅಷ್ಟೇ, ಮನೆಯಲ್ಲಿ ಮಕ್ಕಳು ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟಬೇಕು, ಪ್ರೋತ್ಸಾಹ ಕೊಡಬೇಕು. ಆವಾಗ ಅವ್ರಿಗೇನಾಗುತ್ತೆ, ಮುಂದಕ್ಕೆ ಹೋಗೋ ಒಂದು ಇದು ಸಿಗುತ್ತೆ. ಇಲ್ಲಪ್ಪ ಪರವಾಗಿಲ್ಲ, ಮೆಚ್ಕೊತಾರೆ ತಂದೆ ತಾಯಿ ಅಂತ ಹೇಳ್ಬಿಟ್ಟು ಅಂತ. ಅದೇ ತಪ್ಪು ಮಾಡಿದಾಗ ಟೀಕೆ ಮಾಡಬೇಕು, ಬೈಬೇಕು, ಅಥವಾ ಅವರನ್ನು ತಿದ್ದಿ ಬುದ್ಧಿ ಹೇಳಬೇಕು. ಅವಾಗೇನಾಗುತ್ತೆ ಅಂತಂದರೆ ಒಳ್ಳೆ ಕೆಲಸ ಮಾಡಿದಾಗ ತಂದೆ ತಾಯಿ ಖುಷಿ ಪಡ್ತಾರೆ, ಅಥವಾ ನಾನೇನೋ ತಪ್ಪು ಮಾಡಿದಾಗ ಅವ್ರು ನೊಂದ್ಕೊತಾರೆ, ಬೇಜಾರು ಮಾಡ್ಕೊತಾರೆ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ. ಯಾವಾಗ ಬೇಜಾರು ಮಾಡ್ಕೊತಾರೆ, ಯಾವಾಗ ಖುಷಿ ಪಡ್ತಾರೆ ಅಂತ ಅದಕ್ಕೆ ತಕ್ಕಂತೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅರ್ಥ ಮತ್ತು ಏಮಗಳನ್ನು ಅಂದರೆ ಕೀರ್ತಿಯನ್ನು ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ನೀಡ್ರಿ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಈ ಕೀರ್ತಿಯಲ್ಲಿ ಸಂಗೀತ, ಶಿಲ್ಪ, ಚಿತ್ರ, ನಾಟ್ಯ, ವಿಜ್ಞಾನ ಇವೆಲ್ಲ ಸೇರಿರುತ್ತೆ ಅವಲ್ವಾ. ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಗುಣಗಳು. ಇವೆಲ್ಲಿರುತ್ತೋ ಅಲ್ಲಿ ಯಶಸ್ಸು, ಕೀರ್ತಿ ಅಂತಕ್ಕಂಥದ್ದು ಹುಡುಕೊಂಬರುತ್ತೆ. ನಾವೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಕೇಳಿದ್ದೀವಿ, ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮಚ ವೇದ ಶಾಸ್ತ್ರಾಣಿ ವಿಜ್ಞಾನಮೇತತ್ ಸರ್ವಂ ಜನಾರ್ದನಾಥ್ ಅಂತ ಬರುತ್ತೆ. ಅಂದರೆ ಇವೆಲ್ಲ ಕೂಡ ಭಗವಂತನ ಕೃಪೆಯಿಂದ ಹರಿದು ಬರ್ತಾ ಇರತಕ್ಕಂಥ ವಿಶೇಷ ಗುಣಗಳು. ಇದು ಭಗವಂತನ ಕೃಪೆ ಇದ್ದರೆ ಮಾತ್ರ ನಮ್ಮಲ್ಲಿ ತೋರ್ಕೊಳ್ಳೋದಕ್ಕೆ ಸಾಧ್ಯ, ಇಲ್ಲದೇ ತೋರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಗವಂತನ ಕೃಪೆ ಅಂತಕ್ಕಂಥದ್ದು ನಮಗೆ ಹೆಚ್ಚಾಗಿ ಬೇಕು. ಹಿಂದಿನ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣ, ದೇವರ ಸನ್ನಿಧಿಯಲ್ಲಿ ಭರತನಾಟ್ಯ, ಸಂಗೀತ ಮುಂತಾದವು ನಡೆಯುತ್ತಿದ್ದವು. ಆವಾಗಿನ ಕಾಲದಲ್ಲಿ ಏನು ಅಂತಂದರೆ ಎಲ್ಲಿ ದೇವಸ್ಥಾನ ಇದೆಯೋ ಅದೇ ನಾಟ್ಯ ಮಂಟಪ, ಅದೇ ಸಂಗೀತ ಮಂಟಪ, ಅಲ್ಲೇ ಪ್ರತಿಯೊಂದು ಕಲೆ ಕೌಶಲ್ಯ, ಒಂದು ಶಿಲ್ಪಕಲೆ ಇರ್ಬೋದು, ಎಲ್ಲ ಕೂಡ ಅಲ್ಲೇ ಪ್ರದರ್ಶನ ಆಗೋದು. ಎಲ್ಲ ಜನಗಳು ಕೂಡ, ಊರ ಜನಗಳೆಲ್ಲ ಅಲ್ಲಿ ಒಂದೇ ಕಡೆ ಸೇರೋರು, ಅಲ್ಲಿ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನೋಡೋರು, ಅವರನ್ನು ಯಶಸ್ಸಿಗೆ ಬೆಂತಟ್ಟೋರು, ಎಲ್ಲ ಮಾಡೋರು. ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಒಂಥರ ಟಿ ವಿ, ಮೊಬೈಲು. ಮೊದಲೆಲ್ಲ ತೇರು ಬರೋದಂತೆ, ದೇವ್ರ ತೇರು ಬರೋದಂತೆ. ದೇವ್ರ ತೇರು ಬರೋ ಅಷ್ಟೊತ್ತಿಗೆ ಬಾಳೆಹಣ್ಣು ಹಿಂಗೆ ಎಸೆದು ಬಿಟ್ಟು ದೇವ್ರ ತೇರಿಗೆ ಪ್ರತಿಯೊಬ್ಬರು ಕೈಗಳನ್ನು ಹೀಗೆ ಎತ್ತಿರೋರಂತೆ. ಇವಾಗ ಮೊಬೈಲ್ಗಳನ್ನು ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡಿರ್ತಾರೆ. ಹಿರಿಯರು ಎಲ್ಲನ ಹಿರಿಯರಿದ್ದರೆ ಆ ಹಿರಿಯರ ಹತ್ರಕ್ಕೆ ಹೋಗಿ ನಮಸ್ಕಾರಗಳನ್ನು ಮಾಡಿ ಅವರ ಒಂದು ಹಿರಿಯರ ಒಂದು ಮಾರ್ಗದರ್ಶನ, ಹಿಂದಿನ ಅವರ ಒಂದು ಅನುಭವಗಳು, ಇದನ್ನೆಲ್ಲ ಅಜ್ಜಿರಿದ್ರೆ ಅವ್ರ ಕಥೆಗಳು ಎಲ್ಲ ಕೇಳಿ ಆನಂದ ಪಡ್ತಾ ಇದ್ರಂತೆ. ಇವಾಗೇನು ಅಂತಂದರೆ ಬರೋದೇ ವರ್ಷಕ್ಕೊಂದ್ಸಲಿನೋ ಎಲ್ಲಿಂದ ಸಿಟಿಗಳಿಂದ ಬರ್ತಾರೆ ಅಜ್ಜಿ ತಾತನ ನೋಡೋದಕ್ಕೆ ಅಂತ. ಅಜ್ಜಿ ಒಂದು ಸ್ಮೈಲ್ ಕೊಡು, ಸೆಲ್ಫಿ ತಗೊತೀನಿ ಅಂತ ಹೇಳ್ಬಿಟ್ಟು ಅಂತ ಮೊಬೈಲ್ ಹಿಡ್ಕೊಂಡು. ಅಂದರೆ ಇಲ್ಲೇನಾಗ್ತದೆ ಅಂತಂದರೆ ಭಕ್ತಿ, ಗೌರವ, ಶ್ರದ್ಧೆ ಅಂತಕ್ಕಂಥದ್ದು ಹೊರಟಾಗ್ತದೆ. ಎಲ್ಲ ಕೂಡ ತೋರಿಕೆ. ನಾನು ಪೂಜೆ ಮಾಡಿದೆ, ಎಲ್ಲ ಒಂದು ಶ್ರೇಷ್ಠಿ ದಿವಸ ಹೋಗೋದು, ಒಂದು ನಾಗರ ಕಲ್ಲಿಗೆ ಹಾಲು ಎರೆಯೋದು, ಯಾರ ಹತ್ರ ಒಂದು ಫೋಟೋ ತೆಗೆಸ್ಕೊಳೋದು, ಅದನ್ನು ಸ್ಟೇಟಸ್ಗೆ ಹಾಕ್ಕೊಳೋದು. ನೋಡು ನಾನು ಹಾಲು ಎರೆದಿದ್ದೀನಿ ಇವತ್ತು ಅಂತ, ನಾನು ಪೂಜೆ ಮಾಡಿದ್ದೀನಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟು, ಕ್ರೈಮ್ ಡಿಪಾರ್ಟ್ಮೆಂಟು ಇವರೆಲ್ಲ ಎಚ್ಚರಿಕೆ ಕೊಡ್ತಾರೆ.
ಹೆಚ್ಚಿನದಾದ ಒಡವೆಗಳನ್ನು ಹಾಕ್ಕೊಂಡು ಹೊರಗಡೆಗೆ ಬರಬೇಡಿ. ಹೆಚ್ಚಿನದಾದ ಒಡವೆಗಳನ್ನು ಹಾಕ್ಕೊಂಡು ಪ್ರದರ್ಶನಕ್ಕೆ ಸ್ಟೇಟಸ್ಗಳಿಗೆ ಹಾಕ್ಕೋಬೇಡ್ರಿ, ಫೇಸ್ಬುಕ್ಗಳಿಗೆ ಹಾಕ್ಕೋಬೇಡ್ರಿ. ಆಮೇಲೆ ಫೇಸ್ಬುಕ್ಕಲ್ಲಿ ಏನು ಅಂತಂದರೆ ಅಪ್ಡೇಟ್ಗಳು. ನಾನು 6:30ಗೆ ಈಗ ಟ್ರೈನ್ ಹತ್ತಿದ್ದೀನಿ, ವಾರಣಾಸಿಗೆ ಹೋಗ್ತಾ ಇದ್ದೀನಿ, ನೋಡಿರಿ ಟ್ರೈನ್ದು ಫೋಟೋ ಫೇಸ್ಬುಕ್ಕಲ್ಲಿ. ಕಳ್ಳ ನೋಡ್ತಾ ಇರ್ತಾನೆ, ಯಾಕಂದ್ರೆ ಫೇಸ್ಬುಕ್ ಅಂತಕ್ಕಂಥದ್ದು ಇಡೀ ವರ್ಲ್ಡಲ್ಲಿ ಎಲ್ಲರೂ ನೋಡ್ತಾರೆ. ಕಳ್ಳ ನೋಡ್ತಾ ಇರ್ತಾನೆ, ಇವರು ಹೊರಟಿದ್ದಾರೆ, ಮನೆ ಮಂದಿ ಆದಿಯಾಗಿ ಯಾರೂ ಇಲ್ಲ ಮನೆಯಲ್ಲಿ, ನಾನು ಇನ್ನೊಂದು ವಾರವರೆಗೂ ಬರೋದಿಲ್ಲ, ತಿರುಪತಿ ಎಲ್ಲ ಸುತ್ತಾಡ್ಕೊಂಡು ಬರ್ತೀನಿ ಅಂತ. ಅವನು ತಿರುಪತಿಯಿಂದ ಬರೋ ಅಷ್ಟರಲ್ಲಿ ಇವನಿಗೆ ತಿರುಪ್ತಿ ಆಗೋಗಿರುತ್ತೆ, ಮನೆಯಲ್ಲಿ ತಿರುಪ್ತಿ ಆಗೋಗಿರುತ್ತೆ. ಹಾಗಾಗಿ ಅವೆಲ್ಲ ಕೂಡ ಪ್ರದರ್ಶನಗಳು, ತೋರಿಕೆ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಏನು ಶ್ರದ್ಧೆಯಿಂದ ಮಾಡ್ತೀವಿ, ಏನು ಭಕ್ತಿಯಿಂದ ಮಾಡ್ತೀವಿ, ಅದು ಅಲ್ಲಿ ಎಲ್ಲ ಕಲೆಗಳು ಭಗವಂತನಿಗೇ ಸಮರ್ಪಣವಾಗುತ್ತಿತ್ತು. ಎಲ್ಲ ಮನೋರಂಜನೆಗಳು ಎಲ್ಲ ಕೂಡ ಭಗವಂತನಿಗಾಗಿ ಅಷ್ಟೇ ಅಲ್ಲಿ ನಡೀತಾ ಇತ್ತು. ಆಮೇಲೆ ಇವಾಗ ಹಾಡು ಹೇಳ್ತಾರೆ ಭಗವಂತನಿಗೆ ಅಂತ ಹೇಳಲ್ಲ, ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಹೇಳದ್ನ ಹೆಂಗೆ ಹೇಳಿದೆ, ಗಂಟಲು ಚೆನ್ನಾಗಿತ್ತಾ, ಸ್ವರ ಚೆನ್ನಾಗಿತ್ತಾ ಅಂತೇಳ್ಬಿಟ್ಟು. ನಿನ್ಗೆ ಯಾಕೆ ಬೇಕು ಬೇರೆಯವ್ರನ್ನ ಕಟ್ಕೊಂಡು? ಭಗವಂತ ಮೆಚ್ಕೋಬೇಕು. ಭಗವಂತನ ಮುಂದೆ ಕೂತ್ಕೊಂಡು ಭಗವಂತ ಕೇಳ್ತಾ ಇದ್ದಾನೆ, ಭಗವಂತನಿಗಾಗಿ ಹಾಡ್ತಾ ಇದ್ದೀನಿ ಅಂತಕ್ಕಂಥ ಶ್ರದ್ಧೆಯಿಂದ ಹಾಡಿದಾಗ ಭಗವಂತನಿಗೆ ಮೆಚ್ಚುಗೆ ಆಗುತ್ತೆ. ಅದು ಬಿಟ್ಟು ಏನೋ ಕಾಟಾಚಾರಕ್ಕೆ ಯಾರನ್ನೋ ಮೆಚ್ಚೋದಕ್ಕೆ ಪ್ರಯೋಜನ ಇಲ್ಲ. ಅವೆಲ್ಲ ಕೂಡ ಏಮವೆಂದು ತಿಳಿಸಿರುವ ಯಶಸ್ಸು ಕೂಡ ಭಗವಂತನ ವಿಭೂತಿಯೇ, ಆತನ ಹೆಸರೇ ಯಶಸ್ಸು, ತಸ್ಯ ನಾಮ ಮಹದ್ಯಶಃ ಅಂತ ಹೇಳ್ಬಿಟ್ಟು. ಭಗವಂತನ ಹೆಸರೇ ಯಶಸ್ಸು. ಯಾರು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ ಸದಾಕಾಲ, ಅವ್ರಿಗೆ ಯಶಸ್ಸು ಅಂತಕ್ಕಂಥದ್ದು ನೆರಳಿದ್ದಂಗೆ ಬರುತ್ತಂತೆ. ನೋಡಿ, ನೆರಳನ್ನು ನಾವೆಲ್ಲ ಚೈನ್ ಹಾಕಿ ಕಟ್ಟಾಕಿ ಎಳ್ಕೊಂಡು ಹೋಗ್ತೀವ ಹಿಂದ್ಗಡೆ? ಇಲ್ಲ, ನಾವೆಲ್ಲ ಹೋದ್ರೆ ನಮ್ಮ ನೆರಳು ಹಂಗೆ ಫಾಲೋ ಮಾಡ್ಕೊಂಡು ಬರ್ತಾ ಇರತ್ತೆ. ಹಂಗೆ ಯಾರು ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಯಾಕೆಂದ್ರೆ ಅವನ ಹೆಸರೇ ಯಶಸ್ಸಂತೆ, ತಸ್ಯ ನಾಮ ಮಹದ್ಯಶಃ ಅಂತ. ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಯಶಸ್ಸು, ಕೀರ್ತಿ ಅಂತಕ್ಕಂಥದ್ದು ಅವ್ರ ಹಿಂದೆ ಹಿಂಬಾಲಿಸ್ಕೊಂಡು ಬರುತ್ತಂತೆ. ಹಾಗಾಗಿ ಉಪನಿಷತ್ತು ತಿಳಿಸಿರುವುದರಿಂದ ಯಶೋವಂತನಾದ ಭಗವಂತನ ಆರಾಧನೆಯಿಂದ ನಾವು ಪವಿತ್ರವಾದ ಯಶಸ್ಸನ್ನು ಗಳಿಸಿಕೊಳ್ಳಬೇಕಾಗಿದೆ. ಇನ್ನು ಕಡೆಯದಾಗಿ 5ನೇ ಅನೆವಾಕಿನ ಕಡೆಯ ಮಂತ್ರ ಹೇಳ್ತಾ ಇದೆ, ಇತಿ ಮತ್ತು ಗತಿಗಳು ಅಂತ ಹೇಳ್ಬಿಟ್ಟು. ಇತಿ ಎಂದರೆ ಸಂಕಲ್ಪ ಸಿದ್ಧಿಗಳು. ನಾವೇನೋ ಅನ್ಕೊಂಡಿರ್ತೀವಿ, ಸಂಕಲ್ಪ ಅಂತಂದ್ರೆ ಏನು ಅಂದರೆ ಪುರೋಹಿತರು ಮಾಡಿಸ್ತಕ್ಕಂಥ ಸಂಕಲ್ಪ ಅಂತಲೇ ತಿಳ್ಕೊಬಾರ್ದು. ಏನೋ ಅಕ್ಷತೆ ಹೂವು ಹಾಕಿಸ್ಬಿಟ್ಟು ಏನೋ ಏವಂಗಣ ವಿಶಿಷ್ಟ ಆಗ್ಯಾ ಅಂತೇಳ್ಬಿಟ್ಟು ಹೇಳಿಸ್ತಾರೆ, ಅದೇ ಸಂಕಲ್ಪ ಅಂತಲ್ಲ. ಸಂಕಲ್ಪ ಅಂದರೆ ಮನಸ್ಸಿನಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಣಯಗಳು ಅಂತೇಳ್ಬಿಟ್ಟು. ನಾವು ಏನು ನಿರ್ಣಯಗಳನ್ನು ಮಾಡ್ಕೊತೀವಿ, ಭಗವಂತ ಆ ನಿರ್ಣಯಗಳನ್ನು ಸತ್ಯರೂಪಕ್ಕೆ ತಗೊಂಡು ಬಾ, ನಾವು ಅಂದ್ಕೊಂಡಿದ್ದನ್ನು ನಿಜ ಆಗೋ ಥರ ಮಾಡು. ನಾವು ಧರ್ಮಬದ್ಧವಾಗಿ ನಾವು ಸಂಕಲ್ಪ ಮಾಡಿದರೆ ಭಗವಂತನ ಅನುಗ್ರಹ ಅಂತಕ್ಕಂಥದ್ದು ಖಂಡಿತ ಇರುತ್ತೆ. ಇನ್ನು ಗತಿ ಅಂತಂದರೆ ಸ್ವರ್ಗಾದಿ ಲೋಕಗಳು ಅಂತೇಳ್ಬಿಟ್ಟು. ಅಲ್ಲಿ ಗತಿ ಅಂತಂದರೆ ಮುಂದಿನ ಗತಿ, ನಮಗೆ ಉತ್ತಮ ಗತಿಗಳು ಅಂತಕ್ಕಂಥದ್ದು ಸಿಗಲಿ ಅಂತಕ್ಕಂಥದ್ದನ್ನು ಇಲ್ಲಿ ಬೇಡ್ಕೊತಾ ಇದ್ದಾರೆ. ಕೆಲವು ವೇಳೆ ಹಿರಿಯರು ಮಾಡಿದ್ದ ಸಂಕಲ್ಪಗಳನ್ನು ಅವರ ಮಕ್ಕಳು ಸತ್ಪುರುಷರಾಗಿದ್ದರೆ ನೆರವೇರಿಸುವುದುಂಟು. ಇವಾಗ ನಾವೆಲ್ಲ ಕೇಳಿದ್ದೀವಿ, ಸಗರನ ಮಕ್ಕಳು ಸುಟ್ಟೋಗ್ಬಿಟ್ಟಿರ್ತಾರೆ. ಸಗರ ಚಕ್ರವರ್ತಿ ಏನು ಮಾಡ್ತಾನೆ, ಗಂಗಾವತರಣ ಮಾಡಿಸಿದ್ರೆ ಆ ಗಂಗಾವತರಣ ಗಂಗೆ ಬಂದು ಆ ಸಗರನ ಮಕ್ಕಳ ಆ ಒಂದು ಭಸ್ಮದ ಮೇಲೆ ಹರಿದಾಗ ಅವ್ರಿಗೆಲ್ಲ ಸದ್ಗತಿಗಳು ಸಿಗುತ್ತೆ ಅಂತ ಬಿಟ್ಟು ಇದು ಮಾಡ್ಕೊಂಡು ಸಗರ ಏನು ಮಾಡ್ತಾನೆ, ಸಂಕಲ್ಪ ಮಾಡ್ಕೊತಾನೆ, ಏನನ್ನ ಮಾಡಿ ಗಂಗೆಯನ್ನು ತರಬೇಕು. ಸಗರ, ದಿಲೀಪ, ಮಾಂಧಾತ ಇವರೆಲ್ಲ ಎಷ್ಟೆಷ್ಟೋ ಇದು ಮಾಡ್ತಾರೆ. ಯಾರು ಇದು ಮಾಡಿದ್ರು ಕೂಡ ಗಂಗಾವತರಣ ಅಂತಕ್ಕಂಥದ್ದು ಮಾಡಿಸೋದಕ್ಕಾಗೋದಿಲ್ಲ. ಕಡೆಗೆ ಅವರು ವಂಶೀಕನಾಗಿರ್ತಕ್ಕಂಥ ಭಗೀರಥ ಪ್ರಯತ್ನ ಪಡ್ತಾನೆ. ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಕರೀತಾರೆ. ಅಷ್ಟು ಈಸಿಯಾಗಿ ಬಿಟ್ಕೊಡ್ತಕ್ಕಂಥವನಲ್ಲ ಭಗೀರಥ. ನಮ್ಮ ಮುತ್ತಾತಂದರು ಸಗರನ ಮಕ್ಕಳು ಎಲ್ಲ ಭಸ್ಮೀಭೂತರಾಗಿದ್ದಾರೆ, ಅವ್ರಿಗೆಲ್ಲ ಕೂಡ ಸದ್ಗತಿ ಸಿಗಬೇಕು. ಹಾಗಾಗಿ ನಮ್ಮ ತಾತ ಮಾಡ್ಕೊಂಡಿರ್ತಕ್ಕಂಥ ಸಂಕಲ್ಪನ, ನಮ್ಮ ತಂದೆ ಮಾಡಿರ್ತಕ್ಕಂಥ ಸಂಕಲ್ಪನ ನಾನು ನೆರವೇರಿಸಬೇಕು ಅಂತೇಳ್ಬಿಟ್ಟು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಆಚರಿಸಿ ಆ ದೇವಗಂಗೆಯನ್ನು ಭೂಲೋಕಕ್ಕೆ ಇಳಿಸ್ತಾನೆ. ಹೀಗೆ ಸಂಕಲ್ಪ ಮಾಡ್ತಕ್ಕಂಥದ್ದು, ಅದನ್ನು ಸಿದ್ಧಿಸ್ಕೊತಕ್ಕಂಥದ್ದು ಮತ್ತು ಹಿರಿಯರು ಮಾಡಿರ್ತಕ್ಕಂಥ ಸಂಕಲ್ಪಗಳನ್ನು ಮಕ್ಕಳು ಅಥವಾ ಮೊಮ್ಮಕ್ಕಳು ನೆರವೇರಿಸ್ತಕ್ಕಂಥದ್ದು, ಇವೆಲ್ಲ ಕೂಡ ಭಗವದ್ ಅನುಗ್ರಹ. ಹಾಗಾಗಿ ಕೆಲವು ವೇಳೆ ಹಿರಿಯರು ಮಾಡಿದ್ದ ಸಂಕಲ್ಪಗಳನ್ನು ಅವರ ಮಕ್ಕಳು ಸತ್ಪುರುಷರಾಗಿದ್ದರೆ ನೆರವೇರಿಸುವುದುಂಟು. ಇದರಿಂದ ಹಿರಿಯರಿಗೆ ಸದ್ಗತಿಯಾದೀತು. ಭಗೀರಥನು ತನ್ನ ಮುತ್ತಜ್ಜನು ಮಾಡಿದ್ದ ಸಂಕಲ್ಪವನ್ನು ನೆರವೇರಿಸಿ ದೇವಗಂಗೆಯನ್ನು ಸ್ವರ್ಗಲೋಕದಿಂದ ತಂದು ತನ್ನ ತಾತಂದಿರನ್ನು ಉದ್ಧಾರ ಮಾಡಿದ ಕಥೆ ಪ್ರಸಿದ್ಧವಾಗಿದೆ. ಈಗಲೂ ಕೆಲವು ಮಹನೀಯರು ಹೀಗೆ ಪೂರ್ವಜರ ಸಂಕಲ್ಪಗಳನ್ನು ಕಾರ್ಯಗತ ಮಾಡುತ್ತಿದ್ದಾರೆ. ಹೀಗೆ ನಾವು ಸಂಕಲ್ಪಗಳನ್ನು ಆಮುಷ್ಮಿಕ ಫಲಪ್ರಾಪ್ತಿಗಾಗಿ ಮಾಡಬೇಕೇ ಹೊರತು ಕ್ಷುದ್ರ ಫಲಗಳಿಗಾಗಿ ಅಲ್ಲ. ಕ್ಷುದ್ರ ಫಲಗಳು ಅಂತಂದರೆ ಏನು ಅಂತಂದರೆ, ಆ ಪಕ್ಕದ ಮನೆಯವನಿಗೆ ಕೆಟ್ಟದಾಗೋಗ್ಲಿ ಇಂಥ ಸಂಕಲ್ಪಗಳನ್ನೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು.
ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಸಂಕಲ್ಪನ ಮಾಡ್ಕೋಬೇಕು. ಆದ್ದರಿಂದ ನಾವು ಉತ್ತಮವಾದ ಶಿವವಾದ ಸಂಕಲ್ಪಗಳನ್ನು ಕೈಗೊಂಡು ಕೃತಕೃತ್ಯರಾಗೋಣ ಅಂತಕ್ಕಂಥದ್ದು ಈ 5ನೇ ಅನುವಾಕಿನ ಒಂದು ಅಭಿಪ್ರಾಯ. ಅದಕ್ಕೆ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಅಂತ ಹೇಳ್ತಾರೆ. ಈ ರುದ್ರದಲ್ಲೇ ನಾವೇನು ಮಾಡ್ತೀವಿ, ಅನುವಾಕ ಇದನ್ನು ಹೇಳಿದಾಗ ಯಾವುದು ಮಹಾನ್ಯಾಸ ಲಘುನ್ಯಾಸ ಅಂತ ಬರುತ್ತೆ. ಅದನ್ನು ಹೇಳಿದಾಗ ಹೇಳ್ತೀವಿ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಅಂತ. ಹೇ ಮನಸ್ಸೇ, ನೀನು ಮಂಗಳಕರವಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ಅಂತ. ಇನ್ನು 6ನೇ ಅನುವಾಕು, 6ನೇ ಅನುವಾಕು ಪೇಜ್ ನಂಬರ್ 30. ಅಗ್ನಿಶ್ಚ ಮ ಇಂದ್ರಶ್ಚ ಮೇ ಸೋಮಶ್ಚ ಮ ಇಂದ್ರಶ್ಚ ಮೇ ಸವಿತಾ ಚ ಮ ಇಂದ್ರಶ್ಚ ಮೇ ಸರಸ್ವತಿ ಚ ಮ ಇಂದ್ರಶ್ಚ ಮೇ ಪೂಷಾ ಚ ಮ ಇಂದ್ರಶ್ಚ ಮೇ ಬೃಹಸ್ಪತಿಶ್ಚ ಮ ಇಂದ್ರಶ್ಚ ಮೇ ಮಿತ್ರಶ್ಚ ಮ ಇಂದ್ರಶ್ಚ ಮೇ ವರುಣಶ್ಚ ಮ ಇಂದ್ರಶ್ಚ ಮೇ ತ್ವಷ್ಟಾ ಚ ಮ ಇಂದ್ರಶ್ಚ ಮೇ ಧಾತಾ ಚ ಮ ಇಂದ್ರಶ್ಚ ಮೇ ವಿಷ್ಣುಶ್ಚ ಮ ಇಂದ್ರಶ್ಚ ಮೇ ಅಶ್ವಿನೌ ಚ ಮ ಇಂದ್ರಶ್ಚ ಮೇ ಮರುತಶ್ಚ ಮ ಇಂದ್ರಶ್ಚ ಮೇ ವಿಶ್ವೇ ಚ ಮೇ ದೇವಾ ಇಂದ್ರಶ್ಚ ಮೇ ಪೃಥಿವೀ ಚ ಮ ಇಂದ್ರಶ್ಚ ಮೇ ಅಂತರಿಕ್ಷಂ ಚ ಮ ಇಂದ್ರಶ್ಚ ಮೇ ದ್ಯೌಶ್ಚ ಮ ಇಂದ್ರಶ್ಚ ಮೇ ದಿಶಶ್ಚ ಮ ಇಂದ್ರಶ್ಚ ಮೇ ಮೂರ್ಧಾ ಚ ಮ ಇಂದ್ರಶ್ಚ ಮೇ ಪ್ರಜಾಪತಿಶ್ಚ ಮ ಇಂದ್ರಶ್ಚ ಮೇ. ಇದು 6ನೇ ಅನುವಾಕು. ಇಲ್ಲಿ ಇಂದ್ರ 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 ಅಂತ ಬರುತ್ತೆ. ನಾವೇನು ಅನ್ಕೊಂಡ್ಬಿಡ್ತೀವಿ, ಸ್ವರ್ಗಾಧಿಪತಿಯಾಗಿರತಕ್ಕಂಥ ದೇವೇಂದ್ರ ಅಂತ ತಿಳ್ಕೊಂಡ್ಬಿಡ್ತೀವಿ. ಇಲ್ಲಿ ಹೇಳ್ತಾ ಇರತಕ್ಕಂಥ ಇಂದ್ರ ಅಂದರೆ ಪರಮಾತ್ಮ, ಪರಮೇಶ್ವರ ಅಂತಕ್ಕಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರ ಅಂದರೆ ಒಡೆಯ, ಪ್ರಭು ಅಂತ ಅರ್ಥ. ಭಗವಂತ ಅಂತರ್ಯಾಮಿಯಾಗಿ ಎಲ್ಲರೊಳಗೂ ಕೂಡ ಅಂತರ್ಯಾಮಿಯಾಗಿರ್ತಕ್ಕಂಥ ಅವನು ಪರಮಾತ್ಮನೇ. ಹಾಗಾಗಿ ಹೇ ಪರಮಾತ್ಮ ಅಂತಕ್ಕಂಥ ಒಂದು ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು. ಇಂದ್ರ ಅಂತಂದರೆ ಇಲ್ಲಿ ದೇವೇಂದ್ರ ಅಂತ ಅರ್ಥ. ಅಂದರೆ ದೇವೇಂದ್ರ ಈ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ ಇಂದ್ರ ಅಂತ ಅರ್ಥ ಅಲ್ಲ, ಪರಮಾತ್ಮ ಅಂತಕ್ಕಂಥ ಅರ್ಥದಲ್ಲಿ ಇಲ್ಲಿ ಬಳಸ್ತಾ ಇದ್ದಾರೆ. ಏಕೆಂದರೆ ನಾರಾಯಣ ಸೂಕ್ತದಲ್ಲಿ ಒಂದು ಮಾತು ಬರುತ್ತೆ, ಏನು ಅಂತಂದರೆ ಸಬ್ರಹ್ಮ ಸಹರಿ ಸ ಶಿವ ಸೇಂದ್ರ ಸೇ ಇಂದ್ರ ಸೋ ಅಕ್ಷರ ಪರಮಸ್ವರಾಟ್ ಅಂತ ಬರುತ್ತೆ. ಅಂದರೆ ಏನು ನಿನ್ನ ಹೃದಯದೊಳಗೆ ಬೆಳಗ್ತಾ ಇರತಕ್ಕಂಥ ಆ ಅಗ್ನಿ ಇದೆಯೋ, ಜ್ಯೋತಿ ಇದೆಯೋ, ಅದೇ ಬ್ರಹ್ಮ. ಆ ಜ್ಯೋತಿನೇ ವಿಷ್ಣು, ಆ ಜ್ಯೋತಿನೇ ಶಿವ, ಆ ಜ್ಯೋತಿಯನ್ನೇ ಇಂದ್ರ ಅಂತ ಕರೀತಾರೆ. ಆ ಜ್ಯೋತಿಯನ್ನೇ ಅಕ್ಷರ ಅಂತ ಕರೀತಾರೆ, ಅಂದರೆ ನಾಶವಿಲ್ಲದ ವಸ್ತು ಅಂತ ಕರೀತಾರೆ. ಅದೇ ಜ್ಯೋತಿಯನ್ನೇ ಪರಮ ಅಂತ ಕರೀತಾರೆ, ಅಂದರೆ ಸುಪ್ರೀಂ. ಪರಮ ಅಂದರೆ ಸುಪ್ರೀಂ, ಅದಕ್ಕಿಂತ ದೊಡ್ಡದು. ಮತ್ತ ಪರತರಂ ನಾನ್ ಎತ್ಕಿಂತಿದಸ್ತಿ ಧನಂಜಯ ಅಂತ ಸುಪ್ರೀಂ ಆಗಿರ್ತಕ್ಕಂಥ ವಸ್ತು ಅಂತ ಕರೀತಾರೆ. ಮತ್ತು ಸ್ವರಾಟ್, ತನಗೆ ತಾನೇ ಒಡೆಯ, ಅದಕ್ಕೆ ಬೇರೆ ಒಡೆಯ ಇಲ್ಲ. ಅಂತಹ ಒಂದು ದಿವ್ಯವಾಗಿರತಕ್ಕಂಥ ವಸ್ತು ನಮ್ಮ ತಸ್ಯ ಶಿಖಾಯ ಮಧ್ಯೆ, ಶಿಖಾ ಅಂತಂದರೆ ಜ್ಯೋತಿ ಅಂತ, ಅಗ್ನಿಯ ಜ್ಯೋತಿ. ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅಂತ ಹೇಳುತ್ತೆ. ಹೃದಯ ಕಮಲದ ಮಧ್ಯದಲ್ಲಿ ಆ ಜ್ಯೋತಿ ಅಂತಕ್ಕಂಥದ್ದು ಸದಾಕಾಲ ಬೆಳಗ್ತಾ ಇರುತ್ತೆ. ಅದನ್ನೇ ಈ ಹೆಸರುಗಳಿಂದ ಕೂಗ್ತಾರೆ ಅಂತಕ್ಕಂಥದ್ದು ನಾರಾಯಣ ಸೂಕ್ತ ಹೇಳುತ್ತೆ. ಹಾಗಾಗಿ ಇಲ್ಲಿ ಇಂದ್ರ ಅಂತಂದರೆ ಪರಮಾತ್ಮ ಅಂತ ಅರ್ಥ. ಇಲ್ಲಿ ಒಂದೊಂದೇ ಒಂದು ಮಂತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. 6ನೇ ಅನುವಾಕಿನಲ್ಲಿ ಇಂದ್ರನೆಂದರೆ ತ್ರೈಲೋಕ್ಯಾಧಿಪತಿಯೋ. ಆಧ್ಯಾತ್ಮಿಕವಾಗಿ ನೋಡಿದರೆ ಇಂದ್ರನೆಂದರೆ ಪರಮೇಶ್ವರನೇ. ಭಗವಂತನಿಗೆ ಇಂದ್ರನೆಂಬ ಹೆಸರು ಬರಲು ಕಾರಣವೇನೆಂದರೆ ಇದಂ ದ್ರ ಎಂಬ ಹೆಸರೇ ಇಂದ್ರನೆಂದಾಗಿದೆ ಎಂದು ಐತರೇಯೋಪನಿಷತ್ತಿನಲ್ಲಿ ತಿಳಿಸಿದೆ. ಐತರೇಯೋಪನಿಷತ್ತಿನಲ್ಲಿ ಹೀಗೆ ಹೇಳುತ್ತೆ, ಇದಂ ದ್ರ ಅಂತ. ಅಲ್ಲಿ ಹೇಳಿರುವಂತೆ ಜೀವಾತ್ಮ ರೂಪದಿಂದ ಶರೀರವನ್ನು ಪ್ರವೇಶಿಸಿದ ಪರಮಾತ್ಮನು ಇದಂ ಎಂಬ ಬ್ರಹ್ಮವನ್ನು ತಾನೇ ಎಂದು ದ್ರ ಕಂಡುಕೊಂಡನು. ಅಂದರೆ ನಾನೇ ಅವನು ಅಂತಕ್ಕಂಥ ಒಂದು ಸಾಕ್ಷಾತ್ಕಾರನ ಮಾಡ್ಕೊಂಡಿದ್ರಿಂದ ಇದಂ ದ್ರ ಅಂತ ಕರೀತಾರಂತೆ. ಇದಂ ದ್ರ ಏನಾಗುತ್ತೆ ಅಂದರೆ, ಇವಾಗ ನಮಗೆ ಗೊತ್ತು, ಬಾಗೀನ ಕೊಟ್ಟ ಹಳ್ಳಿ, ಬಾಗೇನ ಹಳ್ಳಿ, ಆಮೇಲೆ ಬಾಗೇಪಲ್ಲಿ, ಈಗ ಭಾಗ್ಯನಗರ ಆಗಿದೆ. ಇದು ಹೆಂಗೆ ಚೇಂಜ್ ಆಯಿತೋ, ಇದಂ ದ್ರ ಅಂತಕ್ಕಂಥದ್ದು ಇಂದ್ರ ಅಂತ ಆಯ್ತಂತೆ.
ಬರ್ತಾ 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 ನಾಮ. ಆಮೇಲೆ ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಅಂತ ಕರೀತಾರೆ. ದೇವತೆಗಳು ಯಾವತ್ತೂ ಕೂಡ ಪ್ರತ್ಯಕ್ಷ ಪ್ರಿಯರಲ್ಲ, ಪರೋಕ್ಷ ಪ್ರಿಯರು. ಇವರು ನೋಡಿ ತಿರುಪತಿ ತಿಮ್ಮಪ್ಪ ಅಂತೀವಿ, ಯಾಕೆ ವೆಂಕಟರಮಣ ಅಂತ ಕರಿಬೋದಲ್ವಾ, ಆದರೆ ಅವನಿಗೆ ತಿಮ್ಮಪ್ಪ ಅಂದ್ರೇ ಇಷ್ಟ. ಆಮೇಲೆ ಅಪ್ಪನ್ನ ಅಂತಾರೆ, ಮಲ್ಲನ್ನ ಅಂತಾರೆ, ಇವೆಲ್ಲ ಏನು ಅಂದರೆ ಅಡ್ಡೆಸರುಗಳು ಭಗವಂತನಿಗೆ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಅಂತ ಬಿಟ್ಟಂತ. ಅದೇ ಥರನೇ ಇಂದ್ರ ಅಂತಕ್ಕಂಥ ಹೆಸರು, ಇದು ಪರೋಕ್ಷ ಪ್ರಿಯರಾಗಿರೋದ್ರಿಂದ ಪರಮೇಶ್ವರನನ್ನು ಇಂದ್ರ ಅಂತ ಇಲ್ಲಿ ಕರೆಯಲ್ಪಟ್ಟಿದೆ ಅಂತ. ಅಗ್ನಿ ಎಂದರೆ ಜೀವಾತ್ಮ ಎಂದು ಅರ್ಥ, ಅಂದರೆ ಬೆಳಗ್ತಾ ಇರ್ತಕ್ಕಂಥ ಅಗ್ನಿ. ಈ ಅಗ್ನಿ ಅಂತಕ್ಕಂಥದ್ದು ಪರಮೇಶ್ವರನೇ. ನಾವೆಲ್ಲನ್ನ ಅದಕ್ಕೆ ನೋಡಿ ವಸೂನಾಂ ಪಾವಕಶ್ಚಾಸ್ಮಿ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಎಲ್ಲನ್ನ ಉರಿತಾ ಇರ್ತಕ್ಕಂಥ ಬೆಂಕಿ ಫಸ್ಟ್ ಕಾಣಿಸಿದ್ರೆ ಕೈ ಮುಗಿಬೇಕು, ಯಾಕೆಂದರೆ ವಸೂನಾಂ ಪಾವಕಶ್ಚಾಸ್ಮಿ ಅಂತ ಹೇಳ್ಬಿಟ್ಟು. ನಾನು ಐಶ್ವರ್ಯ ದಾತರಾಗಿರ್ತಕ್ಕಂಥ ದೇವತೆಗಳಲ್ಲಿ ಅಗ್ನಿ ಆಗಿದ್ದೀನಿ ಅಂತ. ನೀವು ಅಗ್ನಿಗೆ ನಮಸ್ಕಾರ ಮಾಡಿದ್ರ ಮಹದೈಶ್ವರ್ಯ ಅಂತಕ್ಕಂಥದ್ದು ಸಿದ್ಧಿಸುತ್ತೆ. ಬರೀ ಒಂದು ನಮಸ್ಕಾರಕ್ಕೆ ನೋಡಿ, ಏನು ಆರೋಗ್ಯಾತ್ ಭಾಸ್ಕರಾದಿಚ್ಛೇತ್, ಆರೋಗ್ಯ ಬೇಕು ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕಂತೆ. ಶ್ರಿಯಮಿಚ್ಛೇತ್ ಹುತಾಶನಃ, ಚೆನ್ನಾಗಿ ಬಂಗಾರ ದುಡ್ಡು ಬೇಕು ಅಂತಂದರೆ ಹುತಾಶನ ಯಾರು ಅಗ್ನಿ. ಅಗ್ನಿಯನ್ನು ಯಾರು ಸ್ಮರಣೆ ಮಾಡ್ತಾರೆ, ಗೌರವ ಕೊಡ್ತಾರೆ ಅಗ್ನಿಗೆ, ಅವ್ರಿಗೆ ಐಶ್ವರ್ಯ, ಆಮೇಲೆ ಬಂಗಾರ ಬೆಳ್ಳಿ ಇವೆಲ್ಲ ಕೂಡ ಚೆನ್ನಾಗಿ ಕೊಡ್ತಾನಂತೆ. ಯಾರು ಯಜ್ಞೇಶ್ವರ. ಯಜ್ಞೇಶ್ವರ ಉರಿತಾ ಇದ್ರು, ಅಂದರೆ ಎಲ್ಲೇ ಬೆಂಕಿ ಉರಿತಾ ಇದ್ರೆ ಆ ಬೆಂಕಿಯ ಮುಂದೆ ಮಲ ಮೂತ್ರ ವಿಸರ್ಜನೆ ಮಾಡಬಾರ್ದು, ಅದು ಬೆಂಕಿಗೆ ಅಗೌರವ ಸೂಚಿಸ್ತಕ್ಕಂಥದ್ದು. ಬೆಂಕಿಯನ್ನು ಕಾಲಲ್ಲಿ ಆರಿಸಬಾರ್ದು. ನಾವೆಲ್ಲ ನೋಡಿರ್ತೀವಿ, ಸಿಗರೇಟ್ ಕುಡಿದು ಹಿಂಗೆ ಕೆಳಗಾಕಿ ಶೂ ಕಾಲಲ್ಲಿ ಹಾಕಿ ಹಿಂಗೆ ಚೆನ್ನಾಗಿ ಕಾಲಲ್ಲಿ ಅಮುಕ್ತಾರೆ, ಮಹಾಪಾಪ ಅದು. ಹಂಗಾಗಿ ಕಾಲಲ್ಲಿ ಆಮೇಲೆ ಎಲ್ಲನ ಬೆಂಕಿ ಉರಿತಾ ಇದೆ ಅಂದರೆ ಕಾಲು ಚಪ್ಪಲಿ ಕಾಲಲ್ಲೆಲ್ಲ ಹಿಂಗೆ ಹೊಡೆಯೋದು ನಾವೆಲ್ಲ ನೋಡ್ತಾ ಇರ್ತೀವಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾಡ್ತಾ ಇರ್ತಾರೆ ಅದೆಲ್ಲ ಕೂಡ. ಅವೆಲ್ಲ ಮಹಾಪಾಪ, ಅದನ್ನೆಲ್ಲ ಮಾಡಬಾರ್ದು. ಆಮೇಲೆ ಉರಿತಾ ಇರ್ತಕ್ಕಂಥ ಬೆಂಕಿ ಎದುರುಗ ಉಗುಳು ನುಂಗಬಾರ್ದು, ಅಂದರೆ ಏನನ್ನು ಕೂಡ ಇವಾಗ ಎಂಜಲ್ ನುಂಗೋದು ಅಂತ ಹೇಳ್ತಾರೆ ನೋಡಿ, ಅದನ್ನು ನುಂಗಬಾರ್ದು. ಆಮೇಲೆ ಉಗುಳು ಉಗಿಬಾರ್ದು. ಅಗ್ನಿ ಇವಾಗ ಉರಿತಾ ಇದ್ರೆ, ಬೆಂಕಿ ಉರಿತಾ ಇದ್ರೆ ಅಲ್ಲಿ ನಿಂತ್ಕೊಂಡು ಹಿಂಗೆ ತೂ ಅಂತ ಉಗಿಯೋದು, ಅಂಥ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಅದೆಲ್ಲ ಮಹಾಪಾಪ, ಯಜ್ಞೇಶ್ವರನಿಗೆ ಮಾಡ್ತಕ್ಕಂಥ ಅಪಚಾರ. ಆ ಯಜ್ಞೇಶ್ವರ ಯಾರು ಅಂತಂದರೆ ಅಗ್ನಿಶ್ಚಮ ಇಂದ್ರಶ್ಚಮೆ. ಅವ್ನು ಅಗ್ನಿ ಅಂತ ತಿಳ್ಕೊಬೇಡ, ಏನೋ ಇಲ್ಲೇನೋ ಭೌತಿಕ ಪದಾರ್ಥ ಸುಮ್ಮನೆ ಉರಿತಾ ಇದೆ, ಒಂದಷ್ಟು ಕಸ ಹಾಕಿದ್ದೀವಿ, ಬೆಂಕಿ ಹಾಕ್ಬಿಟ್ಟಿದ್ದೀವಿ, ಇಲ್ಲಿ ಉರಿತಾ ಇದೆ, ಇದು ಬರೀ ಅಗ್ನಿ ಅಂತ ತಿಳ್ಕೊಬೇಡ. ಅಗ್ನಿಶ್ಚಮ ಇಂದ್ರಶ್ಚಮೆ, ಸಾಕ್ಷಾತ್ ಭಗವಂತ ಅವನು ಅಗ್ನಿ ಅಂತಂದರೆ. ಹಂಗಾಗಿ ಅಗ್ನಿನ ನೀನು ಗೌರವಿಸಿದ್ರೆ ನಿಮ್ಮ ಮನೆಗೆ ಐಶ್ವರ್ಯ ಅಂತಕ್ಕಂಥದ್ದು ಹುಡುಕೊಂಡು ಬರುತ್ತೆ. ಹಂಗಾಗಿ ಐಶ್ವರ್ಯ ಬೇಕು ಅಂತಂದರೆ ಅಗ್ನಿಯನ್ನು ಆರಾಧಿಸು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಸೋಮಶ್ಚಮ ಇಂದ್ರಶ್ಚಮೆ. ಸೋಮ ಅಂತ ಎರಡು ಪದಾರ್ಥ, ಇಬ್ಬರನ್ನ ಕರೀತಾರೆ. ಒಂದು ಚಂದ್ರ, ಎರಡನೇದು ಸಾ ಉಮಾ ಅಂತ, ಅಂದರೆ ಪಾರ್ವತಿ ಸಹಿತನಾಗಿರ್ತಕ್ಕಂಥ ಪರಮೇಶ್ವರ. ಪಾರ್ವತಿ ಸಹಿತನಾಗಿರ್ತಕ್ಕಂಥ ಪರಮೇಶ್ವರನ್ನು ಉಮಾ ಅಂತ ಏನು ಸೋಮ ಅಂತ ಕರೀತಾರೆ, ಮತ್ತು ಚಂದ್ರನನ್ನು ಕೂಡ ಸೋಮ ಅಂತ ಕರೀತಾರೆ. ಮತ್ತು ದತ್ತಾತ್ರೇಯರಿಗೆ ಒಬ್ಬ ಅಣ್ಣ ಇದ್ದಾರೆ, ಅವರನ್ನು ಕೂಡ ಸೋಮ ಅಂತ ಕರೀತಾರೆ. ಸೋಮ ಅಂತಕ್ಕಂಥ ಒಬ್ಬ ಇವರು ಅತ್ರಿ ಗೋತ್ರೋತ್ಪನ್ನರು, ಅವರೇ ಚಂದ್ರ ಅಂತ ಕರೀತಾರೆ ಕೆಲವರು. ಹಾಗಾಗಿ ಸೋಮಶ್ಚಮ ಇಂದ್ರಶ್ಚಮೆ. ಸೋಮ ಅಂತಕ್ಕಂಥ ದೇವತೆ ಬೇರೆ ಯಾರೋ ಅಲ್ಲಪ್ಪ, ಅವರು ಸಾಕ್ಷಾತ್ ಪರಮೇಶ್ವರನೇ. ಈ ಅಗ್ನಿ ಅಂತಕ್ಕಂಥ ದೇವತೆ ಇದೆಯಲ್ಲ, ರುಚಿಗೆ ಮಾತಿಗೆ ಅಧಿಪತಿ. ನಮ್ಮ ಶರೀರ ಬಿಸಿಯಾಗಿರೋದಕ್ಕೆ, ನಮ್ಮ ನಾಲಿಗೆ ಕಾಣಬೇಕಂದ್ರೆ ಇವಾಗ ಏನು ತಿಂದಾಗ ನಮಗೆ ರುಚಿ ಗೊತ್ತಾಗುತ್ತೆ. ಮಾತಾಡೋದಕ್ಕೆ ಸುಲಲಿತವಾಗಿ ನಾವು ಮಾತಾಡಬೇಕಾದ್ರೆ ಅದಕ್ಕೆ ಅಗ್ನಿನೇ ಕಾರಣ. ಹಾಗಾಗಿ ಅಗ್ನಿಯ ಅನುಗ್ರಹ ಇದ್ದರೆ ಮಾತು ಚೆನ್ನಾಗಿರುತ್ತೆ, ಆಮೇಲಿಂದ ತಿಂದಿದ್ದು ಚೆನ್ನಾಗಿ ರುಚಿಸುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಕಪ್ಪೆ ನಾಲ್ಕೆ ಅಂತ, ಅದೊಂದು ರೋಗ, ಕಪ್ಪೆ ನಾಲ್ಕೆ ಅಂತ ಆಗ್ಬಿಡತ್ತೆ. ಅವ್ನು ಏನು ತಿಂದರೂ ಕೂಡ ಎಲ್ಲ ಮರಳು ತಿಂದಂಗೆ ಇರುತ್ತೆ, ಏನೂ ಟೇಸ್ಟ್ ಇರಲ್ಲ. ಐಶ್ವರ್ಯ ಕೋಟ್ಯಾಧಿಪತಿ ಆಗಿರ್ತಾನೆ, ಬೇಕಾದ ಪದಾರ್ಥಗಳಿರುತ್ತೆ, ನಾಲ್ಗೆ ಮೇಲೆ ಏನು ಹಾಕ್ಕೊಂಡ್ರು ಕೂಡ ಏನೂ ರುಚಿ ಅಂತಕ್ಕಂಥದ್ದು ಕಾಣೋದಿಲ್ಲ. ಹಾಗಾಗಿ ಭಗವಂತನ ಕೃಪೆ ಇರಬೇಕು. ಹಾಗಾಗಿ ಅಗ್ನಿಶ್ಚಮ ಇಂದ್ರಶ್ಚಮೆ, ಸೋಮಶ್ಚಮ ಇಂದ್ರಶ್ಚಮೆ. ಸೋಮ ನಮಗೆಲ್ಲ ಗೊತ್ತು, ಚಂದ್ರಮ ಮನಸೋ ಜಾತಃ ಅಂತೇಳ್ಬಿಟ್ಟು ಒಂದು. ಚಂದ್ರ ಭಗವಂತನ ಮನಸ್ಸಿನಿಂದ ಹುಟ್ಟಿರತಕ್ಕಂಥವನು. ಹೇಗೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯಿಂದ ಹುಣ್ಣಿಮೆ ಚಂದ್ರ ಕ್ಷೀಣಿಸಿ ವೃದ್ಧಿಸಿ ಮಾಡ್ತಾ ಇರ್ತಾನೋ, ನಮ್ಮ ಮನಸ್ಸು ಅಂತಕ್ಕಂಥದ್ದು ಕೂಡ ಏರಿಳಿತಗಳು ಆಗ್ತಾ ಇರುತ್ತೆ. ಹಿಂಗೆ ಮೇಲಕ್ಕೆ ಹೋಗೋದು, ಕೆಳಗೆ ಬರೋದು ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನೋಡಿ ನಮಗೆ ಅಮಾವಾಸ್ಯೆಗಳ ಟೈಮ್ನಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ನಾವು ನೋಡಿರ್ತೀವಿ, ಹಿರಿಯರು ಹೇಳ್ತಾರೆ, ಅಮಾವಾಸ್ಯೆ ಇದೆಯಪ್ಪ ಹುಷಾರಾಗಿ ಓಡಿಸೋ ಗಾಡಿ ಅಂತ ಹೇಳ್ತಾ ಇರ್ತಾರೆ. ಈ ಗ್ರಹಣಗಳು ಅಮಾವಾಸ್ಯೆಗಳಾದಾಗ ಯಾಕೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ಅಂದರೆ ಮನಸ್ಸಿಗೆ ಏನೋ ಒಂದು ಮಂಕು ಕವಿಯುತ್ತೆ. ಈ ರಾಹು ಬಡಿಯೋದು, ಮಂಕು ಕವಿಯೋದು ಅಂತೆಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ ಚಂದ್ರಮ ಮನಸ್ಸೋ ಜಾತಃ, ಚಂದ್ರನಿಗೂ ಮನಸ್ಸಿಗೂ ಹತ್ತಿರದ ನಂಟಿದೆ. ನೋಡಿ, ಚಂದ್ರ ಹುಣ್ಣಿಮೆಗೆ ಬಂದಾಗ ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಹೆಚ್ಚಾಗುತ್ತೆ, ಅಮಾವಾಸ್ಯೆ ಬಂದಾಗ ಉಬ್ಬರ ಇಳಿತಗಳು ಕಡಿಮೆ ಆಗುತ್ತೆ. ಅದೇ ಥರನೇ ಮನಸ್ಸಿಗೂ ಕೂಡ ಹುಣ್ಣಿಮೆ ಬಂತು ಅಂತಂದರೆ ನಮ್ಮ ಮನಸ್ಸು ಪ್ರಫುಲ್ಲಿತವಾಗಿರುತ್ತೆ, ಅಮಾವಾಸ್ಯೆನಲ್ಲಿ ನಮ್ಮ ಮನಸ್ಸು ಕ್ಷೀಣಿಸಿರುತ್ತೆ, ಮನಸ್ಸಿನ ಶಕ್ತಿ ಕ್ಷೀಣಿಸಿರುತ್ತೆ ಅಂತ. ಅದಕ್ಕೆ ಸೋಮಶ್ಚಮ ಇಂದ್ರಶ್ಚಮೆ.
ಈ ಸೋಮನನ್ನು ನಾವು ಗೌರವದಿಂದ ಕಂಡಾಗ, ಅವನನ್ನು ನಾವು ಭಗವಂತ ಅಂತ ಆರಾಧನೆ ಮಾಡಿದಾಗ, ಆ ಭಗವಂತ ಏನು ಮಾಡ್ತಾನೆ, ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಟಿರ್ತಾನೆ. ಹಾಗಾಗಿ ಚಂದ್ರ, ಹುಣ್ಣಿಮೆ ಚಂದ್ರ ಕಾಣಿದ್ರೆ ಅಥವಾ ಚಂದ್ರ ಕಾಣಿಸಿದಾಗ ನಮಸ್ಕಾರ ಮಾಡಿ. ಯಾಕೆಂದರೆ ಸೋಮಶ್ಚಮ ಇಂದ್ರಶ್ಚಮೆ, ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಉಪಗ್ರಹ ಅಲ್ಲ, ಭೂಮಿಯ ಉಪಗ್ರಹ, ಯಾವುದೋ ಕಲ್ಲು ಬಂಡೆ ಅಲ್ಲ, ಅದು ಸಾಕ್ಷಾತ್ ಪರಮೇಶ್ವರನ ಶಕ್ತಿ ಅಲ್ಲಿ ನಮಗೆ ಕಾಣಿಸ್ಕೊತದೆ. ಯಾಕೆಂದರೆ ಸೋಮ ಭೂತ್ವ ರಸಾತ್ಮಕ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ಕೊತಾನೆ. ತರಕಾರಿಗಳಿಗೆ, ಕಾಳು ಕಡಿಗಳಿಗೆ ರಸಾನ್ನ ತುಂಬತಕ್ಕಂಥವನು ಚಂದ್ರನ ರೂಪದಿಂದ ನಾನೇ ಅಂತ ಹೇಳ್ಕೊತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಸೋಮಶ್ಚಮ ಇಂದ್ರಶ್ಚಮೆ ಸವಿತಾಚಮ ಇಂದ್ರಶ್ಚಮೆ. ಸವಿತಾ ಎಂದರೆ ಎಲ್ಲರನ್ನೂ ಪ್ರಸವಿಸುವವನು, ಅಂದರೆ ಬ್ರಹ್ಮನ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ, ಭಗವಂತನೇ. ಹಾಗಾಗಿ ಬ್ರಹ್ಮ ಅಂದರೆ ಬೇರೆ ಯಾರೋ ಅಂತ ಅನ್ಕೋಬೇಡಿ. ಇವಾಗ ನೋಡಿ, ಒಂದು ಕಾಳನ್ನು ತೆಗೆದು ಭೂಮಿನಲ್ಲಿ ಹಾಕ್ತೀವಿ. ಆ ಭೂಮಿ ಏನು ಮಾಡುತ್ತೆ, ಆ ಕಾಳು ಏನು ಮಾಡುತ್ತೆ, ನಿಧಾನಕ್ಕೆ ಮೊಳಕೆ ಹೊಡ್ಕೊಂಡು ಭೂಮಿಯಿಂದ ಮೇಲಕ್ಕೆ ಬರುತ್ತೆ. ಉದ್ಬೀಜ ಅಂತ ಕರೀತಾರೆ ಅದನ್ನು. ಮೇಲಕ್ಕೆ ಬರುತ್ತೆ. ಆ ಮೇಲಕ್ಕೆ ಬರ್ತಾ ಇರ್ತಕ್ಕಂಥ ಆ ಸೃಷ್ಟಿ ಕಾರ್ಯ ಇದೆಯಲ್ಲ, ಅಥವಾ ಒಂದು ಮಗು ತಾಯಿ ಗರ್ಭದಲ್ಲಿ ಬೆಳೀತಾ ಇರ್ತಕ್ಕಂಥ ಏನು ಆಶ್ಚರ್ಯ ನೋಡಿ. ನಮಗೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಬೇರೆ ಏನು ನಮಗೆ ಸಾಕ್ಷಿಗಳು ಬೇಕಾಗಿಲ್ಲ, ತಾಯಿ ಗರ್ಭನೇ ಸಾಕ್ಷಿ. ಆ ಕತ್ತಲ ಕೋಣೆಯಲ್ಲಿ ಅದಕ್ಕೆ ಯಾವ ದಿಕ್ಕುಗಳಿದೆ, ಯಾವ ಮೂಲೆಗಳಿದೆ, ಯಾವ ವಾಸ್ತು ಇದೆ, ಹೆಂಗೆ ಮಲಗಿರುತ್ತೆ, ಅದು ತಾಯಿ ಗರ್ಭದಲ್ಲಿ ಎಷ್ಟು ಸುರಕ್ಷಿತವಾಗಿರುತ್ತೆ. ಅಲ್ಲೇನೊಂದು ಬೆಳಕಿಲ್ಲ, ಏನೂ ಇಲ್ಲ. ತಾಯಿ ತಗೋತಕ್ಕಂಥ ಆಹಾರ ಮಗುಗೆ ಹೋಗುತ್ತೆ, ತಾಯಿ ತಗೊತಕ್ಕಂಥ ಗಾಳಿ ಮಗುಗೆ ಹೋಗುತ್ತೆ. ತಾಯಿ ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ, ಮಗು ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ. ಆದರೆ ಆಕೆ ತಗೊತಕ್ಕಂಥ ಗಾಳಿ, ಆಹಾರ, ಆಮೇಲೆ ಇದೆಲ್ಲ ಕೂಡ ತಾಯಿಯ ರಕ್ತದಿಂದ ಮಗುವಿಗೆ ಸಂಚರಿಸುತ್ತೆ. ಇದಕ್ಕೆ ಮಾಯಿ ಅಂತ ನಾವೆಲ್ಲ ಕೇಳಿರ್ತೀವಿ. ಏನು ಅದನ್ನು ಜರ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಮಾಯಿ ಅಂತ. ನಾವು ಈ ಹಸುಗಳು ಅದೆಲ್ಲ ಹೆತ್ತಾಗ ನೋಡಿ ಅದೇನು ಮಾಡುತ್ತೆ ಅಂತಂದರೆ ಟ್ರಾನ್ಸ್ಫಾರ್ಮರ್ ಟೈಪ್ ಕೆಲಸ ಮಾಡುತ್ತಂತೆ. ಅಂದರೆ ತಾಯಿ ರಕ್ತ ಅಲ್ಲಿಗೆ ಬಂದು ಅಲ್ಲಿರ್ತಕ್ಕಂಥ ಆಹಾರನ ಮಗು ರಕ್ತಕ್ಕೆ ಹಿಂಗೆ ಅನ್ನಿಸುತ್ತಂಥದ್ದು ನೋಡಿ. ಮಾಯಿ ಎಂಥ ಒಳ್ಳೆ ಕೆಲಸ ಮಾಡುತ್ತೆ. ಅದು ವೇಸ್ಟ್ ಪದಾರ್ಥ ಅಲ್ಲ, ಆಯಿತಾ. ಆಮೇಲೆ ತಾಯಿ ತಗೊತಕ್ಕಂಥ ಗಾಳಿ, ಆಕ್ಸಿಜನ್ನು ಹೀಗೆ ಬಂದು ಆ ಮಾಯಿಗೆ ಬಂದು ಮಗುಗೆ ಆ ರಕ್ತದಲ್ಲಿ ಹೋಗುತ್ತಂತೆ ಆಕ್ಸಿಜನ್. ಆಮೇಲೆ ಮಗು ಏನು ಮಾಡುತ್ತೆ, ಅದು ಬಿಟ್ಟಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಥವಾ ಅದು ಶರೀರದಿಂದ ಬಿಟ್ಟಿರ್ತಕ್ಕಂಥ ಮಲಿನಗಳಿರ್ಬೋದು, ಅದು ಮಾಯಿಗೆ ಬಂದು ಮತ್ತೆ ತಾಯಿ ರಕ್ತಕ್ಕೆ ಬರುತ್ತೆ. ತಾಯಿ ಕಿಡ್ನಿಗಳು ಅಥವಾ ತಾಯಿ ಒಂದು ಇದು ಏನು ವಿಸರ್ಜ ಕ್ರಿಯೆಯಲ್ಲಿ ಅದೆಲ್ಲ ಕೂಡ ಹೊರಗಡೆಗೆ ಹೋಗುತ್ತೆ. ಅದ್ಭುತ ಅಲ್ವಾ ಇವೆಲ್ಲ ಕೂಡ? ಎಂಥ ಟೆಕ್ನಾಲಜಿ ಅಂತ ಅನ್ಸುತ್ತೆ. ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗು, ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗು, ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ಲೇ ಬೇಡ ಮಗು ಏನು ಭಗವಂತ ಇದ್ದಾನೆ ಅನ್ನೋದಕ್ಕೆ. ಆಮೇಲೆ ತಾಯಿಗೆ ಮಾತ್ರ ಗೊತ್ತಾಗತ್ತಂತೆ ಮಗು ಇಷ್ಟಾನಿಷ್ಟಗಳೇನು ಅಂತ ಹೇಳ್ಬಿಟ್ಟಂತೆ. ಯಾಕೆಂದ್ರೆ ಅದು ಗುದ್ದೋದು, ಕಾಲಲ್ಲಿ ಒದಿಯೋದು ಮಾಡತ್ತಂತೆ ಅದಕ್ಕೆ ಇಷ್ಟ ಆದಾಗ. ಅದಕ್ಕೆ ಬೇಡ ಅಂತಂದಾಗ ಹೀಗೆ ಸರಿಯುತ್ತಂಥದ್ದು. ಆ ಥರ ಆ ತಾಯಿಗೆ ಮಾತ್ರ ಅರ್ಥ ಆಗತ್ತೆ ಅಂತ ಹೇಳ್ತಾರೆ ನೋಡಿ. ಎಂಥ ಅದ್ಭುತ. ತಾಯಿ ರಕ್ತ ಬೇರೆ ಇರುತ್ತೆ, ಮಗು ರಕ್ತ ಬೇರೆ ಇರುತ್ತೆ, ಆದರೆ ಯಾವತ್ತಿಗೂ ಕೂಡ ಮಿಕ್ಸ್ ಆಗಲ್ಲ. ಮಗು ಹುಟ್ಟಿದ ಮೇಲೆ ನೋಡಿದ್ರೆ ತಾಯಿ ಬ್ಲಡ್ ಗ್ರೂಪೇ ಬೇರೆ ಇರುತ್ತೆ, ಮಗು ಬ್ಲಡ್ ಗ್ರೂಪೇ ಬೇರೆ ಇರುತ್ತೆ. ಆಶ್ಚರ್ಯ ಅಲ್ವಾ? ಒಂದು ವೇಳೆ ತಾಯಿ ಬ್ಲಡ್ಡೇ ನನ್ನ ಮಗುಗೆ ಒಂದು ತೊಟ್ಟೋದ್ರೂ ಕೂಡ ಮಗು ಬದುಕಲ್ಲ, ಸತ್ತೋಗ್ಬಿಡುತ್ತೆ. ಎಂಥ ಅದ್ಭುತ, ಎಂಥ ಕ್ರಿಯೇಷನ್ ಇದು. ಆಮೇಲೆ ಬರೀ ಒಂದು ಸಣ್ಣ ನೀರಿನ ಕಣ, ಒಂದು ಸಣ್ಣ ನೀರಿನ ಕಣ ಹೆಂಗೆ ಬದಲಾಗ್ತಾ ಬರುತ್ತೆ. ಏನೋ 7వ ನೆಲಕ್ಕೂ ಏನೋ ಇದು ಬರುತ್ತಲ್ಲ, ಅದು ನೀವೇ ಬರೋ ನೀ ಜನ್ಮಮ್ಮೇದೋ ನಿಜಂ ತೆಲುಸುಕೋ ಜೀವ ಅಂತ ಹೇಳ್ಬಿಟ್ಟು ಅಂತ. ఈ నీటి కణము వలె ఉండునులే 10 రోజులకు కోడి జుట్టు ఆకారమచట సమకూరునులే నెలకు గట్టి పిండము దాల్చి ಗಟ್ಟಿಯಾಗತ್ತೆ ಶಿರಮು ಗುಂಡ್ರುಗಾ ತೀರೇನು. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಯಾರು ಹೋಗಿ ನಾವೇನ ಇವಾಗ ನೋಡಿ ಹಿಟ್ಟಿನ ಮುದ್ದೆ ಮಾಡಬೇಕು ಅಂತಂದ್ರೆ ಇವಾಗೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಪದಾರ್ಥ ಬಂದಿದೆ. ಮರದ್ದು ಒಂದು ಇದಿರುತ್ತೆ, ನೀವೆಲ್ಲ ನೋಡಿರ್ತೀರ, ಒಂದು ಬಟ್ಲು ಥರ ಇರುತ್ತೆ ಅದು ಮರದ್ದು. ಅದರೊಳಗೆ ಮುದ್ದೆ ಹಿಟ್ಟು ಹಾಕ್ಕೊಂಡು ಹಿಂಗೆ ಗುಂಡು ಮಾಡ್ಕೊತಾರದು, ಮುದ್ದೆ ಗುಂಡಿಗೆ ಬರಬೇಕು ಅಂತ ಹೇಳ್ಬಿಟ್ಟಂತ. ಒಳಗಡೆ ಏನಿದೆ ಅಂತ ಪದಾರ್ಥಗಳು, ಗುಂಡ್ರುಗಾ ತೀರೇನು, ಶಿರಮು ಗುಂಡ್ರುಗಾ ತೀರೇನು, 2 నెలలకు కాళ్ళు చేతులు, 3 నెలలకు కడప మరేను, 7వ నెలకు ಇದು 5వ నెలకు ముక్కు కన్ను చెవి ನವರಂಧ್ರಾಲೆ ಪಡತವಿಲೆ, 7వ నెలకు ಜೀವುಡು ತೀರುನು. ಅದಕ್ಕೆ 7ನೇ ತಿಂಗಳಿನಲ್ಲಿ ಮಗು ಹುಟ್ಟಿದ್ರೆ ಆ ಮಗು ಬದುಕುತ್ತೆ, ಏನೋ ಪ್ರಿಮೆಚ್ಯೂರ್ ಬೇಬಿ ಅಂತ ಹೇಳ್ಬಿಟ್ಟು ಅಂತ. 7వ నెలకు ಜೀವುಡು ತೀರುನು ಅಂದರೆ ಕ್ಲೀನಾಗಿ ಮಗು ರೆಡಿ ಆಗಿರುತ್ತೆ, ಆದರೆ ಇನ್ನೂ ಪೋಷಣೆ ಆಗಬೇಕಾಗಿರುತ್ತೆ. 8ನೇ ತಿಂಗಳಿನಲ್ಲಿ ಹೆಂಟೆ ಕೂಡ ದಾಟಬಾರ್ದು ಅಂತ ಹೇಳ್ತಾರೆ. 8ನೇ ತಿಂಗಳಲ್ಲಿ ಹುಟ್ಟಿದ ಮಗು ಬದುಕಲ್ಲ ಅಂತ ಹೇಳ್ತಾರೆ, ಅಷ್ಟು ಸೂಕ್ಷ್ಮವಾಗಿರತಕ್ಕಂಥ ತಿಂಗಳಂತೆ. ಹಾಗಾಗಿ ಮತ್ತೆ 9ನೇ ತಿಂಗಳಿಗೆ ಏನಾಗುತ್ತೆ, ರಿವರ್ಸ್ ಆಗಿ ಅದು ತನ್ನ ಒಂದು ಇದರಲ್ಲಿ ಜನ್ಮವನ್ನು ಪಡ್ಕೊಳುತ್ತೆ ಅಂತ ಹೇಳ್ಬಿಟ್ಟು. ಎಂಥ ಅದ್ಭುತ ಇವೆಲ್ಲ ಕೂಡ. ದೇವರಿದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿಗಳು ಬೇಕಾ? ಎಂಥ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ.
ಹಾಗಾಗಿ ಸವಿತಾ ಅಂತಂದರೆ ಪ್ರಸವಿಸ್ತಕ್ಕಂಥ ಅವನು, ಸೃಷ್ಟಿಸ್ತಕ್ಕಂಥ ಅವನು. ವಿಧಾತ ತಲಪುನ ತಲಪಿಂಚಿನದಿ ಅನಾದಿ ಜೀವನ ವೇದಂ. ಓ ಪ್ರಾಣ ನಾಡುలకు ಸ್ಪಂದನ ನೊಸಗಿನ ಆದಿ ಪ್ರಣವನಾದಂ. ಕೇಳಿರ್ತೀವಿ, ವಿರಿಂಚಿನೈ ವಿರಚಿಂಚಿತಿನಿ ವೇದಂ ಅಂತ ಹಾಡಿದೆ. ಅದು ಆ್ಯಕ್ಚುಲ್ ಆಗಿ ಅದ್ಭುತವಾಗಿದೆ. ಅದನ್ನು ಕೇಳಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಪ್ರಸವಿಸ್ತಕ್ಕಂಥ ಅವನು, ಎಲ್ಲದಕ್ಕೂ ಸೃಷ್ಟಿ ಅಂತಕ್ಕಂಥದ್ದನ್ನು ಮೂಲ ಕಾರಣನಾಗಿರ್ತಕ್ಕಂಥ ಅವನು ಪರಮೇಶ್ವರ. ಹಾಗಾಗಿ ಸವಿತಾಚಮ ಇಂದ್ರಶ್ಚಮೆ, ಬ್ರಹ್ಮನ ರೂಪದಲ್ಲಿ ಎಲ್ಲದನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂಥ ಅವನು ಪರಮೇಶ್ವರನೇ. ಹಾಗಾಗಿ ಎಲ್ಲನ ಸೃಷ್ಟಿ ಕಾಣ್ತಾ ಇದೆ ಅಂತಂದರೆ ಕೈ ಮುಗಿಬೇಕು. ಎಲ್ಲನ ಯಾರಾದರೂ ಗರ್ಭಿಣಿ ಸ್ತ್ರೀ ಎದುರುಗ ಬರ್ತಾ ಇದ್ದಾಳೆ ಅಂದರೆ ಫಸ್ಟ್ ಕೈ ಮುಗಿರಿ. ಯಾಕಂದ್ರೆ ನಮ್ಮ ತಾಯಿಗೆ ಜ್ಞಾಪಕಕ್ಕೆ ಬರಬೇಕು, ನನ್ನನ್ನು ನನ್ನ ತಾಯಿ ಹೀಗೆ ಎತ್ತಿದಾಳಲ್ಲ ಅಂತೇಳ್ಬಿಟ್ಟು. ಆ ಗರ್ಭಿಣಿ ಸ್ತ್ರೀಯ ಅಂಗಾಂಗಗಳನ್ನು ನೋಡಿ ಕೆಲವರು ವಿಕೃತವಾಗಿರ್ತಕ್ಕಂಥ ಕಾಮೆಂಟ್ಸನ್ನು ಮಾಡ್ತಾರೆ, ಅದು ತಪ್ಪು. ಅದು ಹಾಗಾಗಿ ಗರ್ಭಿಣಿ ಸ್ತ್ರೀ ಕಂಡ್ರೆ ನಮ್ಮ ತಾಯಿಗೆ ಜ್ಞಾಪಕಕ್ಕೆ ಬರಬೇಕು, ಭಗವಂತ ಜ್ಞಾಪಕಕ್ಕೆ ಬರಬೇಕು. ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ, ಎಲ್ಲನ ಒಂದು ಕರು ಹುಡ್ತಾ ಇದೆ ಅಂದರೆ, ಒಂದು ಮೊಳಕೆ ಹೊಡಿತಾ ಇದೆ ಅಂತಂದರೆ ಅವಾಗೆಲ್ಲ ಪರಮಾತ್ಮ ನಮಗೆ ಜ್ಞಾಪಕಕ್ಕೆ ಬರಬೇಕು. ಕೈ ಮುಗಿದು ನಮಸ್ಕಾರ ಮಾಡಬೇಕು. ಹಂಗೆ ಯಾರು ನಮಸ್ಕಾರ ಮಾಡ್ತಾರೆ ಅವ್ರಿಗೆ ಮುಂದಿನ ಹುಟ್ಟಿರಲ್ವಂತ. ಅಯ್ಯೋ ಇದೇನಪ್ಪ ಅಂತ ಭಯ ಬೀಳ್ಬೇಡ್ರಿ, ಅಂದರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಮುಂದೆ ತಾಯಿ ಗರ್ಭದಲ್ಲಿ ಮಲಗತಕ್ಕಂಥ ಒಂದು ಭಾಗ್ಯ, ತಾಯಿ ಸ್ತನ್ಯನ್ನ ಕುಡಿತಕ್ಕಂಥ ಭಾಗ್ಯ ಅವನಿಗಿರಲ್ವಂತೆ. ಯಾರು ಸೃಷ್ಟಿಯನ್ನು ಈ ಥರ ಕೈ ಮುಗಿತಾನೆ, ಎಲ್ಲಿ ಸೃಷ್ಟಿ ಕಾಣ್ತಾ ಇದ್ರು ಕೂಡ ಇದು ಪರಮಾತ್ಮನ ಶಕ್ತಿ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಕೈ ಮುಗಿತಾನೆ, ಅವನಿಗೆ ಮುಂದೆ ಹುಟ್ಟತಕ್ಕಂಥ ಒಂದು ಚಾನ್ಸು ಇರಲ್ಲ. ಅಂದರೆ ಅವ್ನು ಮೋಕ್ಷಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ಹೇಳ್ತಾ ಇದೆ. ಸರಸ್ವತಿ ಚಮ ಇಂದ್ರಶ್ಚಮೆ. ಇನ್ನು ಬ್ರಹ್ಮ ಇಂದ್ರ ಆದಮೇಲೆ ಅವನ ಶಕ್ತಿ ಯಾರು? ಸರಸ್ವತಿ. ಅಂದರೆ ಜ್ಞಾನ. ಆ ಜ್ಞಾನ ಶಕ್ತಿ ಇಂದ್ರನಾಗಿರ್ತಕ್ಕಂಥ ಅವನು. ಒಂದೇ ಒಂದು ಎಕ್ಸಾಂಪಲ್ ಕೇಳ್ಬಿಡ್ತೀನಿ. ಏನು ಅಂತಂದರೆ, ಜೀನ್ಸ್ ಅಂತ ಕರೀತಾರೆ, ನಮಗೆಲ್ಲ ಗೊತ್ತು. ನಮ್ಮ ಜೀನ್ಸ್ ಇರುತ್ತೆ ಅಂತ. ನಮ್ಮ ಕಣ್ಣು ಹಿಂಗೆ ಇರಬೇಕು, ನಮ್ಮ ರೆಪ್ಪೆ ಹಿಂಗೆ ಇರಬೇಕು, ನಮ್ಮ ಮೂಗು ಹಿಂಗೆ ಇರಬೇಕು, ನಮ್ಮ ಗಂಟ್ಲು ಮಾತು ಹಿಂಗೆ ಇರಬೇಕು, ನಮ್ಮ ಕೂದಲು ಗುಂಗುರಾಗಿರ್ಬೇಕಾ, ಕಡ್ಡಿ ಥರ ಇರಬೇಕಾ, ಅಥವಾ ಹಿಂಗಿರ್ಬೇಕಾ ನಿಗಡ್ಕೊಂಡು, ಆಮೇಲೆ ನಮ್ಮ ಚರ್ಮದ ಕಲರ್ ಯಾವ ಥರ ಇರಬೇಕು, ಇದನ್ನೆಲ್ಲ ನಿರ್ಣಯಿಸ್ತಕ್ಕಂಥದ್ದು ಜೀನ್ಸ್ ಅಂತ ಹೇಳ್ಬಿಟ್ಟು. ಆ ಜೀನ್ಸ್ ಹೆಂಗಿರುತ್ತೆ ಗೊತ್ತಾ? ಅದು ಬರೀ ಚಿಕ್ಕದೊಂದು ಏಣಿ ಥರ ಇರುತ್ತೆ, ನಾವು ನೋಡಿರ್ತೀವಿ ಜೀನ್ಸ್ದು. DNA RNA ಅಂತ ಕರೀತಾರೆ. ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅದು. ಅದರೊಳಗೆ ಇಷ್ಟೆಲ್ಲ ಮೆಮೊರಿ ತುಂಬಿಟ್ಟಿರ್ತಾನೆ. ಇದೆಲ್ಲ ಕೂಡ ತುಂಬಿಟ್ಟಿರ್ತಾನೆ. ಆ ಜೀನ್ಸ್ನಲ್ಲಿ ಯಾವುದು ಹೆಂಗಾಗುತ್ತೆ ಅಂತ ಯಾರೂ ಊಹಿಸೋದಕ್ಕಾಗಲ್ಲ, ಯಾವ ಡಾಕ್ಟ್ರು ಊಹಿಸೋದಕ್ಕಾಗೋದಿಲ್ಲ. ಆದರೆ ಆ ಜೀನ್ಸು ಆ ನಿರ್ಣಯಗಳನ್ನು ತಗೊಂಡು ಅದು ಹೆಂಗೆ ಬೆಳಿಬೇಕೋ ಹಂಗೆ ಬೆಳೆಸ್ಕೊಂಡು ಬರುತ್ತೆ. ಅದಕ್ಕೆ ಏನೋ ಭಗವದ್ಗೀತೆಯಲ್ಲಿ ಯಾವುದೋ ಒಂದು ಶ್ಲೋಕ ಬರುತ್ತೆ, ಇಲ್ಲಿ ನೆನಪು ಬರ್ತಾಯಿಲ್ಲ, ಹೇಳ್ತೀನಿ. ಏನೋ ಮಹದ್ಯೋನಿ ಅಂತ ಬರುತ್ತೆ. ಇದಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪಿತ ಅಂತ ಬರುತ್ತೆ. ಅದರಲ್ಲಿ ಮಯಾಧ್ಯಕ್ಷೇಣ ಪ್ರಕೃತಿ ಅಂತ ಹೇಳ್ತಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತೆ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಅಂತಕ್ಕಂಥ ಒಂದು ಶ್ಲೋಕ ಬರುತ್ತೆ. ಅಂದರೆ ಏನು ಅಂತಂದರೆ, ಡೆಡ್ ಬಾಡಿಗಳನ್ನು ನಿರ್ಮಾಣ ಮಾಡ್ತಾಳಂತೆ ಯಾರು? ಪ್ರಕೃತಿ ಅಂತಕ್ಕಂಥ ಅವಳೇ ತಾಯಿ. ಅವಳೇನು ಮಾಡ್ತಾಳೆ ಅಂತೆ, ನಿರ್ಜೀವವಾಗಿರತಕ್ಕಂಥ ಶರೀರಗಳನ್ನು ನಿರ್ಮಾಣ ಮಾಡ್ತಾಳೆ. ಒಂದು ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಏನೇ ಆಗಿರ್ಬೋದು, ನಿರ್ಜೀವವಾಗಿರತಕ್ಕಂಥ ಶರೀರಗಳನ್ನು ನಿರ್ಮಾಣ ಮಾಡ್ತಾಳಂತೆ. ಅದರಲ್ಲಿ ಚೈತನ್ಯದ ಬೀಜನ ತಂದೆಯಾಗಿ ಭಗವಂತ ಇಡ್ತಾನೆ. ಚೈತನ್ಯದ ಬೀಜನ ಇಡೋನು ಯಾರು? ತಂದೆ, ಪರಮೇಶ್ವರ. ಹಾಗಾಗಿ ಅವೆರಡು ಕೂಡ ಚೈತನ್ಯ ಮತ್ತು ಅಂದರೆ ಮ್ಯಾಟರ್ ಆ್ಯಂಡ್ ಎನರ್ಜಿ ಮಿಕ್ಸಿಂಗ್ ಆಗಿರ್ತಕ್ಕಂಥದ್ದು ನಮ್ಮ ಶರೀರ. ನೋಡಿ, ಇದರಲ್ಲಿ ಮ್ಯಾಟ್ರ್ ಇದೆ, ಎನರ್ಜಿನೂ ಇದೆ. ಹಾಗಾಗಿ ಇವೆರಡೂ ಕೊಡ್ತಕ್ಕಂಥವನು ಪರಮೇಶ್ವರ ಅಂತ ಹೇಳ್ಬಿಟ್ಟು ಅಂತ ನೋಡಿ ಭಗವಂತನೇ ಹೇಳ್ಕೊಂಡಿದ್ದಾನೆ. ಆಮೇಲೆ ಏನು? ಮಯಾಧ್ಯಕ್ಷೇಣ ಪ್ರಕೃತಿ ಅಂತ ಹೇಳ್ತಾನೆ. ಪ್ರಕೃತಿ ಕೇಳ್ತಾಳಂತೆ, ಸ್ವಾಮಿ ಇವನಿಗೆ ಮೂಗು ಹೆಂಗಿರಬೇಕು ಅಂತ. ಪರಮಾತ್ಮ ಹೇಳ್ತಾನಂತೆ, ಇವನಿಗೆ ಮೂಗು ಹಿಂಗೆ ಇರಬೇಕು ಅಂತ. ಯಾಕೆಂದರೆ ಅವ್ನ ಕರ್ಮಕ್ಕೆ ತಕ್ಕಂತೆ ಆ ಮೂಗು ಹಂಗೆ ತಯಾರು ಮಾಡ್ತಾಳೆ. ಸ್ವಾಮಿ ಇವಳಿಗೆ ಕೂದಲು ಹೆಂಗಿರಬೇಕು, ಇವನ ಚರ್ಮದ ಬಣ್ಣ ಹೆಂಗಿರಬೇಕು, ಆಮೇಲೆ ಇವನ ಇದೆಂಗೆಲ್ಲ ಅಂದರೆ ಶರೀರದ ಅವಯವಗಳೆಲ್ಲ ಹೆಂಗಿರಬೇಕು, ಮತ್ತು ಇವನು ಹುಟ್ಟಿದ ಮೇಲೆ ಇವನ ಜೀವನ ಹೆಂಗಿರಬೇಕು, ಇದೆಲ್ಲ ಕೂಡ ನಿರ್ಣಯಿಸ್ತಕ್ಕಂಥವನು ಭಗವಂತ. ಅದಕ್ಕೆ ಮಯಾಧ್ಯಕ್ಷೇಣ ಪ್ರಕೃತಿ ಅಂತ ಹೇಳ್ತಾನೆ ಪರಮಾತ್ಮ. ಅಂದರೆ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಶರೀರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾಳೆ. ನಾನು ತಂದೆಯಾಗಿ ಅದರೊಳಗೆ ಬೀಜನ, ಚೈತನ್ಯದ ಬೀಜನ ಇಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲನ್ನ ಪ್ರಜ್ಞೆ ನೋಡಿ, ಒಂದು ಬೀಜ ತಗೊಳ್ಳಿ, ಒಂದು ಬೀಜನ ತಗೊಂಡು ಒಂದು ಒದ್ದೆ ಮಣ್ಣಲ್ಲಿ ಹಾಕಿದ ತಕ್ಷಣ ಆ ಪ್ರಜ್ಞೆ ಅಂತಕ್ಕಂಥದ್ದು ಜಾಗೃತ ಆಗುತ್ತೆ. ಅದಕ್ಕೆ
ಎಚ್ಚರ ಆಗತ್ತೆ ಆ ಬೀಜಕ್ಕೆ. ಅದೇನು ಮಾಡುತ್ತೆ, ನಿಧಾನಕ್ಕೆ ಉಬ್ಬುತ್ತೆ, ನಿಧಾನಕ್ಕೆ ಅದರೊಳಗೆ ಇರ್ತಕ್ಕಂಥ ಬೇರು ಅಂತಕ್ಕಂಥದ್ದು ಹೊರಗೆ ಬೀಳುತ್ತೆ. ಆಮೇಲೆ ನೀವು ಬೀಜನ ತಳ್ಕೊಳಕ್ಕೆ ಹೂಳ್ರಿ ಬೇಕಾರೆ ಮಣ್ಣಲ್ಲಿ, ಅಂದರೆ ಈ ಬೇರು ಬರ್ತಕ್ಕಂಥ ಭಾಗನ ಮೇಲಕ್ಕೆ, ಆಮೇಲೆ ಎಲೆ ಬರ್ತಕ್ಕಂಥ ಭಾಗನ ಕೆಳಕ್ಕೆ, ಬೀಜನ ನೀವು ಹೆಂಗೆ ಬಿತ್ತಿದ್ರು ಕೂಡ ಅದು ಕ್ಲೀನಾಗಿ ಹಿಂಗೆ ಎದ್ದೇಳತ್ತೆ. ಇವಾಗ ಏನು ಗೊತ್ತಾಗುತ್ತೆ ಹೇಳಿ, ಅದರೊಳಗೆ ಪ್ರಜ್ಞೆ ಅನ್ನೋದು ಇದೆಯಾ ಇಲ್ವಾ, ಚೈತನ್ಯ ಅನ್ನೋದು ಇದೆಯಾ ಇಲ್ವಾ, ಅಂದರೆ ಅದಕ್ಕೆ ಒಂದು ಮೆಮೊರಿ ಅನ್ನೋದು ಇದೆಯಾ ಇಲ್ವಾ, ಆ ಮೆಮೊರಿ ಕೆಲಸ ಮಾಡ್ತಾ ಇದೆ. ಅದೇ ಸರಸ್ವತಿ. ಸರಸ್ವತಿ ಚ ಮಹೀಂದ್ರಶ್ಚಮೇ ಅಂತ ಹೇಳ್ತಾ ಇದೆ. ಅಂದರೆ ಸೃಷ್ಟಿನೂ ಪರಮಾತ್ಮನೇ, ಆ ಸೃಷ್ಟಿನಲ್ಲಿ ಉಪಯೋಗಿಸ್ಕೊತಾ ಇರ್ತಕ್ಕಂಥ ಆ ಜ್ಞಾನ ಏನಿದೆ, ಆ ಜ್ಞಾನದ ಶಕ್ತಿ ಕೂಡ ಪರಮಾತ್ಮನೇ. ಆಮೇಲೆ ಮೊಟ್ಟೆ ನೋಡಿ, ಮೊಟ್ಟೆ ಎಷ್ಟು ನಮ್ಗೆ ಆಶ್ಚರ್ಯ ಅಂತಂದರೆ, ಒಂದು ಕೋಳಿ ಮೊಟ್ಟೆ ನಾವು ಅದನ್ನು ಇದಕ್ಕಿಟ್ಟಾಗ, ಏನಕ್ಕೆ ಕಾವಿಗೆ ಇಟ್ಟಾಗ, ಆ ಮೊಟ್ಟೆನಲ್ಲಿ ಏನೂ ಇರೋದಿಲ್ಲ, ಬರೀ ಏನೋ ಒಂದು ರಸ ಪದಾರ್ಥಗಳು ಮಾತ್ರ ಇರುತ್ತೆ. ಆದರೆ ಬರ್ತಾ 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 ಆ ಮೊಟ್ಟೆ ಒಳಗಡೆ ಅದಕ್ಕೆ ನರಗಳು ಬೆಳೆಯುತ್ತೆ, ನಾಡಿಗಳು ಬೆಳೆಯುತ್ತೆ. ಆಮೇಲೆ ಅದರೊಳಗೊಂದು ಜೀವ ಈ ಪುರುಡು ತೊಗೊಳ್ತಾ ಬರುತ್ತೆ. ಅದಕ್ಕೆ ಆ ಕಣ್ಣು, ಮೂಗು, ಕಾಲುಗಳು, ರೆಕ್ಕೆಗಳು, ಪುಕ್ಕಗಳು ಎಲ್ಲ ಬೆಳೆಯುತ್ತೆ. ಕಡೆಗೆ ಎಷ್ಟು ಚೆನ್ನಾಗಿ ಆ ಮೊಟ್ಟೆಯನ್ನು ಹೊಡ್ಕೊಂಡು ಆಚೆ ಕಡೆಗೆ ಬರುತ್ತೆ. ಅದು ಅದ್ಭುತ ಅನಿಸುತ್ತೆ. ಇದೆಲ್ಲ ಕೂಡ ಏನು ಅಂದರೆ ಮೆಮೊರಿ. ಭಗವಂತ ಹೆಂಗೆ ಸೃಷ್ಟಿಯಲ್ಲಿ ಮೆಮೊರಿ ಇಟ್ಟಿದ್ದಾನೆ. ಅದಕ್ಕೆ ಬ್ರಹ್ಮನ ಶಕ್ತಿ ಸರಸ್ವತಿ ಅಂತ ಹೇಳೋದು. ಯಾಕೆ ಬ್ರಹ್ಮನ ಶಕ್ತಿ ಸರಸ್ವತಿನೇ ಆದ್ಲು ಅಂತಂದರೆ, ಆ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಮೆಮೊರಿ ಭಗವಂತನ ಶಕ್ತಿ. ಅದಕ್ಕೆ ಸರಸ್ವತಿ ಚ ಮಹೀಂದ್ರಶ್ಚಮೇ. ಆಮೇಲೆ ಪೂಷಾ ಚ ಮಹೀಂದ್ರಶ್ಚಮೇ. ಸಕಲ ದೇವತೆಗಳನ್ನು ಪೋಷಣೆ ಮಾಡುತ್ತಿರುವ ಅಹಂಕಾರ ತತ್ವವೇ ಪೂಷಾ. ಪೂಷಾ ಅಂತ ಕರೀತಕ್ಕಂಥ ದೇವತೆ ಯಾರು ಅಂತಂದರೆ ನಮ್ಮ ಅಹಂಕಾರ. ಏನು ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ. ನಾನು ಅಂತ ಏನು ಹೇಳ್ಕೊತಾ ಇದ್ದೀನಿ, ಆ ಅಹಂಕಾರ ಪರಮಾತ್ಮಂದು, ನಮ್ಮದಲ್ಲ. ನಾವೇನಾಗುತ್ತೆ ಕಡೆಗೆ ನಾನು 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 ಅಂತ ಹೇಳ್ಕೊಂಡ್ಬಿಟ್ಟು ಕಡೆಗೆ ನಮ್ಮ ಅಹಂಕಾರ ಏನಾಗೋಗ್ಬಿಡುತ್ತೆ, ಈ ದೇಹ ಈ ದೇಹ ಇದೇ ನಾನು ಇದೇ ನಾನು ಅಂತಕ್ಕಂಥ ಅಹಂಕಾರನ ಬೆಳೆಸ್ಕೊಂಡ್ಬಿಡ್ತೀವಿ ನಾವು. ಅದು ತಪ್ಪು. ನಾನು ಅಂತಕ್ಕಂಥ ಒಂದು ಶಕ್ತಿ, ಆ ಹೇಳ್ಕೊತಕ್ಕಂಥ ಒಂದು ಪ್ರಜ್ಞೆ ಏನಿದೆ ಅದು ಪರಮಾತ್ಮಂದು. ಹಾಗಾಗಿ ಪೂಷಾಚ ಮಹೀಂದ್ರಶ್ಚಮೇ. ಆಮೇಲೆ ಬೃಹಸ್ಪತಿಶ್ಚ ಮಹೀಂದ್ರಶ್ಚಮೇ. ಈ ಬೃಹಸ್ಪತಿ ಏನು ಅಂತಂದರೆ ಬುದ್ಧಿಗೆ ಅಧಿಪತಿಯಾಗಿರತಕ್ಕಂಥ ಒಂದು ಶಕ್ತಿ. ನೋಡಿ, ನಮ್ಮ ಮೆಮೊರಿ ಎಷ್ಟು ಅದ್ಭುತ ಅಂತಂದರೆ, ನೀವೊಂದು ಯಾವುದೋ ಒಂದು 20 GB 30 GB ಒಂದು 60 GB ಒಂದೇನೋ ಒಂದು ಇದು ತೊಗೊಂಡ್ರೆ, ಮೆಮೊರಿ ಚಿಪ್ ತೊಗೊಂಡ್ರೆ ಅದಕ್ಕೆ ಎಷ್ಟಿರುತ್ತೋ ಅಷ್ಟು ಮಾತ್ರನೇ ಇಟ್ಕೊಳುತ್ತೆ. ಆದರೆ ನಮ್ಮ ಬ್ರೈನ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಮೆಮೊರಿ ಚಿಪ್ ಇದೆ. ಜನ್ಮಾಂತರಗಳ ಮೆಮೊರಿನೆಲ್ಲ ಎತ್ಕೊಂಡ್ಬರುತ್ತೆ. ಜನ್ಮಾಂತರಗಳ ಮೆಮೊರಿನ ಹೆಂಗೆ ಎತ್ಕೊಂಡ್ಬರುತ್ತೆ ನೋಡಿ. ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ನಾವು ನೆನಪಿಸ್ಕೊತೀವ, ಯೌವನದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನೆನಪಿಸ್ಕೊತೀವ, ನಾವು ಯಾವ್ಯಾವುದನ್ನು ನೆನಪಿಸ್ಕೊತೀವ. ಆಮೇಲೆ ನಾವು ಮಾಡಿರ್ತಕ್ಕಂಥ ವ್ಯವಹಾರಗಳು, ಲೆಕ್ಕಾಚಾರಗಳು ಎಲ್ಲ ನಮ್ಮ ಬ್ರೈನ್ನಲ್ಲೇ ಇರುತ್ತೆ. ಜನ್ಮಾಂತರದ ಮೆಮೊರಿ ಹೆಂಗಿರುತ್ತೆ ಅಂತಂದರೆ ನೋಡಿ, ಆವಾಗ ತಾನೇ ಹಸುವಿನ ಕರು ಹುಟ್ಟುತ್ತೆ, ಹಸು ಗರ್ಭದಿಂದ ಕರು ಹುಟ್ಟುತ್ತೆ. ಅದು ನಿಂತ್ಕೊಳಕ್ಕೂ ಆಗಲ್ಲ. ನಾವೆಲ್ಲ ನೋಡಿರ್ತೀವಿ, ಹಸುಗಳು ಮನೆಯಲ್ಲಿ ಇದ್ರೆ ನಾವೆಲ್ಲ ನೋಡಿರ್ತೀವಿ, ನಿಂತ್ಕೊಳಕ್ಕೂ ಆಗಲ್ಲ. ಅದನ್ನು ರೈತ ಏನು ಮಾಡ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಸು ನೆಕ್ಕೋದಕ್ಕೆ ಶುರು ಮಾಡುತ್ತೆ. ಕಡೆಗೆ ಹಿಂಗೆ ಅದ್ರಕೊಂಡು ನಿಧಾನಕ್ಕೆ ಆ ಕಾಲುಗಳ ಮೇಲೆ ನಿಂತ್ಕೊಳ್ಳೋ ಪ್ರಯತ್ನನ ಮಾಡುತ್ತೆ ಕರು. ಆಗ್ತಾನೆ ಇನ್ನು ಗರ್ಭದಿಂದ ಬಂದಿದೆ, ತಾಯಿ ಗರ್ಭದಿಂದ ಬಂದಿದೆ. ಆದರೆ ಅದಕ್ಕೆ ಯಾರೂ ಹೇಳ್ಕೊಡೋದಿಲ್ಲ. ನಿಧಾನಕ್ಕೆ ಮೂತಿ ಹಿಂಗೆ ಅಂದ್ಕೊಂಡು ತಾಯಿ ಇದ್ರ ಹತ್ರ, ಶರೀರದ ಹತ್ರ ಹುಡ್ಕೊಂಡು ಹೋಗುತ್ತೆ. ಏನನ್ನ? ಕೆಚ್ಚಲನ್ನ. ಯಾಕೆಂದ್ರೆ ಅದಕ್ಕೆ ಯಾರು ಹೇಳ್ಕೊಟ್ರು? ಇಲ್ಲಿ ಕೆಚ್ಚಲಿದೆ, ಇಲ್ಲಿ ಬಾಯಿ ಹಾಕಿ ನೀನು ಇದು ಮಾಡಿದ್ರೆ ಇದಕ್ಕೆ ನಿನಗೆ ಬೇಕಾಗಿರತಕ್ಕಂಥ ಆಹಾರ ಸಿಗುತ್ತೆ. ಯಾರು ಹೇಳ್ಕೊಡ್ತಾ ಇದ್ದಾರೆ? ಈ ಮೆಮೊರಿ ಎಲ್ಲಿಂದ ಬರ್ತಾ ಇದೆ? ಹಂಗಾಗಿ ಅದು ಭಗವಂತಂದದು. ಜನ್ಮಾಂತರಗಳ ಮೆಮೊರಿ ನಮ್ಮ ಒಂದು ಇದರಲ್ಲಿ ಇರುತ್ತೆ. ಹಂಗಾಗಿ ಬೃಹಸ್ಪತಿ ಚ ಮಹೀಂದ್ರಶ್ಚಮೇ. ಆ ಬುದ್ಧಿ ರೂಪದಲ್ಲಿ ಇರ್ತಕ್ಕಂಥ ಆ ಶಕ್ತಿ ಭಗವಂತಂದು. 0 ವ್ಯಾಟ್ ಬಲ್ಪು 24 hours ಉರಿಸ್ಬೋದಂತೆ, ಅಷ್ಟು ಎನರ್ಜಿ ನಮ್ಮ ಬ್ರೈನ್ನಲ್ಲಿ ಇರುತ್ತಂತೆ. ಅಂದರೆ ಅಷ್ಟು ಎಲೆಕ್ಟ್ರಿಸಿಟಿ ನಮ್ಮ ಬ್ರೈನ್ನಲ್ಲಿ ಇರುತ್ತಂತೆ. ಅದ್ಭುತ ಅಲ್ವಾ ಅದು? ಎಷ್ಟು ಆಶ್ಚರ್ಯ ಅನಿಸುತ್ತೆ. ಆಮೇಲೆ ನೋಡಿ, ಈ ದರ್ಜಿ ಹಕ್ಕಿಗಳು ಅಂತ ನೋಡಿರ್ತೀರ ನೀವೆಲ್ಲ ಕೂಡ. ದರ್ಜಿ ಹಕ್ಕಿಗಳು ಈ ಗೂಡನ್ನ ಹೆಣೆಯುತ್ತೆ, ಈ ಗೀಜ್ಗ ಅಂತ ಕರೀತಾರೆ. ಈ ಎಷ್ಟು ಚೆನ್ನಾಗಿ ಹುಲ್ಲನ್ನು ತಗೊಂಡ್ಬಂದು ಎಷ್ಟು ಚೆನ್ನಾಗಿ ಹೆಣೆಯುತ್ತೆ ಅಂತಂದರೆ, ಒಂದು ಬುಟ್ಟಿ ರೂಪದಲ್ಲಿ ಹೆಣೆಯುತ್ತೆ. ಉದ್ದದ ಬಾಯಿ ಇರುತ್ತೆ ಅದಕ್ಕೆ, ಆ ಗೂಡಿಗೆ. ಆಮೇಲೆ ಆ ಉದ್ದದ ಬಾಯಿನಲ್ಲಿ ಪಕ್ಷಿ ಹೋಗುತ್ತಲ್ವಾ, ಆ ಒಳಗಡೆ 2 ಡೋರ್ ಇಟ್ಟಿರುತ್ತಂತೆ. 2 ಡೋರ್ ಇರುತ್ತೆ. ನೀವು ಬೇಕಾದ್ರೆ ಯೂಟ್ಯೂಬ್ ಮಾಡಿ ಗೊತ್ತಾಗುತ್ತೆ. 2 ಡೋರ್ ಇರುತ್ತೆ. ಹಾವು ಅಂತವೇನನ್ನ ಬಂದು ಮೊಟ್ಟೆ ನುಂಗಬೇಕು ಅಂತ ಬಿಟ್ಟು ಆ ಡೋರಿಂದ ಒಳಗಡೆ ಹೋದರೆ ಆ ಡೋರ್ ಕ್ಲೋಸ್ ಆಗಿರುತ್ತೆ, ಡೆಡ್ ಎಂಡ್ ಅದು. ಹಾವಿಗೆ ಮೊಟ್ಟೆ ಸಿಗೋದಿಲ್ಲ. ಆದರೆ ಪಕ್ಷಿ ಏನು ಮಾಡುತ್ತೆ, ಅದು ಒಳಗೋಗ್ಬಿಟ್ಟು ಮೇಲಕ್ಕೆ ಹಿಂಗೆ ಅನ್ನತ್ತೆ. ಮೇಲಕ್ಕೆ ಹಿಂಗೆ ಅಂದಾಗ ಡೋರ್ ಓಪನ್ ಆಗುತ್ತೆ, ಒಳಗೋಗಿ ಅದು ಕಾವು ಕೊಡುತ್ತೆ. ತಾನು ಹೋಗೋದಕ್ಕೆ ಒಂದು ಬಾಗಿಲು, ಹಾವು ಬಂದರೆ ಸಿಗದೇ ಇರೋದಕ್ಕೆ ಒಂದು ಶೆಡೆಡ್ ಡೋರ್.
ಹಾವಿಗೆ ಯಾವತ್ತಿಗೂ ಕೂಡ ಮೊಟ್ಟೆ ಸಿಗಲ್ಲ, ಗೀಜ್ಗನ ಮೊಟ್ಟೆಗಳು. ಅದು ಗೀಜ್ಗ ಎಲ್ಲಿ ಕಟ್ಟುತ್ತೆ? ಯಾವುದೋ ನದಿ ತೀರದಲ್ಲಿ ತುದೀನಲ್ಲಿ ಬೆಳೆದಿರ್ತಕ್ಕಂಥ ಮರದ ತುದೀ ಕೊಂಬೆನಲ್ಲಿ ಕಟ್ಟಿರುತ್ತೆ ಅದನ್ನು. ಏನು ಅದ್ಭುತ, ಏನು ಆಶ್ಚರ್ಯ! ಇದನ್ನೆಲ್ಲ ಯಾರು ಹೇಳ್ಕೊಡ್ತಾ ಇದ್ದಾರೆ? ಈ ಮೆಮೊರಿ ಎಲ್ಲ ಎಲ್ಲಿ ಬರ್ತಾ ಇದೆ ಈ ಪಕ್ಷಿಗಳಿಗೆ ಅಂತಂದರೆ, ಈ ಮೆಮೊರಿ ಯಾವುದು ಅಂದರೆ ಬೃಹಸ್ಪತಿ ಚಮ ಇಂದ್ರಶ್ಚಮೆ. ಆ ಬುದ್ಧಿ ರೂಪದಲ್ಲಿ ಕೂತಿರ್ತಕ್ಕಂಥ ಭಗವಂತನ ಶಕ್ತಿ ಅದು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಬೃಹಸ್ಪತಿ ಚಮ ಇಂದ್ರಶ್ಚಮೆ. ಆಮೇಲೆ ಮಿತ್ರಶ್ಚಮೆ. ಮಿತ್ರ ಅಂದರೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಶಕ್ತಿ. ಇವಾಗ ನೋಡಿ, ನಾವೇನು ಮಾಡ್ತೀವಿ? ಅನ್ನ ತೊಗೊತೀವಿ, ಆಹಾರ ತೊಗೊತೀವಿ, ಹಿಂಗೆ ಹಾಕ್ಕೊಂಡ್ಬಿಡ್ತೀವಿ ಅಷ್ಟೇ ಬಾಯಿಗೆ. ಮತ್ತೆ ನಾವೇನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀವ? ಈ ಅನ್ನ ಏನಾಯಿತು, ಹೆಂಗೆ ಜೀರ್ಣ ಆಯಿತು, ಏನಾಗ್ತದೆ? ಇವಾಗ ರಾತ್ರಿ ಏನು ಮಾಡ್ತೀವಿ? ಊಟ ಮಾಡ್ತೀವಿ, ಮಲ್ಕೊಂಡ್ಬಿಡ್ತೀವಿ ಆರಾಮಾಗಿ. ಆದರೆ ನಿಧಾನಕ್ಕೆ ನಮಗೆ ಗೊತ್ತಿಲ್ದಿರನೇ ಒಳಗಡೆ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ನಡೀತಾ ಇದೆ. ಕಣ್ಣರೆಪ್ಪೆ ನಾವು ಹೊಡಿತಾ ಇದ್ದೀವ? ಆಟೋಮೆಟಿಕ್ಕಾಗಿ ಹೊಡ್ಕೊತಾ ಇದೆಯಾ? ಹೃದಯದ ಬಡಿತ ನಾವು ಓಡಿಸ್ತಾ ಇದ್ದೀವ? ಹೃದಯ, ಒಂದು 5 ನಿಮಿಷ ನಂಗೆ ಟೆನ್ಷನ್ ಇದೆ, ಏನೋ ಕೆಲಸ ಮಾಡ್ತಾ ಇದ್ದೀನಿ, ಸ್ವಲ್ಪ ನಿಂತ್ಕೋ, ಆಮೇಲೆ ಹೊಡ್ಕೊಂಬಿಂತಿ ಅಂತ ನಾವೇನು ಹೇಳೋಕ್ಕಾಗತ್ತಾ? ಏನೇ ಕೆಲಸ ಮಾಡಲಿ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ. ಬ್ಲಡ್ ಪಂಪಿಂಗ್ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಆಮೇಲೆ ಶ್ವಾಸಕೋಶದಲ್ಲಿ ಆ ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು ಅಂತಕ್ಕಂಥದ್ದು ಹೋಗಿ ಬಂದು ಮಾಡ್ತಾ ಇರ್ತಕ್ಕಂಥದ್ದು, ಪ್ರಾಣವಾಯು ಚಲನೆ ಅಂತಕ್ಕಂಥದ್ದು ಎಂಥ ಅದ್ಭುತವಾಗಿ ನಡೀತಾ ಇರ್ತಕ್ಕಂಥದ್ದು. ಆಮೇಲೆ ನಮ್ಗೆ ಗೊತ್ತೇ ಇರೋದಿಲ್ಲ, ಯಾವುದೋ ಕುಡ್ದಿದ್ದ ಪದಾರ್ಥದಲ್ಲೋ, ತಿಂದಿದ್ದ ಪದಾರ್ಥದಲ್ಲೋ, ತೊಗೊಂಡಿದ್ದ ಗಾಳಿನಲ್ಲೋ ಬ್ಯಾಕ್ಟೀರಿಯಾನೋ ವೈರಸ್ಸೋ ಬಂದರೆ ವೈಟ್ ಬ್ಲಡ್ ಸೆಲ್ಸು ನಮ್ಗೆ ಗೊತ್ತಿಲ್ದಿರೋನೆ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಒಳಗಡೆ ಇದ್ದಕ್ಕಿದ್ದಂಗೆ ಶಕ್ತಿ ಏನು ಯುದ್ಧ ನಡೆದು ಚಿಕ್ಕದಾಗೇನೋ ಮೈ ಬೆಚ್ಚಗಾದಂಗೆ ಆಗುತ್ತೆ. ಯಾಕೋ ಮೈ ಬೆಚ್ಚಗಾಯ್ತು ಅನ್ಕೊಂತೀವಿ, ನಮ್ಗೆ ಅರ್ಥನೇ ಆಗಲ್ಲ. ಒಳಗಡೆ ದೊಡ್ಡ ಯುದ್ಧ ನಡೀತಾ ಇರುತ್ತೆ, ಕುರುಕ್ಷೇತ್ರ ಸಂಗ್ರಾಮನೇ ನಡೆದೋಗ್ಬಿಡ್ತಾ ಇರುತ್ತೆ ಬ್ಯಾಕ್ಟೀರಿಯಾ ವೈರಸ್ಗಳ ಮೇಲೆ, ವೈಟ್ ಬ್ಲಡ್ ಸೆಲ್ಸ್ದು. ಇದೆಲ್ಲ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಯಾವುದು ಅಂತಂದರೆ ಮಿತ್ರಶ್ಚಮೆ. ಮಿತ್ರಶ್ಚಮೆ ಇಂದ್ರಶ್ಚಮೆ ಅಂತೇಳ್ಬಿಟ್ಟು ಅಂದರೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಶಕ್ತಿ, ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಪರಮೇಶ್ವರಂದು, ನಮ್ದಲ್ಲ. ಹಾಗಾಗಿ ಆಟೋಮೆಟಿಕ್ ಆಗಿ ನಡೆದೋಗ್ತಾ ಇರ್ತಕ್ಕಂಥ ಶಕ್ತಿ ಇದು. ಇನ್ನು ವರುಣಶ್ಚಮ ಇಂದ್ರಶ್ಚಮೆ. ವರುಣ ಅಂತಂದರೆ ಏನು ಅಂತಂದರೆ ಜ್ಯೋತಿರ್ದೇವತೆ. ವರುಣ ಜ್ಯೋತಿರ್ದೇವತೆ. ನೋಡಿ, ನೀರನ್ನು ನಾವು ನೋಡಿದ್ರೆ, ಸಲಿಲ ಪದಾರ್ಥಗಳನ್ನು ನೋಡಿದ್ರೆ ವರುಣ ಜ್ಞಾಪಕಕ್ಕೆ ಬರಬೇಕು. ವರುಣ ಅಂದರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ನಮಗೆ ನೀರೇ ಇಲ್ಲೇ ಇದ್ದಿದ್ರೆ ನಾವು ಬದುಕೋದಕ್ಕೆ ಆಗ್ತಾ ಇತ್ತಾ? ಇಡೀ ಭೂಮಿನಲ್ಲಿ 75ರಿಂದ 80% ನೀರೇ ಇದೆ. ಇಡೀ ನಮ್ಮ ಶರೀರದಲ್ಲಿ 75ರಿಂದ 80% ನೀರೇ ಇದೆ. ಹಾಗಾಗಿ ನೀರು ಇಲ್ದಿರ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಬ್ರೈನಲ್ಲಿ, ನಮ್ಮ ಒಳಗಡೆ ಇರತಕ್ಕಂಥ ಮೆದುಳಲ್ಲಿ 90% ನೀರಿದೆಯಂತ. ಹಾಗಾಗಿ ನೀರು ಇಲ್ಲದೆ ಇದ್ರೆ ನೋಡಿ, ನೀರು ಕುಡಿದೇ ಇದ್ದರೆ ಇದನ್ನು ಜೀವಜಲ ಅಂತ ಕರೀತಾರೆ, ಆಮೇಲೆ ಪ್ರಾಣಜಲ ಅಂತ ಕರೀತಾರೆ, ಆಮೇಲೆ ಏನು ಲಿಕ್ವಿಡ್ ಹೆಲ್ತ್ ಅಂತ ಕರೀತಾರೆ. ಇದನ್ನು ಲಿಕ್ವಿಡ್ ಹೆಲ್ತ್. ಇದು ಯಾರು ಕುಡಿತಾ ಇರ್ತಾರೆ ಅವ್ರಿಗೆ ಒಳ್ಳೆ ಆರೋಗ್ಯ ಅಂತಕ್ಕಂಥದ್ದು ಇರುತ್ತೆ ಅಂತೇಳ್ಬಿಟ್ಟಂತ. ನೀರೇ ಕುಡಿದಿರ ಇದ್ದರೆ ಬ್ರೈನ್ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಬ್ರೈನಲ್ಲಿ ಇರತಕ್ಕಂಥ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಹೋಗಬೇಕು ಅಂತಂದರೆ ನೀರು ಅಂತಕ್ಕಂಥದ್ದು ಅವಶ್ಯಕವಾಗಿ ಬೇಕು. ಮೆದುಳಿನಲ್ಲಿ 90 ಭಾಗ ನೀರೇ ತುಂಬಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ವರುಣಶ್ಚಮ ಇಂದ್ರಶ್ಚಮೆ. ಅದೇ ಥರನೇ ಜ್ಯೋತಿರ್ಮಂಡಲಗಳು, ಚಂದ್ರ ಆಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಗ್ಯಾಲಕ್ಸಿಗಳಾಗಿರ್ಬೋದು, ಇದನ್ನೆಲ್ಲದಕ್ಕೆ ಅಧಿಪತಿ ಯಾರು ಅಂದರೆ ವರುಣ. ಆ ವರುಣನ ನಡೆಸ್ತಾ ಇರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಪರಮೇಶ್ವರ. ಹಾಗಾಗಿ ವರುಣಶ್ಚಮ ಇಂದ್ರಶ್ಚಮೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತ್ವಷ್ಟಾಚಮ ಇಂದ್ರಶ್ಚಮೆ. ತ್ವಷ್ಟ ಎಂಬ ದೇವತೆಯು ಇಂದ್ರನೇ. ಆತನು ಚಕ್ಷುರ್ವಿದ್ಯಾಧಿಪತಿಯು. ತ್ವಷ್ಟ ಅಂದರೆ ಯಾರು ಅಂತಂದರೆ ನಮ್ಮ ಕಣ್ಣುಗಳಲ್ಲಿರ್ತಕ್ಕಂಥ ಶಕ್ತಿ. ಇವಾಗ ನೋಡಿ, ಎಲ್ಲೋ ನೋಡ್ತಾ ಇರ್ತಕ್ಕಂಥ ಪದಾರ್ಥಗಳು ನಾವೆಲ್ಲ ಓದಿರ್ತೀವಿ, ಸೈನ್ಸ್ನಲ್ಲಿ ಓದಿರ್ತೀವಿ. ಏನು, ಎಲ್ಲೋ ನೋಡ್ತಾ ಇರ್ತಕ್ಕಂಥ ಬಿಂಬ, ಸೂರ್ಯನ ಕಿರಣಗಳು ಅಂತಕ್ಕಂಥದ್ದು ನಮ್ಮ ಕಣ್ಣಲ್ಲಿ ಬಂದು, ಕಣ್ಣಲ್ಲಿ ಒಂದು ಪಾಪೆ ಅಂತ ಇರುತ್ತೆ, ಆ ಪಾಪೆನಲ್ಲಿ ಲೆನ್ಸ್ ಇರುತ್ತೆ. ಆ ಲೆನ್ಸಿಂದ ಏನಾಗುತ್ತೆ, ಒಳಗಡೆ ರೆಟಿನಾ ಅಂತಕ್ಕಂಥ ಒಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನ್ ಮೇಲೆ ತಳಕೆಳಕು ಬೀಳುತ್ತೆ. ನಾವು ನೋಡಿರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬ ತಳಕೆಳಕು ಬೀಳುತ್ತೆ. ಆ ತಳಕೆಳಕು ಬಿದ್ದಿರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬನ ಕೆಲವು ನರಗಳು ಏನು ಮಾಡುತ್ತೆ, ಶೆಲ್ಸ್ ಆ್ಯಂಡ್ ಕೋನ್ಸ್ ಅಂತ ಕರೀತಾರೆ. ಶಂಖಗಳು ಮತ್ತು ಸಲಾಕೆಗಳು ಅಂತ ಏನೋ ಕರೀತಾರೆ ಅದನ್ನು, ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಹೇಳ್ಬಿಟ್ಟು ಅಂತ. ಅವೇನು ಮಾಡುತ್ತೆ, ಅದನ್ನು ತೊಗೊಂಡೋಗಿ ಬ್ರೈನ್ಗೆ ಕೊಡುತ್ತೆ. ಆ ಬ್ರೈನ್ನಲ್ಲಿರ್ತಕ್ಕಂಥ ಆ ಬುದ್ಧಿಯ ಶಕ್ತಿ ಆ ತಳಕೆಳಕ್ಕೆ ಬಿದ್ದಿರ್ತಕ್ಕಂಥ ಆ ಪ್ರತಿಬಿಂಬನ ಅದು ಗ್ರಹಿಸಿ, ನಾನು ನೋಡ್ತಾ ಇರತಕ್ಕಂಥ ವಸ್ತು ಇದು ಅಂತ ಹೇಳ್ಬಿಟ್ಟು. ಇನ್ನೊಂದು ಆಶ್ಚರ್ಯ ಅಂತಂದರೆ, ಈ ಕಣ್ಣಿದೆಯಲ್ಲ ಪಾಪೆ, ಆ ಪಾಪೆ ಸೆಲ್ಫ್ ಅಡ್ಜಸ್ಟೆಡ್ ಅಂದರೆ ಆಟೋಮೆಟಿಕ್ ಲೆನ್ಸ್ ಅದು. ಅದನ್ನ ಯಾರು ನಾವು ಹಿಂಗೆ ಇಲ್ಲೇನೋ ಒಂದು ಕೀ ಇಟ್ಟು ದೇವರು ಹಿಂಗೆ ತಿರುಗಿಸ್ಕೋ, ನಿಂಗೆ ಬೇಕಾದರೆ ಅಗಲ ಮಾಡ್ಕೋ, ನಿಂಗೆ ಬೇಕಾದ್ರೆ ಚಿಕ್ಕದು ಮಾಡ್ಕೋ ಅಂತೇಳ್ಬಿಟ್ಟು ಏನು ಕೊಟ್ಟಿಲ್ಲ. ಆಟೋಮೆಟಿಕ್ ಲೆನ್ಸ್ ಅದು. ನಾವು ಅದಕ್ಕೆ ನೋಡಿ, ಹೊರಗಡೆಯಿಂದ ಬರ್ತೀವಿ, ಮನೆ ಒಳಗೆ ಬಂದ ತಕ್ಷಣ ಕತ್ಲಾಗಿ ಕಾಣುತ್ತೆ, ಏನು ಸರಿಯಾಗಿ ಕಾಣೋದಿಲ್ಲ. ಯಾಕೆಂದರೆ
ನಮ್ಮ ಲೆನ್ಸು ಬೆಳಕಿರ್ತಕ್ಕಂಥ ಪದಾರ್ಥನ ನೋಡೋದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಸ್ವಲ್ಪ ಒಳಗಡೆಗೆ ಬಂದಮೇಲೆ ಅದು ಮತ್ತೆ ಕತ್ಲಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದೇ ಥರನೇ ಏನೋ ಕತ್ಲಿನಲ್ಲಿ ಇರ್ತೀವಿ, ಇದ್ದಕ್ಕಿದ್ದಂಗೆ ಲೈಟ್ ಬಂದುಬಿಡುತ್ತೆ. ನಾವು ಈಗ ಕಣ್ಣಿಗೆಲ್ಲ ಅಡ್ಡ ಇಟ್ಕೊತೀವಿ, ಏನಪ್ಪ ಲೈಟ್ ಬಂದುಬಿಡ್ತು ಅಂತ. ಯಾಕೆ ಅಂದರೆ ಕಣ್ಣು ಚುಚ್ಚುತ್ತೆ. ಯಾಕೆಂದರೆ ಕಣ್ಣು ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಮನುಷ್ಯ ಸತ್ತಿದಾನ ಬದುಕಿದಾನ ಅಂತ ಡಾಕ್ಟ್ರು ನೋಡೋದು ಕೂಡ ಪಾಪೆಯಿಂದನೇ. ಪಾಪೆ ಲೆನ್ಸ್ ಏನನ್ನ ಅಗಲ ಆಗಿಬಿಟ್ಟಿದೆ ಅಂತಂದರೆ ಅಲ್ಲಿಗೆ ಮುಗಿದಿದೆ ಇವನ ಕತೆ ಅಂತ, ಬ್ರೈನ್ ಡೆಡ್ ಅಂತ ಅವ್ರು ಡಿಕ್ಲೇರ್ ಮಾಡಿಬಿಡ್ತಾರೆ. ಆ ಪಾಪೆ ಸಣ್ಣದು ದೊಡ್ಡದು ಆಗ್ತಾ ಇರಬೇಕು, ಚಿಕ್ಕದಾಗಿರ್ಬೇಕು. ಹಾಗಾಗಿ ನೋಡಿ, ಅದು ಅಂದರೆ ಕಣ್ಣಲ್ಲಿರ್ತಕ್ಕಂಥ ಶಕ್ತಿ ಭಗವಂತಂದು, ಆ ನೋಡ್ತಾ ಇರ್ತಕ್ಕಂಥ ದೃಷ್ಟಿಯ ಶಕ್ತಿ ಭಗವಂತಂದದು. ಅದಿಲ್ಲದೆ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ ಕನಕದಾಸರು ಒಂದು ಕಡೆ ಹೇಳ್ತಾರೆ, ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ಅಂತಕ್ಕಂಥ ಕೀರ್ತನೆಲ್ಲ ಹೇಳ್ತಾರೆ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ಬುದ್ಧಿ ನಯನಗಳೆರಡು ನಿನ್ನೊಳಗೋ ಕೃಷ್ಣ ಅಂತ ಹೇಳ್ತಾರೆ ಕೀರ್ತನೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಕ್ರಿಯೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ದಿರನೇ ಕಣ್ಣಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಣ್ಣಲ್ಲಿ ನೋಡ್ತಾ ಇರ್ತಕ್ಕಂಥ ಶಕ್ತಿ ಏನಿದೆ ಅದು ಪರಮೇಶ್ವರಂದು. ಹಾಗಾಗಿ ನಾವು ನನ್ನ ಕಣ್ಣಿದೆ, ನಾನು ನೋಡ್ತೀನಿ, ಏನು ಬೇಕಾದರೂ ನೋಡ್ತೀನಿ, ನೀನೇ ಅವನ್ನ ನಾನು ಕೇಳೋದಕ್ಕೆ ಈ ಥರದ್ದೆಲ್ಲ ಮಾಡಬಾರ್ದು. ಕಣ್ಣು ಭಗವಂತ ಕೊಟ್ಟಿರೋದೇ ಒಳ್ಳೆಯದನ್ನು ನೋಡೋದಕ್ಕೆ, ಕಿವಿ ಕೊಟ್ಟಿರೋದೇ ಒಳ್ಳೆಯದನ್ನು ಕೇಳೋದಕ್ಕೆ, ಬಾಯಿ ಕೊಟ್ಟಿರೋದೇ ಒಳ್ಳೆಯದನ್ನು ಮಾತಾಡೋದಕ್ಕೆ, ಮನಸ್ಸು ಕೊಟ್ಟಿರೋದೇ ಒಳ್ಳೆಯದನ್ನು ಯೋಚನೆ ಮಾಡೋದಕ್ಕೆ. ಹಾಗಾಗಿ ಅದನ್ನೆಲ್ಲ ಭಗವತ್ ಪರವಾಗಿ ಮಾಡಿದಾಗ ಅದೆಲ್ಲ ಕೂಡ ಭಗವಂತನ ಪೂಜೆ ಆಗುತ್ತೆ. ನಾವು ನೋಡ್ತಾ ಇರ್ತಕ್ಕಂಥದ್ದು ಭಗವಂತನ ಪೂಜೆ ಆಗುತ್ತೆ. ಇಲ್ಲ ಅಂತಂದರೆ ಅದು ಪಾಪಕ್ಕೆ ಕಾರಣ ಆಗಿಬಿಡುತ್ತೆ. ಹಾಗಾಗಿ ತ್ವಷ್ಟಾಚಮ ಇಂದ್ರಶ್ಚಮೆ, ಆ ಕಣ್ಣಲ್ಲಿರ್ತಕ್ಕಂಥ ಆ ನೋಡೋ ಶಕ್ತಿ ಇದೆಯಲ್ಲ, ಆ ನೋಡೋ ಶಕ್ತಿ ಪರಮಾತ್ಮಂದು. ನೋಡಿ, ಕಣ್ಣಲ್ಲಿರ್ತಕ್ಕಂಥ ಶಕ್ತಿ ಪರಮಾತ್ಮಂದು ಅಂತ ಯಾರು ತಿಳ್ಕೊಂಡು ಅದ್ರ ಮೇಲೆ ಧ್ಯಾನ ಮಾಡ್ತಾರೆ, ಅದನ್ನು ಆರಾಧನೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಅವ್ರಿಗೆ ದೂರದೃಷ್ಟಿ ಅಂತಕ್ಕಂಥ ಶಕ್ತಿ ಬರುತ್ತಂತ. ಏನೇ ಅಡ್ಡಿಗಳಿದ್ರು ಕೂಡ, ಇವಾಗ ಅಮೇರಿಕಾದಲ್ಲಿ ಏನು ನಡೀತದೆ ಅಂತ ನಾನು ಇಲ್ಲೇ ಕೂತ್ಕೊಂಡು ನೋಡ್ಬೋದು, ಆ ಶಕ್ತಿ ಬರುತ್ತಂತ. ಹಾಗಾಗಿ ಆ ಶಕ್ತಿ ಬೇಕು ಅಂತಂದರೆ ಕಣ್ಣಲ್ಲಿರ್ತಕ್ಕಂಥ ಶಕ್ತಿ ಪರಮಾತ್ಮಂದು ಅಂತಕ್ಕಂಥ ಭಾವ ನಮಗೆ ಬರಬೇಕು. ದಾತಾಚಮ ಇಂದ್ರಶ್ಚಮೆ, ದಾತ ಅಂದರೆ ದೂರ ಶ್ರವಣ ವಿದ್ಯಾಧಿಪತಿಯೋ. ಶ್ರವಣದಲ್ಲಿ ನೋಡಿ, ಕಿವಿ ನಮಗೆಲ್ಲ ಗೊತ್ತು, 3 ಮೂಳೆಗಳಿರುತ್ತಂತೆ. ಕಿವಿನಲ್ಲಿ 3 ಮೂಳೆಗಳಿರುತ್ತೆ. ಒಳಗೊಂದು ತಮಟೆ ಇರುತ್ತೆ, ತೆಳುವಾಗಿರ್ತಕ್ಕಂಥ ತಮಟೆ ಇರುತ್ತೆ. ಇಲ್ಲಿಂದ ನೋಡಿ, ಗಂಟ್ಲಿಂದ ಒಂದು ಡಕ್ಟ್ ಇರುತ್ತೆ, ಅಂದರೆ ಒಂದು ನರ ಕೊಟ್ಟಿರ್ತಾನೆ. ನರ ಅಂತಂದರೆ ಸುಮ್ಮನೆ ಒಂದು ಪೈಪ್ ಟೈಪ್ ಇರುತ್ತೆ. ನಾವು ಉಸಿರು ತೊಗೊತೀವಿ ಬಿಡ್ತೀವಲ್ಲ, ಆ ಗಾಳಿ ಏನಾಗುತ್ತೆ, ಹೀಗೆ ಬಂದು ತಮಟೆಗೆ ತಗಲ್ತಾ ಇರುತ್ತೆ. ತಮಟೆ ಹಿಂಗಿರುತ್ತೆ, ಒಳಗಡೆಯಿಂದ ಏರ್ ಪ್ರೆಷರ್ ಹಿಂಗೆ ತಮಟೆಗೆ ತಗಲ್ತಾ ಇರುತ್ತೆ. ಈ ಕಿವಿಯಿಂದ ಏನಾಗುತ್ತೆ, ಗಾಳಿ ಹೋಗ್ತಾ ಇರುತ್ತೆ. ಈ ಗಾಳಿ ಬಂದು ಈ ತಮಟೆಗೆ ಈ ಕಡೆಯಿಂದ ತಗಲ್ತಾ ಇರುತ್ತೆ. ಈ ಕಡೆಯಿಂದನೂ ಗಾಳಿ, ಈ ಕಡೆಯಿಂದನೂ ಗಾಳಿ, ಪ್ರೆಷರ್ ಇರೋದ್ರಿಂದ ತಮಟೆ ಮಧ್ಯದಲ್ಲಿ ನಿಂತ್ಕೊಂಡಿರುತ್ತೆ. ಅಂದರೆ ಕಿವಿ ತಮಟೆ ಮಧ್ಯದಲ್ಲಿ ನಿಂತ್ಕೊಂಡಿರುತ್ತೆ. ಒಂದು ವೇಳೆ ಕಿವಿ ಇಲ್ಲೇನ ಮುಚ್ಕೊಂಡ್ಬಿಟ್ರೆ ಈ ಗಾಳಿ ಪ್ರೆಷರ್ ಜಾಸ್ತಿ ಆಗಿ ಕಿವಿ ನೋವು ಬರುತ್ತೆ. ಇಲ್ಲೇನನ್ನ ನಮ್ಗೊಂದು ನೋಡಿರ್ತೀವಿ, ಯಾವಾಗಾದರೂ ನಮಗೆ ನೆಗಡಿ ಜಾಸ್ತಿ ಆಗೋದಾಗ ಇಲ್ಲಿ ಗಂಟ್ಲು ಕಟ್ಕೊಂಡ್ಬಿಟ್ಟು ಈ ಕಿವಿನಲ್ಲಿ ಟಪ್ ಟಪ್ ಅಂತ ಸೌಂಡ್ ಬರುತ್ತೆ. ಟಪ್ ಟಪ್ ಅಂತ ಸೌಂಡ್ ಬಂದ್ಬಿಟ್ಟು ಕಿವಿ ನೋವು ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಇಲ್ಲಿ ಜೆಂಡು ಬಾಂಬ ಇಲ್ಲ ವಿಕ್ಸ್ ಹಾಕಿ ಉಜ್ಜುತ್ತೀವಿ ನಾವು. ಆವಾಗ ನಮ್ಗೇನಾಗುತ್ತೆ, ಅದು ಬಿಡುತ್ತೆ. ಈ ಥರದ್ದೆಲ್ಲ ಏನು ಅಂತಂದರೆ, ಎರಡೂ ಕಡೆ ಏರ್ ಪ್ರೆಷರ್ ಅಂತಕ್ಕಂಥದ್ದು ಕರೆಕ್ಟಾಗಿರ್ಬೇಕು. ಆ ತಮಟೆ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದರೆ, ಸಣ್ಣ ಒಂದು ಶಬ್ದ ಬರೋ ಅಷ್ಟೊತ್ತಿಗೂ ಅದು ಹಿಂಗೆ ಅಲ್ಲಾಡುತ್ತೆ. ಅದು ಅಲ್ಲಾಡಿದ ತಕ್ಷಣ ಪಕ್ಕದಲ್ಲಿರ್ತಕ್ಕಂಥ 3 ಮೂಳೆಗಳು ಅದು ಟಚ್ ಆಗಿ, ಇವತ್ತು ನಮ್ಮ ಡಾಕ್ಟರ್ ಸಾಹೇಬ್ರು ಇಲ್ಲ ಇಲ್ಲದ್ರೆ ಕ್ಲೀನಾಗಿ ಅದ್ರ ಹೆಸರುಗಳೆಲ್ಲ ಹೇಳೋರು ಅವರು, ಇಂತಿಂತದ್ದೇ ಅಂತ ಹೇಳ್ಬಿಟ್ಟು ಅಂತ. ಆ 3 ಮೂಳೆಗಳಿಗೆ ಟಚ್ ಆಗಿ, ಆ 3 ಮೂಳೆಗಳಿಂದ ಶಂಖದಾಕೃತಿಯಲ್ಲಿರ್ತಕ್ಕಂಥ ಒಂದು ನರಕ್ಕೆ ಟಚ್ ಆಗುತ್ತೆ. ಅದು ಬ್ರೈನಿಗೆ ತೊಗೊಂಡೋಗುತ್ತೆ. ನಮ್ಗೆ ಅರ್ಥ ಆಗುತ್ತೆ. ನಾವು ನೋಡಿ, ಅದಕ್ಕೆ ಎಲ್ಲನ ಶಬ್ದ ಬರೋ ಅಷ್ಟೊತ್ತಿಗೆ ಹಿಂಗೆ ತಿರುಗ್ತೀವಿ, ಎಲ್ಲಿ ಶಬ್ದ ಬಂತು, ಯಾರು ಮಾತಾಡಿದ್ರು, ಕ್ಲೀನಾಗಿ ನಮ್ಗೆ ಗೊತ್ತಾಗುತ್ತೆ ಏನು ವಾಯ್ಸ್ ಇದು ಅಂತಕ್ಕಂಥದ್ದನ್ನು. ಈ ಪ್ರಜ್ಞೆ, ಈ ಶಕ್ತಿ, ಈ ಶ್ರವಣ ಶಕ್ತಿ ಯಾವುದು ಅಂದರೆ ಪರಮೇಶ್ವರಂದು. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ, ಧಾತಾಚಮ ಇಂದ್ರಶ್ಚಮೆ ಅಂತ. ಯಾರು ಇಲ್ಲಿ ಕಿವಿನಲ್ಲಿರ್ತಕ್ಕಂಥ ಶಕ್ತಿ ಪರಮಾತ್ಮಂದು ಅಂತಕ್ಕಂಥ ಒಂದು ಔಪಾಸನೆಯನ್ನು ಮಾಡ್ತಾರೆ, ಆ ಭಾವವನ್ನು ತಾಳ್ತಾರೆ, ಅವ್ರಿಗೆ ದೂರ ಶ್ರವಣ ಶಕ್ತಿ ಅಂತಕ್ಕಂಥದ್ದು ಸಿದ್ಧಿಸುತ್ತಂತೆ. ಅಂದರೆ ಎಲ್ಲೋ ನಡೀತಾ ಇರ್ತಕ್ಕಂಥದ್ದನ್ನು ಇಲ್ಲೇ ಕೇಳಿಸ್ಕೊತಕ್ಕಂಥ ಶಕ್ತಿ ಸಿಗುತ್ತಂತೆ. ಆಮೇಲೆ ವಿಷ್ಣುಶ್ಚಮ ಇಂದ್ರಶ್ಚಮೆ, ವಿಷ್ಣುವೆಂಬುವನು ರಸನೇಂದ್ರಾಧಿಪತಿಯೋ. ಈ ವಿಷ್ಣು ಅಂತಕ್ಕಂಥ ಅವನು ನಾಲಿಗೆನಲ್ಲಿ ಇರತಕ್ಕಂಥ ಅಧಿಪತಿ. ನಾಲಿಗೆನಲ್ಲಿ ಎಷ್ಟು ಟೇಸ್ಟ್ ಬಡ್ಸ್ ಇರುತ್ತೆ, ಏನು ಸುಮ್ಮನೆ ಕ್ರಿಯೇಷನ್ ಮಾಡಿದ್ದಾನೆ ಭಗವಂತ. ನಾಲ್ಗೆ ಮೇಲೆ ಹಾಕೊಂಡಿದ ತಕ್ಷಣ ಎಲ್ಲ ಟೇಸ್ಟು ಗೊತ್ತಾಗ್ಬಿಡುತ್ತಾ. ನೋಡಿ, ನಾಲ್ಗೆ ತುದಿನಲ್ಲಿ ಉಪ್ಪನ್ನು ಕಂಡುಹಿಡಿತಕ್ಕಂಥ ರಸನೇಂದ್ರಿಯಗಳಿರುತ್ತಂತೆ. ಅದಕ್ಕೆ ನಾವು ಉಪ್ಪಿನ ಪದಾರ್ಥ ಏನು ತಿನ್ಬೇಕಾದ್ರೆ ಹಿಂಗೆ ತುದಿ ನಾಲ್ಗೆಯಿಂದ ನಾಕ್ತೀವಿ ನಾವು. ಹುಳಿ ಪದಾರ್ಥ ಏನು ತಿನ್ನಬೇಕಾಗಿದ್ರೆ ನೋಡಿ, ಇಲ್ಲಿರುತ್ತಂತೆ, ಈ ನಾಲ್ಗೆ ಸೈಡ್ಸ್ನಲ್ಲಿ ಇರುತ್ತಂತೆ ಆ ರಸನೇಂದ್ರಿಯಗಳು. ಅದಕ್ಕೆ ಹುಳಿ ತಿನ್ನೋರನ್ನ ಯಾರನ್ನ ನೋಡಿ
ಅಂತಾರೆ. ಯಾಕಂಗೆ ಅಂತಾರೆ ಅಂತಂದರೆ ರಸನೇಂದ್ರಿಯಗಳು ಇಲ್ಲಿರುತ್ತೆ. ಆಮೇಲೆ ಸಿಹಿನ ಕಂಡುಹಿಡಿತಕ್ಕಂಥ ರಸನೇಂದ್ರಿಯ ಮುಂಭಾಗದಲ್ಲಿರುತ್ತಂತೆ, ನಾಲ್ಗೆ ಮುಂಭಾಗದಲ್ಲಿರುತ್ತಂತೆ. ಅಂದರೆ 25% ಸಿಹಿನ ಕಂಡುಹಿಡಿತಕ್ಕಂಥ ರಸನೇಂದ್ರಿಯ ಇರುತ್ತಂತೆ. ಬುದ್ಧಿವಂತ ದೇವರು ಎಷ್ಟು ಬುದ್ಧಿವಂತ ಅಂದರೆ ಕಹಿಯನ್ನು ಕಂಡುಹಿಡಿತಕ್ಕಂಥ ಬಡ್ಸನ್ನು ಎತ್ಕೊಂಡ್ಬಂದ್ಬಿಟ್ಟು ನಾಲ್ಗೆ ಒಳಭಾಗದಲ್ಲಿ ಇಟ್ಟಿದ್ದಾನೆ. ಅಂದರೆ ನಾವು ಇನ್ನೇನು ನುಂಗ್ತೀವಲ್ಲ ಅಲ್ಲಿಟ್ಟಿದ್ದಾನೆ. ನುಂಗೋವರೆಗೂ ಗೊತ್ತಾಗಬಾರ್ದು ಇದು ಕಹಿ ಅಂತ ಹೇಳ್ಬಿಟ್ಟು ಅಂತ. ಮುಂದ್ಗಡೆ ನಮ್ಗೇನು ನಾವು ಅಷ್ಟೇ ಗೊತ್ತಾಗೋಗ್ಬಿಡೋ ಹಂಗಿದ್ದಿದ್ರೆ ಕಹಿ ಅಂತ ಹೇಳ್ಬಿಟ್ಟು ಅಂತ ಯಾಕೆ ಅಂತ ಇದ್ವಿ, ನಾವು ತಿನ್ನಲ್ಲ ಅಂತ ಇದ್ವಿ. ಅದಕ್ಕೆ ಏನಾಗುತ್ತೆ, ಫಸ್ಟ್ ತಿನ್ನೋವರೆಗೂ ಗೊತ್ತಾಗಲ್ಲ, ನುಂಗಿದಾಗ ಇದೇನೋ ಕಹಿ ಇದ್ದಂಗಿದೆ ಅಂತ ನಮ್ಗೆ ಆಗಿದೆ ಅವೆಲ್ಲ ಅನುಭವಗಳು. ಏನೋ ಇದೊಂಥರ ಕಹಿ ಯಾಕೆ ಕಾಣ್ತಾ ಇದೆ, ನುಂಗಿದ್ಮೇಲೆ ಹೇಳ್ತೀವಿ, ನುಂಗಕ್ಕೆ ಮುಂಚೆ ಗೊತ್ತಾಗಲ್ಲ. ಯಾಕೆಂದ್ರೆ ಅಲ್ಲಿಟ್ಟಿದ್ದಾನೆ ಭಗವಂತ, ಎಷ್ಟು ಬುದ್ಧಿವಂತ ನೋಡಿ. ಹಾಗಾಗಿ ರಸನೇಂದ್ರಿಯಗಳಲ್ಲಿ ಭಗವಂತನ ಶಕ್ತಿ ಕೆಲಸ ಮಾಡ್ತಾ ಇದೆ ನಾಲ್ಗೆನಲ್ಲಿ. ಯಾರು ಇದನ್ನು ಭಾವ ತಾಳ್ತಾರೆ, ಯಾರು ಇದರ ಒಂದು ಔಪಾಸನೆಯನ್ನು ಮಾಡ್ತಾರೆ, ಅವರು ದಿವ್ಯ ಲೋಕದಲ್ಲಿರತಕ್ಕಂಥ ಪದಾರ್ಥಗಳ ಆ ಒಂದು ರುಚಿಯನ್ನು ಕಂಡಿಡ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊತಾರಂತೆ. ಅಂದರೆ ಇವಾಗ ನೋಡಿ, ಭೂಮಿನಲ್ಲಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ನಾವು ರುಚಿ ನೋಡ್ತೀವಿ, ಆದರೆ ಸ್ವರ್ಗದಲ್ಲಿರೋದು ಬೇರೆ ಯಾವುದೋ ಲೋಕದಲ್ಲಿರ್ತಕ್ಕಂಥ ಪದಾರ್ಥಗಳ ರುಚಿ ನಮ್ಗೆ ಗೊತ್ತಾಗಲ್ಲ, ಆದರೆ ಅದನ್ನೂ ರುಚಿ ನೋಡ್ತಕ್ಕಂಥ ಒಂದು ಶಕ್ತಿ ನಮಗೆ ಬರುತ್ತಂತೆ. ಹಾಗಾಗಿ ಈ ಔಪಾಸನೆ ಮುಖ್ಯ. ನಾಲ್ಗಿನಲ್ಲಿ ನಮಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪರಮಾತ್ಮನ ಶಕ್ತಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಅಂತ. ಅಶ್ವಿನೌಚಮ ಇಂದ್ರಶ್ಚಮೆ ನೋಡಿ, ಇದು ಬಲ ಹೊಳ್ಳೆ ಎಡ ಹೊಳ್ಳೆ, ಇಡ ಪಿಂಗಳ ಅಲ್ವಾ, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಯೋಗದಲ್ಲಿ ಹೇಳ್ತಾರೆ ಇದು ಸೂರ್ಯನಾಡಿ, ಇದು ಚಂದ್ರನಾಡಿ. ಪ್ರಾಣಾಯಾಮ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಸೂರ್ಯನಾಡಿ, ಚಂದ್ರನಾಡಿ, ಇಡ ಪಿಂಗಳ ಇವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದ್ಭುತವಾಗಿರ್ತಕ್ಕಂಥ 2 ನಾಡಿಗಳಿದೆ, 2 ಹೊಳ್ಳೆಗಳು. ಇದಕ್ಕೆ ನಾಸತ್ಯ ದಸರಾ ಅಂತಕ್ಕಂಥ ಅಶ್ವಿನಿ ದೇವತೆಗಳು ಅಧಿಪತಿಗಳು. ನಾಸತ್ಯ ದಸರಾ ಅಂತ ಇಬ್ಬರು ಅಶ್ವಿನಿ ದೇವತೆಗಳು, ಸೂರ್ಯನ ಮಕ್ಕಳು ಇವರಿಬ್ಬರು ಕೂಡ. ಸಂಜ್ಞಾದೇವಿಗೆ ಸೂರ್ಯನಿಗೆ ಉತ್ಪತ್ತಿ ಆಗಿರತಕ್ಕಂಥ ಅವರು ಈ ನಾಸತ್ಯ ದಸರಾ ಅಂತಕ್ಕಂಥವ್ರು. ಇವರು ಅಶ್ವಿನಿ ದೇವತೆಗಳು. ಇವರ ರೂಪದಲ್ಲಿರ್ತಕ್ಕಂಥದ್ದು ಪರಮಾತ್ಮನ ಶಕ್ತಿನೇ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಸನಾ ಗ್ರಹಣ ಅಂತಕ್ಕಂಥದ್ದು. ಇದರಲ್ಲಿ ಸುಗಂಧ ಭರಿತವಾಗಿರ್ತಕ್ಕಂಥ ವಾಸನೆ, ಹಿತವಾಗಿರ್ತಕ್ಕಂಥ ವಾಸನೆ, ಅಹಿತವಾಗಿರ್ತಕ್ಕಂಥ ವಾಸನೆ, ಘಾಟು ವಾಸನೆ, ಅಸಹ್ಯಕರವಾಗಿರ್ತಕ್ಕಂಥ ವಾಸನೆ, ಎಷ್ಟನ್ನು ಕಂಡುಹಿಡಿತಕ್ಕಂಥ ಶಕ್ತಿಗಳನ್ನು ಭಗವಂತ ಇಟ್ಟಿದ್ದಾನೆ. ಇದೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪರಮೇಶ್ವರನ ಶಕ್ತಿ. ಹಂಗಾಗಿ ಅಶ್ವಿನೌಚಮ ಇಂದ್ರಶ್ಚಮೆ. ಯಾರು ಮೂಗಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಶಕ್ತಿ ಪರಮಾತ್ಮಂದು ಅಂತಕ್ಕಂಥ ಭಾವವನ್ನು ತಾಳ್ತಾರೆ, ಈ ಉಪಾಸನೆಯನ್ನು ಮಾಡ್ತಾರೆ, ಅವರು ದಿವ್ಯವಾಗಿರತಕ್ಕಂಥ ಸುಗಂಧಗಳನ್ನು ವಾಸನೆ ಅಂದರೆ ಅದನ್ನು ಫೀಲ್ ಏನಂತಾರೆ ಅದನ್ನು ಅನುಭವಕ್ಕೆ ತಂದ್ಕೊತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊತಾರೆ. ಎಲ್ಲೋ ಇವಾಗ ಸ್ವರ್ಗದಲ್ಲಿರ್ತಕ್ಕಂಥ ಪಾರಿಜಾತದ ವಾಸನೆ ಹೆಂಗಿದೆ, ಅಥವಾ ಬೇರೆ ಯಾವುದೋ ಲೋಕಾಂತರಗಳಲ್ಲಿರ್ತಕ್ಕಂಥ ವಾಸನೆಗಳು ಹೆಂಗಿದೆ ನಾವು ನೋಡ್ದಿರಾನೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಪೂರಿತವಾಗಿರ್ತಕ್ಕಂಥ ವಸ್ತುವಿನ ವಾಸನೆ ಎಲ್ಲಿದೆ ಇಲ್ಲೇ ಕೂತ್ಕೊಂಡು ತಿಳ್ಕೊತಕ್ಕಂಥ ಒಂದು ಶಕ್ತಿ ನಮಗೆ ಬರುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಹೇ ದೇವತೆಗಳಿರ ನಮಗೆ ಪ್ರಸಾದಿಸಿ ಅಂತ ಹೇಳ್ಬಿಟ್ಟು. ಮರುತಾಚಮ ಇಂದ್ರಶ್ಚಮೆ. ಮರುತ್ತು ಅಂತಂದರೆ ವಾಯು, ಪ್ರಾಣವಾಯು, ಗಾಳಿ ದೇವತೆ ಗೊತ್ತಲ್ವಾ. ವಸ್ತುವಿನ ಏನು ಪವನ ಪವತಾಮಸ್ಮಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಪವನ ಪವತಾಮಸ್ಮಿ ಅಂದರೆ ಪವಿತ್ರಗೊಳಿಸ್ತಾ ಇರ್ತಕ್ಕಂಥ ವಸ್ತುಗಳಲ್ಲಿ ನಾನು ವಾಯು ಆಗಿದ್ದೀನಿ ಅರ್ಜುನ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಪವನ ಆ ಗಾಳಿಯ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ನಾವು ಅದಕ್ಕೆ ಏನು ಮಾಡಬೇಕು, ಪ್ರತಿ ಸಲ ನಾವು ಉಸಿರು ತಗೊಂಡಾಗ್ಲೂ ಪರಮಾತ್ಮನನ್ನೇ ನಾವು ಎಳ್ಕೊತಾ ಇದ್ದೀವಿ ಒಳಗಡೆಗೆ ಅಂತಕ್ಕಂಥ ಫೀಲ್ ಆಗಬೇಕು. ಪರಮಾತ್ಮನನ್ನೇ ನಾವು ಎಳ್ಕೊತಾ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಪ್ರಾಣವಾಯು. ಭಗವಂತ ಪ್ರಾಣವಾಯುವಿನ ರೂಪದಲ್ಲಿ ನಮಗೆ ಒಳಗಡೆಗೆ ಹೋಗ್ತಾ ಇದ್ದಾನೆ, ಹೊರಗಡೆಗೆ ಬರ್ತಾ ಇದ್ದಾನೆ. ಒಳಗೆ ಹೋದ ವಾಯು ಹೊರಗಡೆಗೆ ಬರದೇ ಇದ್ದರೆ ಅವನನ್ನು ಡೆಡ್ ಅಂತ ಕರೀತಾರೆ. ಒಳಗೆ ಹೋದ ವಾಯು ಹೊರಗಡೆಗೆ ಬರದೇ ಇದ್ರೂ ಡೆಡ್ ಅಂತ ಕರೀತಾರೆ. ನೋಡಿ, ಜೀವನದಲ್ಲಿ ಕೆಲವು ವಸ್ತುಗಳಿದೆಯಂತೆ. ಅದೇನು ಅಂತಂದರೆ ನೋಡಿ, ಒಂದು ಬರ್ತಾ ಇರತ್ತಂತೆ ಹೋಗ್ತಾ ಇರತ್ತಂತೆ, ಬರ್ತಾ ಇರತ್ತಂತೆ ಹೋಗ್ತಾ ಇರತ್ತಂತೆ. ಯಾವುದದು? ದುಡ್ಡು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಆದರೆ ಒಂದು ಬರುತ್ತೆ ಜೀವನದಲ್ಲಿ, ಆದರೆ ಹೋಗಲ್ಲ. ಯಾವುದದು? ವಿದ್ಯೆ. ಅದು ಒಂದ್ಸಲಿ ಬರುತ್ತೆ, ಆದರೆ ಜೀವನದಲ್ಲಿ ಯಾವತ್ತೂ ಕೂಡ ಹೋಗಲ್ಲ. ಒಂದು ಹೋಗುತ್ತೆ ಆದರೆ ಬರಲ್ಲ. ಯಾವುದದು? ಹಾಗಾಗಿ ಅದ್ಭುತ. ಇಲ್ಲಿ ನಾವು ಉಸಿರು ಆಡ್ತಾ ಇದ್ದೀವಿ, ಜೀವಂತವಾಗಿದ್ದೀವಿ, ಗಾಳಿನಲ್ಲಿ ನಾವು ಉಸಿರು ತೊಗೊತಾ ಇದ್ದೀವಿ, ಬಿಡ್ತಾ ಇದ್ದೀವಿ ಅಂತಂದರೆ ಯಾರ ಕೃಪೆ ಇದೆ?
ಭಗವಂತನ ಕೃಪೆ. ಪ್ರತಿ ಸಲ ನಾವು ಉಸಿರು ತಗೊಂಡಾಗ್ಲೂ ಕೂಡ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಪ್ರತಿ ಸಲ ಉಸಿರು ಬಿಟ್ಟಾಗ್ಲೂ ಕೂಡ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ಅಪ್ಪ ಉಸಿರು ತೊಗೊಳೋ ಹಂಗೆ ಮಾಡ್ತಾ ಇದೆಯಾ, ಉಸಿರು ಬಿಡೋ ಹಂಗೆ ಮಾಡ್ತಾ ಇದೆಯಾ. ಆಮೇಲೆ ಇದು ಕೂಡ ನಾವು ಸ್ವಪ್ರಯತ್ನದಿಂದ ಮಾಡ್ತಾ ಇಲ್ಲ. ಯಾವಾಗ ನಾವು ಅನ್ಕೊಂಡಾಗ ನಾನು ಹೇಳ್ಕೊಂಡೆ ನಾನು ಉಸಿರು ಬಿಟ್ಟೆ ಅಂತ ಹೇಳ್ತೀವಿ. ಬಟ್ ಎಷ್ಟೋ ಸಲ ನಾವು ವ್ಯವಹಾರ ಮಾಡುವಾಗ ನಮ್ಗೆ ಗೊತ್ತಾಗುತ್ತಾ, ಆಟೋಮೆಟಿಕ್ಕಾಗಿ ಉಸಿರು ಹೇಳ್ಕೊತಾ ಇರ್ತೀವಿ, ಉಸಿರು ಬಿಡ್ತಾ ಇರ್ತೀವಿ. ಇದು ಯಾರ್ದು ಅಂತಂದರೆ ಪರಮಾತ್ಮನ ಶಕ್ತಿ ಇದು. ಹಾಗಾಗಿ ಯಾರು ಉಸಿರಿನಲ್ಲಿ ಈ ಪರಮಾತ್ಮನ ಶಕ್ತಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಭಾವವನ್ನು ತಾಳ್ತಾರೆ, ಉಪಾಸನೆಯನ್ನು ಮಾಡ್ತಾರೆ, ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಇವನು ದೂರದಲ್ಲಿರುವ ಸ್ಪರ್ಶ ಜ್ಞಾನಕ್ಕೆ ಕಾರಣನಾಗುತ್ತಾನೆ. ಈ ಸ್ಪರ್ಶ ಜ್ಞಾನ ಅಂತಕ್ಕಂಥದ್ದು ಅಂದರೆ ಸ್ಪರ್ಶ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಯಾವುದೋ ಲೋಕದಲ್ಲಿ ಯಾವುದೋ ದೇವತೆ ಏನು ಮಾಡ್ತಾ ಇದ್ದಾನೆ, ಏನು ಮುಟ್ತಾ ಇದ್ದಾನೆ ಅಂತಕ್ಕಂಥ ಸ್ಪರ್ಶ ಜ್ಞಾನ. ಇವಾಗ ಯಾವುದೋ ಲೋಕದಲ್ಲಿ ಏನೋ ಒಂದು ವಸ್ತು ಇದೆ, ಅದನ್ನು ನಾವು ಇಲ್ಲೇ ಕೂತ್ಕೊಂಡು ಕೈ ಕಾಲು ಏನು ಕದಲಿಸ್ದಿರ ಅದನ್ನು ಮುಟ್ಟಿ ಫೀಲ್ ಆಗ್ಬೋದು, ಈ ವಸ್ತು ಎಂಥದ್ದು ಅಂತ. ಈ ಶಕ್ತಿ ನಮಗೆ ಬರುತ್ತಂತೆ. ಹಾಗಾಗಿ ಈ ಇಂದ್ರಿಯಗಳಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ಕೂಡ ಪರಮೇಶ್ವರಂದೇ ಅಂತ ಹೇಳೋದಕ್ಕೆ ಇಲ್ಲಿ ಇಂದ್ರಶ್ಚಮೆ ಅಂತಕ್ಕಂಥದ್ದನ್ನು ಹೇಳ್ಕೊತ ಬರ್ತಾ ಇದ್ದಾರೆ. ಈಗ ಇನ್ನುಳಿದ ದೇವತೆಗಳನ್ನು ಒಟ್ಟುಗೂಡಿಸಿ ವಿಶ್ವೇ ದೇವ ಅಂತ ಕರೀತಾರೆ. ಅಂದರೆ ಮಿಕ್ಕಿದ್ದು ಏನು ದೇವತೆಗಳಿದ್ದಾರೆ ಆ ದೇವತೆಗಳೆಲ್ಲ ಕೂಡ ಪರಮಾತ್ಮನ ಶಕ್ತಿಯೇ, ಬೇರೆ ಅಲ್ಲ. ಇದೆಲ್ಲ ಕೂಡ ಪರಮಾತ್ಮನ ಶಕ್ತಿಯಿಂದ ನಡೀತಾ ಇರ್ತಕ್ಕಂಥದ್ದು. ಪೃಥ್ವಿ ಚಮ ಇಂದ್ರಶ್ಚಮೆ, ನಾವು ನಿಂತಿರ್ತಕ್ಕಂಥ ಒಂದು ಭೂಮಿ, ಅದಕ್ಕಿರ್ತಕ್ಕಂಥ ಗುರುತ್ವಾಕರ್ಷಣೆ, ಅದಕ್ಕಿರ್ತಕ್ಕಂಥ ಸಹನ ಶಕ್ತಿ, ಅದಕ್ಕಿರ್ತಕ್ಕಂಥ ಪೋಷಕ ಶಕ್ತಿ, ಅದಕ್ಕಿರ್ತಕ್ಕಂಥ ಒಂದು ಆಹಾರನ ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ, ಇವೆಲ್ಲ ಕೂಡ ಪರಮಾತ್ಮನದ್ದೇ. ಅದಕ್ಕೆ ನೋಡಿ ಗಾವಾವಿಶ್ಚ ಭೂತಾನಿ ಧಾರಯಾಮ್ಯ ಮೋಜಸ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಪ್ರತಿಯೊಂದು ಗ್ರಹಗಳಲ್ಲೂ ಕೂಡ ನಾನು ಪ್ರವೇಶ ಮಾಡಿ ನಾನೇ ಜೀವಿಗಳನ್ನು, ಆ ಲೋಕಗಳನ್ನು, ಆ ಗ್ರಹಗಳನ್ನು ಧಾರಣೆ ಮಾಡಿದ್ದೀನಿ ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ಹೇಳ್ಕೊತಾನೆ. ಹಾಗಾಗಿ ಆ ಶಕ್ತಿ ಕೂಡ ಪರಮಾತ್ಮನಂತೆ. ಅಂತರಿಕ್ಷ ಇಂದ್ರಶ್ಚಮೆ ಅಂತ ಬಿಟ್ಟಂತ ಅಂದರೆ ಅಂತರಿಕ್ಷ, ನಾವೇನು ಆಕಾಶ ಅಂತ ಕಾಣ್ತಾ ಇದ್ದೀವಿ ಅದು ಕೂಡ ಇಂದ್ರನೇ ಅಂದರೆ ಪರಮಾತ್ಮನ ಶಕ್ತಿನೇ ನಮಗೆ ಆಕಾಶದ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥದ್ದು. ದ್ಯುಲ್ಲೋಕ ಅಂದರೆ ಸ್ವರ್ಗಲೋಕ, ಆ ದ್ಯುಲ್ಲೋಕ ಅಂತ ಏನು ಕರಿತೀವಿ ಅದು ಕೂಡ ಪರಮಾತ್ಮನೇ. ಅಂತರ್ಯಾಮಿಯಾದ ಇಂದ್ರನ ಆಳ್ವಿಕೆಗೆ ಒಳಪಟ್ಟವರಾದ್ದರಿಂದ ಆ ಇಂದ್ರನ ದಯೆಯು ನಮ್ಮ ಮೇಲೆ ಇರಲಿ ಎಂದು ಇಲ್ಲಿ ಪ್ರಾರ್ಥಿಸಲಾಗಿದೆ. నేను ಮುಗಿಸ್ಬಿಡ್ತೀನಿ, ಕೊನೆಗೆ ಬಂದ್ಬಿಟ್ಟಿದ್ದೀನಿ. 6ನೇ ಅನುವಾಕನ್ನು ಮುಕ್ತಾಯ ಮಾಡ್ಕೊಂಡ್ಬಿಡೋಣ. ಇವಾಗ ನೋಡಿ, ದಿಶಶ್ಚಮ ಇಂದ್ರಶ್ಚಮೆ ಅಂತಕ್ಕಂಥದ್ದು. ದಿಶಶ್ಚಮ ಅಂದರೆ ದಿಕ್ಕುಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ನಮಗೆ ಗೊತ್ತು, ಪೂರ್ವದಲ್ಲಿ ಇಂದ್ರ ಅಧಿಪತಿ, ದಕ್ಷಿಣಕ್ಕೆ ಯಮ ಅಧಿಪತಿ, ಪಶ್ಚಿಮಕ್ಕೆ ವರುಣ ಅಧಿಪತಿ, ಅಲ್ಲ ಒಂದೊಂದೇ ಹೇಳ್ತಾ ಹೋದರೆ ಪೂರ್ವದಲ್ಲಿ ಇಂದ್ರ ಅಧಿಪತಿ, ಆಗ್ನೇಯಕ್ಕೆ ಅಗ್ನಿ ಅಧಿಪತಿ, ದಕ್ಷಿಣಕ್ಕೆ ಯಮ ಅಧಿಪತಿ, ನೈಋತ್ಯಕ್ಕೆ ನಿರುತಿ ಅಂತಕ್ಕಂಥ ಈಶ್ವರನ ಒಂದು ರೂಪ ಅಧಿಪತಿ, ಪಶ್ಚಿಮಕ್ಕೆ ವರುಣ ಅಧಿಪತಿ, ವಾಯುವ್ಯಕ್ಕೆ ವಾಯು ಅಧಿಪತಿ, ಮತ್ತು ಉತ್ತರಕ್ಕೆ ಕುಬೇರ ಅಧಿಪತಿ, ಈಶಾನ್ಯಕ್ಕೆ ಈಶ್ವರನೇ ಅಧಿಪತಿ, ಮೇಲಕ್ಕೆ ಬ್ರಹ್ಮ ಅಧಿಪತಿ, ಅಧೋಲೋಕಕ್ಕೆ ಅನಂತ ಅಧಿಪತಿ. ಹೀಗೆ ದಶದಿಕ್ಕುಗಳು ಅಂತ ಕರೀತಾರೆ. ದಶದಿಕ್ಕುಗಳಿಗೂ ಕೂಡ ಒಬ್ಬೊಬ್ಬರು ಅಧಿಪತಿಗಳಿದ್ದಾರೆ. ಈ ದಶದಿಕ್ಕುಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ ಅಂತ ಇಲ್ಲಿ ಒಂದು ಭಾವ. ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಂಧ್ಯಾವಂದನದಲ್ಲಿ ಒಂದು ಮಂತ್ರ ಬರುತ್ತೆ, ನಮ್ಮ ಪ್ರಾಚ್ಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ನಮೋ ದಕ್ಷಿಣಾಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ನಮ ಪ್ರತೀಚ್ಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ನಮೋ ಉದೀಚ್ಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ನಮೋ ಊರ್ಧ್ವಾಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ನಮೋ ಅಧರಾಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ನಮೋ ಅವಾಂತರಾಯೈ ದಿಶೆ ಅಂದರೆ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ದಿಕ್ಕು. ನಮೋ ಅವಾಂತರಾಯೈ ದಿಶೇಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ ಅಂತಕ್ಕಂಥ ಮಂತ್ರ ಬರುತ್ತೆ. ಏತಸ್ಯಾಂ ಪ್ರತಿವಸಂತಿ ಅಂದರೆ ಯಾವ್ಯಾವ ದೇವತಾ ಶಕ್ತಿಗಳು ಯಾವ್ಯಾವ ದಿಕ್ಕುಗಳನ್ನು ಅಧಿಷ್ಠಾತರು ಮಾಡ್ಕೊಂಡಿದೆಯೋ ಅವರು ನನ್ನ ವಿಚಾರದಲ್ಲಿ ಪ್ರಸನ್ನವಾಗಲಿ, ನನಗೆ ಕಾಮನೆಗಳನ್ನು ಪೂರೈಸಲಿ ಅಂತಕ್ಕಂಥ ಒಂದು ಕೋರಿಕೆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು. ಹಾಗಾಗಿ ದಿಕ್ಕುಗಳ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ದಿಶಾ ಆದಮೇಲೆ
ಮೂರ್ಧಾಚಮ ಇಂದ್ರಶ್ಚಮೆ ಅಂದರೆ ಬ್ರಹ್ಮಲೋಕ. ಮೂರ್ಧ ಅಂತಂದರೆ ಮೇಲೆ ಇರ್ತಕ್ಕಂಥದ್ದು ಬ್ರಹ್ಮಲೋಕ. ಬ್ರಹ್ಮಲೋಕ ಪರ್ಯಂತವಾಗಿರ್ತಕ್ಕಂಥ ಎಲ್ಲ ಲೋಕಗಳು ಅರ್ಜುನ ಪುನರಾವರ್ತಿನೋ ಅರ್ಜುನ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಹಾಗಾಗಿ ಬ್ರಹ್ಮಲೋಕಕ್ಕಿಂತ ಮೇಲೆ ಯಾವುದೂ ಇಲ್ಲ. ಹಾಗಾಗಿ ಬ್ರಹ್ಮಲೋಕನೇ ಕಟ್ಟ ಕಡೆಯ ಲೋಕ. ಅಂದರೆ ಊರ್ಧ್ವ ಅಂತಂದರೆ ಮೇಲ್ನಲ್ಲಿ ಇರ್ತಕ್ಕಂಥ ಮೇಲ್ಮಟ್ಟದ ತುತ್ತ ತುದಿಯ ಲೋಕ ಬ್ರಹ್ಮಲೋಕ. ಹಾಗಾಗಿ ಆ ಬ್ರಹ್ಮಲೋಕದ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ. ಆಮೇಲೆ ಪ್ರಜಾಪತಿಶ್ಚ ಮಹೇಂದ್ರಶ್ಚಮೆ. ಪ್ರಜಾಪತಿ ಅಂದರೆ ಎಲ್ಲ ದೇವತೆಗಳನ್ನು ಆಳ್ತಾ ಇರತಕ್ಕಂಥ ಅವನು, ಎಲ್ಲ ಸೃಷ್ಟಿಗೆ ಮೂಲನಾಗಿರ್ತಕ್ಕಂಥ ಅವನು ಅಂತ. ಎಲ್ಲ ಸೃಷ್ಟಿಯನ್ನು ಆಳ್ತಾ ಇರತಕ್ಕಂಥ, ಎಲ್ಲ ಸೃಷ್ಟಿಗೆ ಮೂಲನಾಗಿರ್ತಕ್ಕಂಥ ಪರಮೇಶ್ವರನ ರೂಪದಲ್ಲಿ ಅಂದರೆ ಆ ರೂಪದಲ್ಲಿರ್ತಕ್ಕಂಥ, ಆ ಶಕ್ತಿಯ ರೂಪದಲ್ಲಿರ್ತಕ್ಕಂಥ ಅವನು ಪರಮೇಶ್ವರನೇ ಅಂತ ಹೇಳ್ಬಿಟ್ಟು ಅಂತ. ಪರಲೋಕದಲ್ಲಿಯೂ ಒಂದಾನೊಂದು ಸರ್ಕಾರವು ಅಸ್ತಿತ್ವದಲ್ಲಿರುವುದು. ಹೌದಾ? ನಮ್ಮಲ್ಲಿ ಹೆಂಗೆ ಸರ್ಕಾರ ಇರುತ್ತೋ ಪರಲೋಕದಲ್ಲೂ ಒಂದು ಸರ್ಕಾರ ಅಂತಕ್ಕಂಥದ್ದು ಇರುತ್ತಂತೆ. ಇವಾಗ ಕಾಡಿನ ನ್ಯಾಯ ಅಂತ ಹೇಳ್ತಾರಲ್ಲ, ಕಾಡಿನ ನ್ಯಾಯ, ಕಾಡಿನ ಒಂದು ಸರ್ಕಾರ ಅಂತ ಹೇಳ್ತಾರೆ. ಅದೇ ಥರನೇ ಅಲ್ಲೂ ಒಂದು ಸರ್ಕಾರ ಇರುತ್ತಂತೆ. ಇಲ್ಲಿ ನಾವು ಏನಾದರೂ ಪ್ರಯೋಜನಗಳನ್ನು ಎಂದರೆ ಮನೆ, ಸೈಟು, ದೀಪ, ನಲ್ಲಿ, ಆಸ್ಪತ್ರೆ, ರಸ್ತೆ, ವಾಹನ ಸೌಕರ್ಯ, ಅಂಚೆ ವ್ಯವಸ್ಥೆಯನ್ನು ಹೊಂದಲು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂತೆ. ಹೌದಾ? ನಮಗೇನೋ ಒಂದು ರೋಡ್ ಬೇಕು, ಒಂದು ಬಲ್ಬ್ ಬರ್ನ್ ಆಗಿದೆ, ಅಥವಾ ಏನೋ ಒಂದು ನಮಗೆ ಸೌಕರ್ಯಗಳು ಬೇಕು, ಬಸ್ ಸ್ಟ್ಯಾಂಡ್ ಇಲ್ಲ, ಆಸ್ಪತ್ರೆ ಇಲ್ಲ, ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಗೆ ಕೂತ್ಕೊಂಡೋಗಿ ಸೀಟುಗಳಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ? ಸರ್ಕಾರಕ್ಕೆ ಒಂದು ಅರ್ಜಿ ಬರೀತೀವಿ. ಅದೇ ಥರನೇ ಪರಲೋಕದಲ್ಲಿ ಪಡೆಯಬೇಕಾಗಿರುವ ಭೋಗ ಭಾಗ್ಯಗಳಿಗೂ ಪ್ರಾರ್ಥನೆಯನ್ನು ಸಂಬಂಧಪಟ್ಟವರಿಗೆ ಸಲ್ಲಿಸಲೇಬೇಕು. ನಾವು ಅದನ್ನು ಒಂದು ಮನವಿ, ಹಿಂದಿನಲ್ಲಿ ಏನು ಹೇಳ್ತಾರೆ ಅಂದರೆ ಅರಜ್ ಅಂತ ಹೇಳ್ತಾರೆ. ನಾವು ಇಲ್ಲಿ ಅರ್ಜಿ ಅಂತ ಹೇಳ್ತೀವಲ್ಲ, ಅದು ಎಲ್ಲಿಂದ ಬಂದಿರೋದು ಅಂದರೆ ಹಿಂದಿ ಪದ ಅದು ಅರಜ್ ಅಂತ ಹೇಳ್ತಾರೆ. ಅರಜ್ ಅಂದರೆ ಒಂದು ಮನವಿ ಅಂತ, ಮನವಿ ಪತ್ರ ಅಂತ. ನಾವು ಇಲ್ಲಿ ಅರ್ಜಿ ಅಂತ ಕಾಮನ್ ಲ್ಯಾಂಗ್ವೇಜ್ನಲ್ಲಿ ಕರಿತೀವಿ, ಅವ್ರು ಅರಜ್ ಅಂತಾರೆ. ಅದರ ಅರ್ಥ ಏನು ಅಂದರೆ ಮನವಿ ಪತ್ರ ಅಂತ ಹೇಳ್ಬಿಟ್ಟು ಅಂತ. ಹೆಂಗೆ ನಾವು ಲೌಕಿಕವಾಗಿರ್ತಕ್ಕಂಥ ಒಂದು ವಸ್ತುಗಳನ್ನು ಪಡ್ಕೊಳೋದಕ್ಕೆ ನಾವು ಸರ್ಕಾರಕ್ಕೆ ಅರ್ಜಿ ಕೊಡ್ತೀವಿ, ಪಾರಲೌಕಿಕವಾಗಿರ್ತಕ್ಕಂಥ ನಮಗೆ ಬೆನಿಫಿಟ್ಸ್ ಬೇಕು ಅಂತಂದರೆ ಭಗವಂತನಿಗೆ, ದೇವತಾ ಶಕ್ತಿಗಳಿಗೆ ನಾವು ನಮ್ಮ ಮನವಿ ಪತ್ರವನ್ನು ಸಲ್ಲಿಸಲೇಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭೋಗ ಭಾಗ್ಯಗಳಿಗೂ ಪ್ರಾರ್ಥನೆಯನ್ನು ಸಂಬಂಧಪಟ್ಟವರಿಗೆ ಸಲ್ಲಿಸಲೇಬೇಕು. ನಾವು ಯಜ್ಞಾದಿಗಳ ರೂಪದಲ್ಲಿ ಇವುಗಳನ್ನು ಮಾಡುತ್ತಿರುವಾದರೂ, ಯಜ್ಞ ಅಂದರೆ ಮತ್ತೆ ತಿಳ್ಕೊಬಾರ್ದು ಹೋಮ, ಹವನ, ಕುಂಡ, ತುಪ್ಪ ಹಾಕೋದು ಇದನ್ನೇ ತಿಳ್ಕೊಬೇಡಿ. ಯಜ್ಞ ಅಂತಂದರೆ ಇಲ್ಲಿ ಸಮರ್ಪಣೆ, ಭಗವತ್ ಪೂಜೆ ಅಂತ ಹೇಳ್ಬಿಟ್ಟು ಅಂತ ರೂಪದಲ್ಲಿ ಇವುಗಳನ್ನು ಮಾಡುತ್ತಿರುವಾದರೂ ಅರ್ಥವು ತಿಳಿಯದೆ ಮೂಢರಾಗಿದ್ದು ಅಶ್ರದ್ಧೆಯನ್ನು ಬೆಳೆಸಿಕೊಂಡರೆ ಇದು ಸರಿಯಲ್ಲ. ದೇವತೆಗಳ ಪೂಜೆಯು ಅಂಧಶ್ರದ್ಧೆಯಂತೂ ಅಲ್ಲವೇ ಅಲ್ಲ. ಭಗವಂತನಿಗೆ ಮಾಡಿದ ಎಳ್ಳಷ್ಟು ಕೂಡ ಯಾವುದೂ ವ್ಯರ್ಥ ಆಗೋದಿಲ್ಲ. ಭಗವಂತನಿಗೆ ನಾನು ಈಗಾಗಲೇ ಹೇಳಿದ್ದೀನಿ, ಅಪರ್ಣ ಅಂತಕ್ಕಂಥ ಶಕ್ತಿ ಏನೋ ಹೆಸರಿದೆ. ಅಪರ್ಣ ನಾವೆಲ್ಲ ಕೇಳಿರ್ತೀವಿ. ಭಗವಂತನಿಗೆ ಅಪರ್ಣ ಅಂತಕ್ಕಂಥ ಒಂದು ಹೆಸರಿದೆ. ಅಪರ್ಣ ಅಂದರೆ ಎರಡರ್ಥ ಇದೆ. ಒಂದು, ಎಲೆಗಳನ್ನು ಕೂಡ ಅಂದರೆ ಒಣಗಿದ ಎಲೆಗಳನ್ನು ಕೂಡ ತಿಂದಿರ ತಪಸ್ ಮಾಡಿದವಳು ಅಂತ ಒಂದರ್ಥ. ಎರಡನೇದು ಅಪಋಣ ಅಂತ, ತಾನು ಯಾರ ಋಣನೂ ಇಟ್ಕೊಳ್ಳಲ್ಲ, ತನ್ನ ಭಕ್ತರಿಗೆ ಯಾವ ಋಣನೂ ಇಲ್ದಿರ ಮಾಡ್ತಾಳೆ ಅಂತ. ಈ ತನ್ನ ಭಕ್ತರನ್ನು ಎಲ್ಲ ಋಣಗಳಿಂದ ಮುಕ್ತಿ ಮಾಡ್ತಾಳೆ, ತಾನು ಯಾರ ಋಣನೂ ಇಟ್ಕೊಳ್ಳಲ್ಲ. ಒಂದು ನಮಸ್ಕಾರ ಮಾಡಿದ್ರೆ ಭಗವಂತನಿಗೆ ತಲೆ ಕೆಡಿಸ್ಕೊಂತಾನಂತೆ, ಇವ್ನು ನಾನು ನಮಸ್ಕಾರ ಮಾಡಿಬಿಟ್ಟ ಇವತ್ತು ಬೆಳಗ್ಗೆ ಇವ್ನಿಗೇನು ಮಾಡಲಿ ಅಂತೇಳ್ಬಿಟ್ಟು. ಹಾಗಾಗಿ ಅವನು ಏನೋ ಒಂದು ಕೊಟ್ಟೇ ಕೊಡ್ತಾನೆ. ಭಗವಂತನಿಗೆ ಮಾಡಿದ್ದು ಯಾವುದು ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾರೆ. ನನ್ನ ಭಕ್ತ ಹಾಳಾಗ್ತಾನೆ ಅಂತಕ್ಕಂಥ ಉದಾಹರಣೆ ಎಲ್ಲೂ ಇಲ್ಲ ಅರ್ಜುನ ಅಂತ ಹೇಳ್ಬಿಟ್ಟು. ಏ ಪುರಾಣಮುನ ಎಂಥ ವಿದಕ್ಕಿನ ಶ್ರೀಪತಿ ದಾಸುಲು ಚಡರನ್ನೊಡನು ಅಂತ ಹೇಳ್ಬಿಟ್ಟು. ಅಂದರೆ ಭಗವದ್ ಭಕ್ತರು ಕೆಟ್ಟಿದ್ದಾರೆ ಅಂತಕ್ಕಂಥ ಉದಾಹರಣೆಗಳೇ ಇಲ್ಲ ಎಲ್ಲೂ ಕೂಡ. ಹಾಗಾಗಿ ಭಗವಂತನಿಗೆ ಮಾಡಿದ ಯಾವುದೇ ಪೂಜೆ, ಕೈಂಕರ್ಯ, ಸೇವೆ, ಸ್ತೋತ್ರ, ಧ್ಯಾನ, ಸ್ಮರಣೆ ಯಾವುದೂ ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಅದರ ಫಲ ಅಂತಕ್ಕಂಥದ್ದು ಕೊಟ್ಟೇ ಕೊಡುತ್ತೆ. ನಾವು ಕೇಳಿದ್ರೂ ಕೊಡುತ್ತೆ, ಕೇಳದೇ ಇದ್ರೂ ಕೊಡುತ್ತೆ. ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ರೆ, ದೇವತೆಗಳ ಪೂಜೆಯು ಅಂಧಶ್ರದ್ಧೆಯಂತೂ ಅಲ್ಲವೇ ಅಲ್ಲ. ಏಕೆಂದರೆ ದೇವತೆಗಳೆಲ್ಲ ಪರಮಾತ್ಮನ ಸ್ವರೂಪನೇ. ನೀವು ಯಾವುದೇ ಶಕ್ತಿ ತಗೊಂಡ್ರೂ ಕೂಡ, ಯಾವುದೇ ಒಂದು ಪೂಜೆ, ಕೈಂಕರ್ಯ, ಯಾವುದೇ ಎಂತ ಮಾತ್ರ ಮುನಯವರು ತಲಚಿನ ಅಂತ ಮಾತ್ರಮೇ ನೀವು. ನಾವು ಹೆಂಗೆ ಶ್ರದ್ಧೆ ಇಡ್ತಾ ಇದ್ದೀವಿ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಹೇಳ್ತಾನೆ ಭಗವಂತ. ನೀನು ಯಾವ್ಯಾವ ರೀತಿಯಲ್ಲಿ ನನ್ನನ್ನು ಶರಣಾಗತಿ ಮಾಡ್ತಾ ಇದೆಯೋ, ನನ್ನನ್ನು ಯಾವ ರೂಪದಲ್ಲಿ ಆರಾಧನೆ ಮಾಡ್ತಾ ಇದೆಯೋ, ನಾನು ಆ ರೂಪದಲ್ಲಿ ನಿನಗೆ ತೋರ್ಕೊತಾ ಇದ್ದೀನಿ. ಅಂತರಾಂತರ ಮೂಲೆಂಚಿ ಚೂಡ ವೆಂಡಂತೆ ನಿಪ್ಪಟಿ ಅನ್ನಟ್ಟು ಅನ್ನಮಾಚಾರ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಬೆಂಕಿಗೆ ಆದಿ ಆದ್ಯ ಇದೆಯೇನಪ್ಪ. ವೆಂಡು ಅಂತಂದರೆ ಉರುಳು ಅಂತ. ನೀನು ಎಷ್ಟು ಉರುಳು ಹಾಕಿದ್ರೆ ಅಷ್ಟು ಬೆಂಕಿ ಅಷ್ಟೇ. ನೀನು ಇಷ್ಟು ಒಂದು ಇಡೀ ಉರುಳು ಹಾಕಿದ್ರೆ ಇಡೀ ಅಷ್ಟು ಬೆಂಕಿ. ನೀನು ಮನೆ ಅಷ್ಟು ಉರುಳು ಹಾಕಿದ್ರೆ ಮನೆ ಅಷ್ಟು ಬೆಂಕಿ.
ಬೆಂಡಂತೆ ನಿಪ್ಪಟಿ ಅನ್ನಟ್ಟು ಅಂತ. ಹಾಗೆ ಭಗವಂತನಿಗೆ ನಾವು ಏನು ಮಾಡಿದ್ರೆ, ಎಷ್ಟು ಮಾಡಿದ್ರೆ ಅದಕ್ಕೆ ತಕ್ಕಂಥ ಫಲನ ನಮಗೆ ಕೊಟ್ಟೇ ಕೊಡ್ತಾನೆ. ಹೀಗಿರುವಾಗ ದೇವತಾರಾಧನೆಯ ಬೆಂಬಲವಿಲ್ಲದೆ ಮನುಷ್ಯರು ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಬದುಕಿರಲು ಹೇಗೆ ಸಾಧ್ಯ? ಕೆಲವು ದೇವತೆಗಳಂತೂ ಪ್ರತ್ಯಕ್ಷ ಗೋಚರರೇ ಆಗಿದ್ದಾರೆ. ಆದ್ದರಿಂದ ನಾವು ದೇವತೆಗಳನ್ನೇ ಆಗಲಿ ಒಂದು ಕ್ಷಣವೂ ಅಂದರೆ ದೇವತೆಗಳನ್ನು ಆಗಲಿ ಒಂದು ಕ್ಷಣವೂ ಬದುಕಿರಲಾರೆವು. ಅಜ್ಞಾನದಿಂದ ಆಗಲಿ ಕೂಡಲೇ ನಾವು ಭಗವಂತನನ್ನು ಗುರುತಿಸಿ ಆ ಮೂಲಕ ಇಂದ್ರನ ತಾದಾತ್ಮ್ಯ ಶಕ್ತಿಯನ್ನು, ದೇವತಾ ಶಕ್ತಿಗಳನ್ನು ಪಡೆದು ಕೃತಕೃತ್ಯರಾಗಬೇಕು. ಅಜ್ಞಾನನ ಫಸ್ಟು ಪಕ್ಕಕ್ಕಿಟ್ಟು ನಾವು ಭಗವಂತನನ್ನು ಸ್ಮರಣೆ ಅಂತಕ್ಕಂಥದ್ದನ್ನು ಮಾಡಬೇಕು. ಭಗವಂತನ ಇಲ್ಲದ ಅಂದರೆ ಭಗವಂತನು ಇಲ್ಲದ, ಭಗವಂತನು ಅಲ್ಲದ ಯಾವ ಪದಾರ್ಥವೂ ಕೂಡ ಈ ಪ್ರಪಂಚದಲ್ಲಿ ಇಲ್ಲ. ಇಂದುಗಲಡಂದುಲೇಡನಿ ಸಂದೇಹಂಬುವಲದು ಚಕ್ರಿ ಸರ್ವೋಪಗತಂಡು ಎಂದೆಂದು ವೆದಕಿ ಚೂಸಿನ ಅಂದಂದೇ ಗಲಡು ಎಷ್ಟ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ವೇದ ಹೇಳ್ತಾ ಇರತಕ್ಕಂಥ ಮಾತು. ಪುರಂದ್ರದಾಸರು ಹೇಳ್ತಾರೆ, ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಕಡೆನೂ ಪರಮಾತ್ಮನೇ ತುಂಬಿ ತುಳುಕಾಡ್ತಾ ಇದ್ದಾನೆ. ಅವನು ಇಲ್ಲದೆ ಇರತಕ್ಕಂಥ, ಅವನು ಅಲ್ಲದೆ ಇರತಕ್ಕಂಥ ಪದಾರ್ಥ ಯಾವುದೂ ಇಲ್ಲ. ಹಾಗಾಗಿ ನಾವೇನು ಭಾವಿಸ್ಬೇಕು, ಎಲ್ಲದನ್ನು ಭಗವಂತನಿಂದ ತುಂಬಿ ಬಿಡಬೇಕು, ಎಲ್ಲದನ್ನು ಭಗವಂತನಿಂದ ಭಾವಿಸ್ಬಿಡ್ಬೇಕು. ಹೇ ದೇವತೆಗಳಿರ, ನನಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಈ ಭಾವವನ್ನು, ಈ ಉಪಾಸನೆಯನ್ನು ನನಗೆ ಕರುಣಿಸ್ರಿ, ಕೃಪೆ ಮಾಡಿ ಕರುಣಿಸ್ರಿ ಅಂತಕ್ಕಂಥ ಒಂದು ಆರ್ತಿಯಾಗಿರ್ತಕ್ಕಂಥ ಒಂದು ವಿನತಿಯನ್ನು ಈ ಒಂದು 6ನೇ ಅನುವಾಕಿನಲ್ಲಿ ಋಷಿಗಳು ಬೇಡ್ಕೊತಾ ಇದ್ದಾರೆ. ಇಲ್ಲಿಗೆ 6ನೇ ಅನುವಾಕು ಅಂತಕ್ಕಂಥದ್ದು ಸಂಪೂರ್ಣ ಆಗುತ್ತೆ. ಯಾವುದರಲ್ಲಿ? ಚಮಕಾಧ್ಯಾಯದಲ್ಲಿ. ಮುಂದೆ 7ನೇ ಅನುವಾಕಿನಿಂದ ಮುಂದಕ್ಕೆ ನಾವು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಈಗ ಇವತ್ತಿಗೆ ಈ ಪ್ರವಚನವನ್ನು ಮುಗಿಸೋಣ. ಹೇಳ್ಕೊಂಬಿಡೋಣ ಇನ್ನೊಂದ್ಸಲಿ. ಇನ್ನೊಂದ್ಸಲಿ 6ನೇ ಅನುವಾಕನ್ನು ಹೇಳ್ಕೊಂಬಿಡೋಣ. ಪೇಜ್ ನಂಬರ್ 30. ಅಗ್ನಿಶ್ಚ ಮೈಂದ್ರಶ್ಚ ಮೇ ಸೋಮಶ್ಚ ಮೈಂದ್ರಶ್ಚ ಮೇ ಸವಿತಾ ಚ ಮೈಂದ್ರಶ್ಚ ಮೇ ಸರಸ್ವತಿ ಚ ಮೈಂದ್ರಶ್ಚ ಮೇ ಪೂಷಾ ಚ ಮೈಂದ್ರಶ್ಚ ಮೇ ಬೃಹಸ್ಪತಿಶ್ಚ ಮೈಂದ್ರಶ್ಚ ಮೇ ಮಿತ್ರಶ್ಚ ಮೈಂದ್ರಶ್ಚ ಮೇ ವರುಣಶ್ಚ ಮೈಂದ್ರಶ್ಚ ಮೇ ತ್ವಷ್ಟಾ ಚ ಮೈಂದ್ರಶ್ಚ ಮೇ ಧಾತಾ ಚ ಮೈಂದ್ರಶ್ಚ ಮೇ ವಿಷ್ಣುಶ್ಚ ಮೈಂದ್ರಶ್ಚ ಮೇ ಅಶ್ವಿನೌ ಚ ಮೈಂದ್ರಶ್ಚ ಮೇ ಮರುತಶ್ಚ ಮೈಂದ್ರಶ್ಚ ಮೇ ವಿಶ್ವೇ ಚ ಮೇ ದೇವಾ ಇಂದ್ರಶ್ಚ ಮೇ ಪೃಥಿವೀ ಚ ಮೈಂದ್ರಶ್ಚ ಮೇ ಅಂತರಿಕ್ಷಂಚ ಮೈಂದ್ರಶ್ಚ ಮೇ ದ್ಯೌಶ್ಚ ಮೈಂದ್ರಶ್ಚ ಮೇ ದಿಶಶ್ಚ ಮೈಂದ್ರಶ್ಚ ಮೇ ಮೂರ್ಧಾ ಚ ಮೈಂದ್ರಶ್ಚ ಮೇ ಪ್ರಜಾಪತಿಶ್ಚ ಮೈಂದ್ರಶ್ಚ ಮೇ. ನೋಡಿ, ಹೇಳ್ತಾ ಇದ್ರೇನೆ ಮೈ ಜುಮ್ಮನಂತೆ ಅಲ್ವಾ? ಎಂಥ ರೋಮಾಂಚನ ಅಂತಕ್ಕಂಥ ಇವಾಗ ಅರ್ಥ